ವ್ಯಾಪಾರಿಗಳೇ ಉದ್ಯಮಿಗಳೇ ಗ್ರಾಹಕರೇ ಆಗಿವೆ ನಿಮ್ಮ ಸಮಸ್ಯೆಗಳು ಕ್ರಾನಿಕ್ ಆಗಬೇಡಿ ಯಾವುದಕ್ಕೂ ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್, ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CA ಯಶಸ್ವಿನಿ ಕೆ ಅಮಿನ್. ವೀಕ್ಷಕರೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಡೆಡ್ಲೈನ್ಸ್ ಫಾರ್ ಬಿಸ್ನೆಸ್ ಅಂಡ್ ಸ್ಟ್ಯಾಟ್ಯುಟರಿ ಕಂಪ್ಲೈನ್ಸಸ್. ಒಂದು ವ್ಯಾಪಾರ ಅಥವಾ ಉದ್ಯಮ ಆಗಿರಬಹುದು, ಅದಕ್ಕೆ ಅದರದೇ ಆದ ಅನೇಕ ಕಾಯ್ದೆಗಳು ಅನ್ವಯ ಆಗುತ್ತವೆ. ಇನ್ಕಮ್ ಟ್ಯಾಕ್ಸ್ ಇರಬಹುದು, GST ಇರಬಹುದು, EPF, ESI, ಪ್ರೊಫೆಷನ್ ಟ್ಯಾಕ್ಸ್ ಅನ್ನುವಂಥ ಅನೇಕ ಕಾಯ್ದೆಗಳಿವೆ. ಇದರ ಕಾಯ್ದೆಗಳಲ್ಲಿ ಅದರದೇ ಆದ ಡ್ಯೂ ಡೇಟ್ಸ್ಗಳಿವೆ. ಈ ಡ್ಯೂ ಡೇಟ್ಗಳ ಒಳಗಡೆ ನಾವು ಅದರದೇ ಆದ ಕಾಯ್ದೆಗಳ ಅನ್ವಯ ಆಗದೇ ಇದ್ದರೆ ಅದರದೇ ಆದ ಇಂಟ್ರೆಸ್ಟ್ ಇರಬಹುದು, ಪೆನಾಲ್ಟಿ ಇರಬಹುದು, ಲೇಟ್ ಫೀ ಆಗಿರಬಹುದು, ಎಲ್ಲ ಅನ್ವಯ ಆಗುತ್ತವೆ. ಸೊ ಅಂಥ ಅನ್ವಯ ಆಗುವಂತಹ ಟ್ಯಾಕ್ಸ್ ಬಿಟ್ಟು ಅದರ ಇಂಟ್ರೆಸ್ಟ್ ಲೆವಿ ಇರಬಹುದು, ಪೆನಾಲ್ಟಿ ಲೆವಿಯನ್ನು ಕಡಿಮೆ ಮಾಡಬೇಕಾದ್ರೆ ಒಂದು ಉದ್ಯಮ ಒಂದು ಇಡೀ ವರ್ಷವನ್ನು ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಬೇಕು. ಇವತ್ತು ಮಾರ್ಚ್ 1ನೇ ತಾರೀಕು. ಈ ತಿಂಗಳು ಮುಗಿದ ತಕ್ಷಣ ನಾವು ನೆಕ್ಸ್ಟ್ ಇಯರಿಗೂ ಪ್ಲ್ಯಾನ್ ಮಾಡಬೇಕಾಗ್ತದೆ. ಕಳೆದ ವರ್ಷದ ರಿಟರ್ನ್ಸನ್ನು ಕೂಡ ಟೈಮ್ಲಿ ಫೈಲ್ ಮಾಡಬೇಕಾಗ್ತದೆ. ಸೊ ಅದನ್ನು ನಾವು ಹೇಗೆ ಪ್ಲ್ಯಾನ್ ಮಾಡಬೇಕನ್ನುವಂಥದ್ದನ್ನು ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಿದ್ದೇವೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ CA ಕೇಶವ N ಬಳ್ಳಕುರಾಯ ಅವರು. ಮಂಗಳೂರಿನಲ್ಲಿ ಕಳೆದ 30 ವರ್ಷಗಳಿಂದ CA ವೃತ್ತಿಯನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಹಾಗೂ ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ಮಂಗಳೂರು ಶಾಖೆಯ ಪಾಸ್ಟ್ ಚೇರ್ಮನ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇವರು ಕ್ಯಾನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಕಮಿಟಿಯ ಚೇರ್ಮನ್ ಆಗಿ ಕಳೆದ 8 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೂ ಅನೇಕ ಫೋರಂಗಳಲ್ಲಿ GST ಬಗ್ಗೆ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸಸ್ ಬಗ್ಗೆ ತಮ್ಮ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಲ್ಲ ವೀಕ್ಷಕರಿಗೂ ಸುಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮೊಂದಿಗಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿ CA ಸಂಕೇತ್ S ನಾಯಕ್ ಇವರು. 21ನೇ ವಯಸ್ಸಿಗೆ ತಮ್ಮ CA ವೃತ್ತಿಯನ್ನು ಆರಂಭಿಸಿದಂಥವ್ರು ಇವರು. SS ನಾಯಕ್ ಅಂಡ್ ಅಸೋಸಿಯೇಟ್ಸ್ ಬೆಂಗಳೂರು ಇಲ್ಲಿ ಪಾರ್ಟ್ನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೂ USA CPA ಪದವಿಯನ್ನು 23ನೇ ವಯಸ್ಸಿಗೆ ಪಡೆದಿದ್ದಾರೆ. ರಿಜಿಸ್ಟರ್ಡ್ ವ್ಯಾಲ್ಯೂಯರ್ ಆಫ್ ಸೆಕ್ಯೂರಿಟೀಸ್ ಅಂಡ್ ಫೈನಾನ್ಷಿಯಲ್ ಅಸೆಟ್ಸ್ ವಿತ್ RBI ಆಗಿದ್ದಾರೆ ಹಾಗೂ ಕರ್ನಾಟಕ ಸ್ಟೇಟ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಸೋಸಿಯೇಷನ್ನ ಮೆಂಬರ್ ಕೂಡ ಹೌದು. ಅನೇಕ ಫೋರಂಗಳಲ್ಲಿ ಕರಿಯರ್ ಗೈಡೆನ್ಸ್ ಬಗ್ಗೆ, ವೆಲ್ತ್ ಟ್ಯಾಕ್ಸ್ ಬಗ್ಗೆ, ಯೂಡನ್ ಬಗ್ಗೆ, ಇನ್ಕಮ್ ಟ್ಯಾಕ್ಸ್ ಅಮೆಂಡ್ಮೆಂಟ್ಸ್ ಬಗ್ಗೆ ಅವರು ಮಾತಾಡಿದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ಸರ್, ಇವತ್ತಿನ ವಿಷಯ ನಿಮಗೆ ಗೊತ್ತಿದ್ದ ಹಾಗೆ ಡೆಡ್ ಲೈನ್ಸ್ ಫಾರ್ ಬಿಸ್ನೆಸಸ್ ಅಂಡ್ ಸ್ಟ್ಯಾಟ್ಯುಟರಿ ಕಂಪ್ಲೈನ್ಸಸ್. ಒಂದು ಬಿಸ್ನೆಸ್ಸಿಗೆ ಅನೇಕ ಸ್ಟ್ಯಾಟ್ಯುಟರಿ ಕಂಪ್ಲೈನ್ಸಸ್ ಇರುವಂಥದ್ದು. ಅದೇ ರೀತಿ ಒಂದು ಬಿಸ್ನೆಸ್ಸಿಗೆ ಯಾವ ರೀತಿ ಡೆಡ್ ಲೈನ್ಸ್ ಅನ್ನುವಂಥದ್ದು ಮುಖ್ಯ, ಯಾವ ರೀತಿ ಇದನ್ನು ನಾವು ನೋಡ್ಕೊಂಡಿರಬೇಕು, ಪ್ಲಾನಿಂಗ್ ಹೇಗಿರಬೇಕು ಒಂದು ಇಡೀ ವರ್ಷಕ್ಕೆ ಅನ್ನುವಂಥದ್ದು. ಅದೇ, ಅದು ಒಂದು ಬಿಸ್ನೆಸ್ ಮ್ಯಾನ್ ಅವ ಯಾವ ಆ್ಯಕ್ಟಲ್ಲಿ ಕವರ್ ಆಗ್ತಾನೆ ಅಂತ ಒಂದು ಫಸ್ಟ್ ನೋಡಬೇಕಾಗ್ತದೆ. ಬೇರೆ ಬೇರೆ ಆ್ಯಕ್ಟಲ್ಲಿ ಬೇರೆ ಬೇರೆ ಡೆಡ್ ಲೈನ್ಸ್ ಇದೆ. ಒಂದೇ ಆ್ಯಕ್ಟಲ್ಲಿ ಈಗ ಸಪೋಸ್ ತಗೊಳ್ಳಿ GST ಅಥವಾ ಬೇರೆ ಯಾವುದೇ ತಗೊಳ್ಳಿ, ಪ್ರೊವಿಡೆಂಟ್ ಫಂಡ್, ESI, PF ಎಲ್ಲ ಬೇರೆ ಬೇರೆ ಇದರಲ್ಲಿ ಸಹ ಆ ಆ್ಯಕ್ಟಲ್ಲಿ ಸಹ ಪುನಃ ಬೇರೆ ಬೇರೆ ಫಾರ್ಮ್ಸಿಗೆ ಬೇರೆ ಬೇರೆ ಡೆಡ್ ಲೈನ್ಸ್ ಎಲ್ಲ ಇದೆ. ಸೊ ನಿಮ್ಮ ಫೈನಾನ್ಷಿಯಲ್ ಹೆಲ್ತ್ ಕರೆಕ್ಟ್ ಇರಬೇಕು ಅಂತ ಇದ್ರೆ ನೀವು ಈ ಡೆಡ್ ಲೈನ್ ಅನ್ನು ನೀವು ಫಾಲೋ ಮಾಡೋದು ಉತ್ತಮ. ಇದು ಮಾಡೋದಿದ್ರೆ ಎಂತ ಆಗ್ತದೆ ಅಂದರೆ ನಿಮಗೆ ಲೇಟ್ ಫೀ, ಇಂಟ್ರೆಸ್ಟ್, ಪೆನಾಲ್ಟಿ ಎಲ್ಲ ಅಟ್ರಾಕ್ಟ್ ಆಗಿ ನಿಮಗೆ ಬಿಸ್ನೆಸ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಕೆಲವರು ಇಂಥ ಸಮಸ್ಯೆಗೆ ಸಿಕ್ಕಿಕೊಂಡಿದ್ದಾರೆ. ಅಂದರೆ ಅವರಿಗೆ ಫೈಲ್ ಮಾಡಲಿಕ್ಕೆ ಎಂಥ ಇದು ಆಗದಿದ್ದರೆ ಅವ್ರು ಬಿಸ್ನೆಸ್ಸೇ ಕ್ಲೋಸ್ ಮಾಡಿದ ಪ್ರಸಂಗ ಕೂಡ ಉಂಟು. ಈ ಪೆನಾಲ್ಟಿ ಎಲ್ಲ ಜಾಸ್ತಿಯಾಗಿ ಬಿಸ್ನೆಸ್ ಕ್ಲೋಸ್ ಮಾಡಿದ ಪ್ರಸಂಗ ಸಹ ಉಂಟು. ಈವನ್ ಸರ್ವಿಸ್ ಟ್ಯಾಕ್ಸಲ್ಲಿ ಸಹ ಈಗ ಪ್ರಾಸಿಕ್ಯೂಷನ್ ಕೂಡ ಇಶ್ಯೂ ಎಲ್ಲ ಮಾಡ್ತಾ ಇದ್ರು, ನೋಟಿಸಸ್ ಎಲ್ಲ. ಹಾಗೆ ಡ್ಯೂ ಡೇಟ್ ವೆರಿ ಇಂಪಾರ್ಟೆಂಟ್. ಅದು ಯಾವ ನಿಮ್ಮ ಬಿಸ್ನೆಸ್ಸಿಗೆ ಯಾವ ಡ್ಯೂ ಡೇಟ್ ಅಂತ ಮತ್ತು ಆ್ಯಕ್ಟ್ ಫಸ್ಟಿಗೆ ನೋಡಿಕೊಂಡು ಯಾವ ಬಿಸ್ನೆಸ್ಗೆ ನಿಮ್ಮ ಆ್ಯಕ್ಟ್ ಕವರ್ ಆಗ್ತದೆ ಅಂತ ಫಸ್ಟ್ ನೋಡಿಕೊಂಡು ಅದರಲ್ಲಿ ನಿಮಗೆ ಯಾವ ಫಾರ್ಮ್ಸ್ ಪುನಃ ರಿಟರ್ನ್ ಫೈಲ್ ಮಾಡಬೇಕು ಅದನ್ನು ನೋಡಿಕೊಂಡು ನೀವು ಡ್ಯೂ ಡೇಟನ್ನು ಒಂದು ನೆನಪಿಟ್ಟುಕೊಂಡು ನೀವು ಫೈಲ್ ಮಾಡಿದರೆ ನಿಮಗೆ ಏನು ಬಿಸ್ನೆಸ್ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ. ಸಂಕೇತ್ ಅವರು ನೀವೇನು ಹೇಳ್ತೀರಾ ಇದರ ಬಗ್ಗೆ? ಈಗ ಕಂಪ್ಲೈನ್ಸ್ ನಾವು ಮಾಡೋದಿದ್ರೆ ನಮಗೆ ಬೇರೆ ನಮ್ದು ಬಿಸ್ನೆಸ್ ಅಲ್ಲಿ ಕೂಡ ಇಶ್ಯೂಸ್ ಅರೈಸ್ ಆಗ್ತದೆ. ಇನ್ಫ್ಯಾಕ್ಟ್ ನಾವೀಗ ನಮ್ದು ಡಿಫಾಲ್ಟ್ ಇದ್ರೆ ಇಫ್ ಯು ಆರ್ ಅಪ್ರೋಚಿಂಗ್ ಬ್ಯಾಂಕರ್ಸ್ ದೇ ವಿಲ್ ನಾಟ್ ಬಿ ರೆಡಿ ಟು ಗಿವ್ ಅಸ್ ಎನಿ ಕೈಂಡ್ ಆಫ್ ಲೋನ್ಸ್ ಆರ್ ಫಂಡಿಂಗ್. ಬಿಕಾಸ್ ಸ್ಟ್ಯಾಟ್ಯುಟರಿ ಕಂಪ್ಲೈನ್ಸಸ್ ಎಲ್ಲ ಕ್ಲಿಯರ್ ಇದೆಯಾ, ಸ್ಟ್ಯಾಟ್ಯುಟರಿ ಡ್ಯೂಸ್ ಏನಿಲ್ಲೋ ಅಂತ ಕೇಳ್ತಾರೋ. ಇನ್ ಅಡಿಷನ್
ಆಲ್ ಟ್ಯಾಕ್ಸ್ ಅಥಾರಿಟೀಸ್ ನಮ್ದು ಡಿಫಾಲ್ಟ್ ಕಂಟಿನ್ಯೂಯಿಂಗ್ ಇದ್ರೆ ದೇ ಹ್ಯಾವ್ ಅ ಪ್ರೊವಿಷನ್ ಫಾರ್ ಗೋಯಿಂಗ್ ಫಾರ್ ಅಟ್ಯಾಚ್ಮೆಂಟ್ ಆಫ್ ಬ್ಯಾಂಕ್ ಅಕೌಂಟ್ಸ್. ಸೊ ನಮ್ದು ಎಂಟೈರ್ ಬಿಸ್ನೆಸ್ ನಿಂತು ಹೋಗ್ಬೋದು ನಾವು ಅದು ಟ್ಯಾಕ್ಸ್ ಕಟ್ಟದೇ ಇದ್ರೆ. ಇನ್ ಅಡಿಷನ್ ಪ್ರಾಸಿಕ್ಯೂಷನ್ ಎಲ್ಲ ಇವತ್ತಿನ ದಿನದಲ್ಲಿ ದೇ ಆರ್ ಗೋಯಿಂಗ್ ಹೆಡ್ ಫಾರ್ ಮೆನಿ ಆಫ್ ದ ಕೇಸಸ್. TDS ನಾವು ಲೇಟ್ ಪೇಮೆಂಟ್ ಮಾಡಿದ್ರು ಅವರು ಪ್ರಾಸಿಕ್ಯೂಷನ್ ಹೋಗ್ಬೋದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು. ಈವನ್ ಟ್ಯಾಕ್ಸ್ ಡ್ಯೂಸ್ ಇಟ್ಟು ನಾವು ಕಟ್ಟದಿದ್ರೆ ದರ್ ಆರ್ ಪ್ರೊವಿಷನ್ಸ್ ವೇರ್ ದೇ ಕ್ಯಾನ್ ಗೋ ಫಾರ್ ಪ್ರಾಸಿಕ್ಯೂಷನ್. ಸೊ ಅದರಿಂದ ಟ್ಯಾಕ್ಸಸ್ ಏನಾದರೂ ಇದ್ರೆ ಇಟ್ ಈಸ್ better to close them at the earliest and not keep any dues. In fact, Warren Buffett ಹೇಳಿದ್ದಾರೆ, the best way to do charity is pay due taxes. Okay. So ಸರಿಯಾದ ಸಮಯದಲ್ಲಿ ಕ್ಲಪ್ತ ಸಮಯದಲ್ಲಿ ಟ್ಯಾಕ್ಸ್ ಕಟ್ಟದೆ ಒಳ್ಳೆದು, ಇಲ್ಲದಿದ್ರೆ ಅದಕ್ಕಿಂತ ಜಾಸ್ತಿ ಪೆನಾಲ್ಟಿ ಕಟ್ಟುವಂತ ಒಂದು ಸಿಚುವೇಶನ್ ಬರುವಂತದ್ದು ಅಂತ. ಓಕೆ ಸರ್, ಈಗ ಮೊದಲನೇದಾಗಿ GST ಅಂತ ಮಾತಾಡಿದಾಗ ಈಗ ಆಲ್ಮೋಸ್ಟ್ ಒಂದು ತುಂಬಾ ಟೈಮ್ ಆಯ್ತು GST ಇಂಪ್ಲಿಮೆಂಟ್ ಆಗಿ. GST ಬಂದ ತಕ್ಷಣ ಹೇಳಿದ್ರು ಇಟ್ ವಿಲ್ ಬಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನುವಂಥದ್ದು. ಸೊ ಓಕೆ, ಒಂದು ಟ್ಯಾಕ್ಸ್ ಎಲ್ಲರಿಗೆ ಒಂದೇ ರೀತಿ ಅನ್ವಯ ಆಗುತ್ತೆ ಅಂತ. ಬಟ್ ಬೇರೆ ಬೇರೆ ರೇಟ್ಸ್ ಬಂತು, ಬೇರೆ ಬೇರೆ CGST, SGST, IGST ಅಂತ ತಂದರು. ಪ್ಲಸ್ ಈಗ ಲೇಟೆಸ್ಟ್ ಆಗಿ ನಾವು ನೋಡಿದ್ದು ಏನಂದರೆ ಬೇರೆ ಬೇರೆಯವರಿಗೆ ಒಂದೊಂದು ಸ್ಟೇಟಿಗೆ ಒಂದೊಂದು ಡ್ಯೂ ಡೇಟ್ಸನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ಅಂದರೆ ಒಂದು ಸ್ಟೇಟಿಗೆ ಇನ್ನೊಂದು ಸ್ಟೇಟ್ ಮೇಲೆ ಒಂದು ರೀತಿಯಾದ ಲಾಭ ಸಿಕ್ತು, ಒಂದು 2-3 ದಿನದ ಎಕ್ಸ್ಟೆನ್ಷನ್ ಇರಬಹುದು ಆ ರೀತಿ. ಸೊ ಯಾಕೆ ಈ ಬೇರೆ ಬೇರೆ ಸ್ಟೇಟ್ಸ್ಗಳಿಗೆ ಬೇರೆ ಬೇರೆ ಡ್ಯೂ ಡೇಟ್ಸ್ ಅನ್ನುವಂಥದ್ದನ್ನು ತಂದಿದ್ದಾರೆ? ಅದೇ ನಾವು ಹೇಳಿದಾಗ ಒನ್ ನೇಷನ್ ಒನ್ ಟ್ಯಾಕ್ಸ್ ಉತ್ತಮ ಒಂದು ಟ್ಯಾಕ್ಸ್ ವಿಧಾನ. ಓಕೆ, ಆದರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವುದರಲ್ಲಿ ನಾವು ಸ್ವಲ್ಪ ಎಡವಿದ್ದೇವೆ ಅಂತ ನಾವು ಮೊದಲಿನ ಎಪಿಸೋಡಲ್ಲೆಲ್ಲ ನಾವು ಹೇಳಿದ್ದೇವೆ. ಆದರೆ GST ನೆಟ್ವರ್ಕ್ ವರ್ಕ್ ಆಗ್ತದಾ ಇಲ್ವಾ ಅಂತ ಹೇಳಿ ನೋಡದೆ ನಾವು ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದೆವು. ಸಪೋಸ್ ಅದಕ್ಕೆ ಮೊದಲೇ ಆಫ್ಲೈನ್ ಟೂಲ್ ಅಥವಾ ಪೇಪರ್ ಫೈಲಿಂಗಲ್ಲಿ ಆದರೂ ಅಂಥ ಆಪ್ಷನ್ ಎಲ್ಲ ಕೊಡ್ತಾ ಇದ್ರೆ ಇಂಥ ಸಮಸ್ಯೆ ಎಲ್ಲ ಬರ್ತಾ ಇರಲಿಲ್ಲ. ಇದು ಮೊದಲು ಎಂತ ಆಗ್ತಾ ಇದೆ ಅಂದರೆ ಈ ಸರ್ವಿಸ್ ಟ್ಯಾಕ್ಸ್ ಒಂದಿತ್ತು, ಸೆಂಟ್ರಲ್ ಎಕ್ಸೈಸ್ ಇತ್ತು, ಮತ್ತು ವ್ಯಾಟ್ ಇತ್ತು. ಈ ಬೇರೆ ಬೇರೆ ಸ್ಟೇಟ್ನವರು ಬೇರೆ ಬೇರೆ ಅವರಿಗೆ ವೆಬ್ಸೈಟ್ ಇತ್ತು. ಈಗ ಈವನ್ ಕರ್ನಾಟಕ KVAT ನಮ್ಮದು ನಂಬರ್ 1 ವೆಬ್ಸೈಟ್ ಅಂತ ಹೇಳ್ತಾ ಇದ್ರು. ಎಲ್ಲರೂ ನಮ್ಮ ಕರ್ನಾಟಕ ಸ್ಟೇಟ್ ಇದ್ದೇ ವ್ಯಾಟ್ ಇದ್ದು UA ಬಿಲ್ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾ ಇದ್ರು. ಹಾಗೆ ಈವನ್ ಸೆಂಟ್ರಲ್ ಎಕ್ಸೈಸ್ ಅಲ್ಲಿ ಸರ್ ನಿಮಗೆ ಸೆಂಟ್ರಲ್ ಎಕ್ಸೈಸ್ ರಿಟರ್ನ್ ಫೈಲ್ ಮಾಡುವಾಗ ಮೊದಲು ಆಫ್ಲೈನ್ ಟೂಲ್ ಕೊಡ್ತಾ ಇದ್ರು. ಅಂದರೆ ನೀವು ಡೌನ್ಲೋಡ್ ಮಾಡಿ ಆಫ್ಲೈನ್ ಟೂಲ್ ಅದನ್ನು ಫಿಲ್ ಮಾಡಿ ಅಪ್ಲೋಡ್ ಮಾಡುವಂಥ ಪ್ರೊವಿಷನ್ ಇತ್ತು. ಆಗ ನಿಮ್ಗೆ ಎಂತ ಆಗ್ತಾ ಇತ್ತು, ಸಿಸ್ಟಮ್ ಒಮ್ಮೆ ಮಾತ್ರ ನಿಮಗೆ ಅಪ್ಲೋಡ್ ಮಾಡುವಾಗ ಮಾತ್ರ ನಿಮಗೆ ಒಮ್ಮೆ ಬೇಕಾದ್ದು. ಈವನ್ ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಸರ್ ASS ವೆಬ್ಸೈಟ್ ಅಂತ ಇತ್ತು, ಅದರಲ್ಲಿ ಸಹ ನಿಮಗೆ ಹಾಗೆ ಇತ್ತು, ನೀವು ಟೂಲನ್ನು ಡೌನ್ಲೋಡ್ ಮಾಡಿ ಫಿಲ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ. ಈಗ ಎಂತ ಆಗಿದೆ ಅಂದರೆ GST ರಿಟರ್ನ್ ಫೈಲ್ ಮಾಡುವಾಗ 3B ಆನ್ಲೈನ್ ಯು ಹ್ಯಾವ್ ಟು ಫಿಲ್, GSTR1 ಸ್ಮಾಲ್ ಸರ್ವಿಸ್ ಪ್ರೊವೈಡರ್ ಯು ಹ್ಯಾವ್ ಟು ಆನ್ಲೈನ್ ಫಿಲ್. ಎಲ್ಲರೂ ಆ ಸಿಸ್ಟಮ್ಗೆ ಹೋಗುವಾಗ ಈ ಬ್ಯಾಂಗ್ಳೂರು ಟ್ರಾಫಿಕ್ನಾಗೆ ರೋಡ್ ಜಾಮ್ ಆದಾಗೆ ಅದು ಸಿಸ್ಟಮ್ ಜಾಮ್ ಆಗಿ ಯಾರಿಗೆ ಸಹ ಫೈಲ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಫೈಲ್ ಮಾಡುವವರ ಹತ್ರ ಕೇಳಿದರೆ ಅವ್ರು ಹೇಳ್ತಾರೆ, ಸರ್ ನಮಗೆ ಒಂದು ನಮ್ಮ ಆಫೀಸಲ್ಲಿ ಹೇಳ್ತಾ ಇದ್ರು, ಸರ್ ನಮಗೆ ಒಂದು ಮೆಸೇಜ್ ಬರ್ತಾ ಉಂಟು, more than 1,50,000 SSCs are already logged in, please wait for your turn ಅಂತ. ಅದು ಮಾಡಿ ಚಕ್ರ ತಿರುಗಿದಾಗ ತಿರುಗ್ತಾ ಇರ್ತಿತ್ತು. ಅದನ್ನು ಪೇಷಂಟ್ ಆಗಿ ಸುಮಾರು ಜನ ವೇಟ್ ಮಾಡಿ ಸುಮಾರು ಜನ ಪೇಷಂಟ್ ಆಗಿದ್ದಾರೆ, ಡಾಕ್ಟರ್ ಹತ್ರ ಹೋಗಿ ಎಲ್ಲ ಇದಾಗಿದ್ದಾರೆ. ಅಷ್ಟು ಸೈಕಲಾಜಿಕಲ್ ಪ್ರೆಷರ್ ಚಾರ್ಟ್ ಅಕೌಂಟೆಂಟ್ ಮತ್ತು ಕನ್ಸಲ್ಟೆಂಟ್ನ ಮೇಲೆ ಡ್ಯೂ ಡೇಟ್ ರಿಟರ್ನ್ ಒಳಗೆ ಫೈಲ್ ಆಗಬೇಕು, ಫೈಲ್ ಆಗದಿದ್ದರೆ ಕಾನ್ಸಿಕ್ವೆನ್ಸಸ್. ಈ ಇದರಲ್ಲಿ ಸಿಸ್ಟಮ್ ನಮಗೆ ಅಪ್ಲೋಡ್ ಮಾಡಲಿಕ್ಕೆ ಬಿಡುವುದಿಲ್ಲ. ಅಂಥ ಸಿಸ್ಟಮಲ್ಲಿ ನಾವು ಹೇಗೆ ವರ್ಕ್ ಮಾಡೋದು ಅಂತ ಹೇಳಿ ಇದೆಲ್ಲ ಸಮಸ್ಯೆ ಬಂದದ್ದು ನಮ್ಮ ಆನ್ಲೈನ್ ಇಮಿಡಿಯೇಟ್ ಇಂಪ್ಲಿಮೆಂಟ್ ಮಾಡಿದ ಕಾರಣ ಇದು ಸಮಸ್ಯೆ ಬಂತು. ಅದು ವೇರಿಯಸ್ ಬಾಡೀಸ್ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿತ ಅಂದರೆ ನಮಗೆ ಈ ನಿಮ್ಮ GST ಪೋರ್ಟಲೇ ವರ್ಕ್ ಆಗೋದಿಲ್ಲ, ಕರೆಕ್ಟ್ ಆಗೋದಿಲ್ಲ, ಇದು ಹ್ಯಾಂಗ್ ಆಗ್ತದೆ ಅಂತ ಹೇಳಿ ಆಗ ಗೌರ್ಮೆಂಟ್ ಲೇಟರ್ ಆಗಿ 30 ತಿಂಗಳ ನಂತರ ಎಂತ ಮಾಡಿದ್ರೆ 5 crore ಎಬೋ ನಿಮ್ಮ ಟರ್ನ್ ಓವರ್ ಇದ್ದರೆ ನಿಮಗೆ ಡ್ಯೂ ಡೇಟ್ 20th ನೆಕ್ಸ್ಟ್ ಮಂತ್ 20th ಒಳಗೆ ನೀವು ಫೈಲ್ ಮಾಡಿದರೆ ಸಾಕು. ಮತ್ತು ಈ 5 crore ಮತ್ತು ಬಿಲೋ ಇದ್ದವರಿಗೆ ನೀವು ರಿಟರ್ನ್ ಫೈಲ್ ಮಾಡುವಾಗ ನಿಮಗೆ ಅವರು ಬೇರೆ ಬೇರೆ ಸ್ಟ್ಯಾಗರ್ಡ್ ಡೇಟ್ ಅಂತ ಹೇಳಿದ್ದಾರೆ. ಸ್ಟ್ಯಾಗರ್ಡ್ ಮ್ಯಾನರ್ ಅಂದರೆ ಈಗ ಕರ್ನಾಟಕಕ್ಕೆ 22, ಇನ್ನೊಂದು ಬೇರೆ ಒಂದು ಸ್ಟೇಟ್ಗೆ 24th. ಸೊ ಇದೆಲ್ಲ ಎಂತಕ್ಕೆ ಮಾಡಿದ್ರೆ ಅಂದರೆ ಈ ಪೋರ್ಟಲಲ್ಲಿ ನಮ್ಮದು ಲೋಡ್ ಕಡಿಮೆ ಆಗಲಿಕ್ಕೆ, ಅಂದರೆ ಲಾಗಿನ್ ಲೋಡ್ ಕಡಿಮೆ ಮಾಡಿ ಸ್ಮೂತಾಗಿ ಫೈಲ್ ಮಾಡಲಿಕ್ಕೆ. ಮತ್ತು ನಮ್ಮದು ಸಹ ಹಾಗೆ ನಾವು ಕನ್ಸಲ್ಟೆಂಟ್ ಅಥವಾ ಇವರೆಲ್ಲ ಅಕೌಂಟೆಂಟ್ ಎಲ್ಲ ಫೈಲ್ ಮಾಡುವಾಗ ಎಲ್ಲರೂ
ಎಲ್ರಿಗೆ ಥ್ರಿಲ್ ಅಂದರೆ ಲಾಸ್ಟ್ ಡೇಟೇ ಫೈಲ್ ಮಾಡಬೇಕು ಅಂತ ಹೇಳಿ ಈ ಲಾಸ್ಟ್ ಡೇಟೇ ಫೈಲ್ ಮಾಡಬೇಕು ಅಂತ ಥ್ರಿಲ್ ಅಲ್ಲಿ ಮಾಡುವಾಗ ಇದೆಲ್ಲ ಹ್ಯಾಂಗ್ ಸಹ ಆಗಿ ಎಲ್ಲ ಒಟ್ಟು ಕನ್ಫ್ಯೂಷನ್ ಆಗಿ ಇದಾಗಿದೆ. ಆದರೆ ಸಹ ಇನ್ಕಮ್ ಟ್ಯಾಕ್ಸಲ್ಲಿ ವೇರಿಯಸ್ ಜಡ್ಜ್ಮೆಂಟ್ ಉಂಟು, ಹೈಕೋರ್ಟ್ ಎಲ್ಲ ಹೇಳಿದೆ ನೀವು ಲಾಸ್ಟ್ ಡೇಟ್ ಯಾವಾಗ ಇಟ್ಟಿದ್ರಿ ಆ ಲಾಸ್ಟ್ ಡೇಟ್ನವರೆಗೆ ಸಹ ನೀವು SSCಗೆ ರಿಟರ್ನ್ ಸ್ಮೂತಾಗಿ ಫೈಲ್ ಮಾಡಲಿಕ್ಕೆ ನೀವು ಇದು ಕೊಡಲೇಬೇಕು ಅಂತ ಆಪ್ಷನ್ ಕೊಡಲೇಬೇಕು. ಸರ್ ಒಂದು ಕರೆ ಇದೆ, ಸ್ವೀಕರಿಸಿ ಮಾತಾಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನಾನು ದಾಮೋದರ್ ಬಾಳಿಗ ಮಾತಾಡೋದು. ಓಕೆ, ದಾಮೋದರ್ ಬಾಳಿಗ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಈಗ ಈ ಪ್ರೆಸೆಂಟ್ ಬಜೆಟ್ ಅಲ್ಲಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ವಿ ಆರ್ ಟ್ರೈಂಗ್ ಟು ಸಿಂಪ್ಲಿಫೈ ದ ಟ್ಯಾಕ್ಸ್ ಅಂತ. ಬಟ್ ಸಿಂಪ್ಲಿಫಿಕೇಶನ್ ಅಲ್ಲಿ ಈಗ ಆಪ್ಷನ್ಸ್ ಕೊಟ್ಟಿದ್ದಾರೆ, ಆಪ್ಷನ್ ಎ, ಆಪ್ಷನ್ ಬಿ. ಆದ್ರೆ ನಮಗೆ ಸಿಂಪ್ಲಿಫೈ ಆದದ್ದು ಏನು ಕಾಣ್ತಾ ಇಲ್ಲ. ನಮ್ಮ ಎಕ್ಸ್ಪರ್ಟ್ ಆದ ಸಂಕೇತ ಅವರು ಇದ್ರ ಬಗ್ಗೆ ಏನಾದರೂ ಒಂದು ಒಪಿನಿಯನ್ ಇಲ್ಲಾದ್ರೆ ಹೇಗೆ ಇದು ಸಿಂಪ್ಲಿಫೈ ಆಗಿದೆ ಅಂತ ಏನಾದರೂ ಒಂದು ಮಾಹಿತಿ ಕೊಡಬಹುದಾ? ಓಕೆ, ಸೊ ಲೇಟೆಸ್ಟ್ ಟ್ಯಾಕ್ಸ್ ರಿಜೈಮ್ ಅಲ್ಲಿ ಏನು 2 ಟ್ಯಾಕ್ಸ್ ಸ್ಲ್ಯಾಬ್ಸ್ ಮೂಲಕ ನೀವು ಟ್ಯಾಕ್ಸ್ ಕಟ್ಟಬಹುದು, 2 ರೀತಿ ಇದೆ ಅನ್ನುವಂಥದ್ದು. ಸೊ ಅದು ಹೇಗೆ ಸಿಂಪ್ಲಿಫೈ ಆಗಿದೆ ನಿಮ್ಮ ಪ್ರಕಾರ? ಒಪಿನಿಯನ್ಸ್ ಏನು, ಆಕ್ಚುಲಿ ಸಿಂಪ್ಲಿಫೈ ಆಗಿದೆಯಾ ಅಥವಾ ಜಸ್ಟ್ ಫಾರ್ ದ ಸೇಕ್ ಆಫ್ ಡೂಯಿಂಗ್ ಇಟ್ ಮಾಡಿದಾರ ಅನ್ನುವಂಥದ್ದು? They have given alternate options. ಮುಂಚೆ ಏನಿತ್ತು, if we wanted to get a tax deduction, we had to invest in certain things, even if we did not want to invest them for any other reasons. Yes. People would have simply taken LIC policies only for tax deduction without knowing why they need an insurance policy or whether that person has an actual requirement, or someone would take a home loan even if he did not want a house just for the purpose of tax deduction. So the idea is that people should be given an option wherein if they do not have to invest in these things, still they have an option to get a lesser tax. Okay. So that has been the idea behind this. So implementation how it goes we will have to see. ನಾವು ಮುಂದಿನ ವರ್ಷದಲ್ಲಿ ಹೇಗೆ ಆಗ್ತದೆ ಅಂತ ನೋಡಬೇಕು. ಬಟ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಬಿಕಾಸ್ ವಾಟ್ ಹ್ಯಾಪನ್ಸ್, someone may just come out of college and get into a job. He may not have been in a position to buy a house and get deduction for home loans. Okay. Or immediately take 1.5 lakhs of ATC deductions. So there is an option given so that such people, if they are also having an option to get a lesser tax. Okay. When compared to the persons earlier who were in a position to get because of these deductions. Okay, so ಈಗ ಹೊಸ ರಿಜೈಮ್ ಅಲ್ಲಿ ಟ್ಯಾಕ್ಸ್ ಕಮ್ಮಿ ಆಗಬಹುದಾ ಅಥವಾ ಹಳೆ ರಿಜೈಮಿಗೆ ಹೋದ್ರೇನೆ ಟ್ಯಾಕ್ಸ್ ಕಮ್ಮಿ ಇರುವಂತ? ನಾವು ಕೇಸ್ ಟು ಕೇಸ್ ನೋಡಬೇಕು. We cannot give a definite opinion, but someone who has not availing any deductions, definitely ಅವರಿಗೆ ಹೊಸ ಟ್ಯಾಕ್ಸ್ ರಿಜಿಮ್ ಅಲ್ಲಿ ಸ್ವಲ್ಪ ಸೇವಿಂಗ್ಸ್ ಆಗ್ತದೆ. Okay. ಅದು ಅದರ ಪೂರಕವಾಗಿ ಅಂದ್ರೆ ಇದು ನೀವು ವೆಬ್ಸೈಟ್ ಅಲ್ಲಿ ಹೋಗಿದ್ರೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಲ್ಲಿ ಕ್ಯಾಲ್ಕುಲೇಟರ್, ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಅಂತ ಹಾಕಿದ್ದಾರೆ. ನೀವು ಓಲ್ಡ್ ರಿಜಿಮ್ ಅಲ್ಲಿ ಎಷ್ಟು ಕಟ್ಟಿದ್ರೆ ಓಲ್ಡ್ ರಿಜಿಮ್ ಅಲ್ಲಿ ಎಷ್ಟು ಬರ್ತದೆ, ನ್ಯೂ ರಿಜಿಮ್ ಅಲ್ಲಿ ಎಷ್ಟು ಬರ್ತದೆ ಅಂತ ಹೇಳಿ ಆ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಅಲ್ಲಿ ನೀವೇ ಆಪ್ಷನ್ ಮಾಡಿ ನೋಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ನಿಮ್ಗೆ ಯಾವ್ದು ಟ್ಯಾಕ್ಸ್ ಬೆನಿಫಿಟ್ ಉಂಟು ಅಂತ ನೋಡಿ ನಿಮಗೆ ಚಾಯ್ಸ್ ಮಾಡ್ಲಿಕ್ಕೆ ಆಗ್ತದೆ. ನೀವು ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಲ್ಲಿ ಇದೆ. ಮತ್ತು ಇನ್ನೊಂದು ಪೂರಕವಾಗಿ ಅವರಿಗೆ ಹೇಳಿದ ಹಾಗೆ ನಮಗೆ ಕ್ಯಾಶ್ ಫ್ಲೋ ಅಂದರೆ ನಮ್ಮ ಹತ್ರ ಹಣ ಉಂಟಾ ಇಲ್ವಾ, ಈ ಮನೆ ಖರ್ಚಿಗೆ ಹಣ ಉಂಟಾ ಇಲ್ವಾ, ಆರ್ ಅದರ್ವೈಸ್ ಐ ಹ್ಯಾವ್ ಟು ಮೇಕ್ ಕಂಪಲ್ಸರಿ ಸೇವಿಂಗ್ಸ್ ಫಾರ್ ದ ಪರ್ಪಸ್ ಆಫ್ ಅವೈಲಿಂಗ್ ದ ಟ್ಯಾಕ್ಸ್ ಬೆನಿಫಿಟ್ ಅಂತ ಆ ಇಶ್ಯೂ ಇರೋದು. ಈಗ ಅದಕ್ಕೆ ಗೌರ್ಮೆಂಟ್ ಅಂತ ಮಾಡಿದೆ, ನೀವು ಕಂಪಲ್ಸರಿಯಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಲ್ಲ, ನಿಮ್ಮ ಹತ್ರ ಕ್ಯಾಶ್ ಫ್ಲೋ ಎಲ್ಲ ಇಲ್ಲದಿದ್ದರೆ ಯು ಕ್ಯಾನ್ ಗೋ ಫಾರ್ ವಿದೌಟ್ ಡಿಡಕ್ಷನ್ ಅಂತ ಹೇಳಿ ಆ ಸಿಸ್ಟಮನ್ನು ಒಂದು ತಂದಿದ್ದಾರೆ. ಇದು ಆ್ಯಕ್ಚುಲಿ ಉತ್ತಮ ಒಂದು ಇದು ಟ್ಯಾಕ್ಸ್ ಸ್ಕೀಮ್ ಅಂತ ಹೇಳ್ಬೋದು. ಓಕೆ, ದಾಮೋದರ್ ಬಾಳಿಗ ಅವರೇ, ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ಅದೇ ನಾವು ಮಾತಾಡ್ತಿದ್ದದ್ದು GST. ನೀವು ಸ್ಟ್ಯಾಗರ್ಡ್ ಮ್ಯಾನರ್ ಅಲ್ಲಿ ಆದಷ್ಟು ಅದನ್ನ ಕಮ್ಮಿ ರೀತಿಯಲ್ಲಿ ಅಪ್ಲೋಡ್ ಅಥವಾ ಯಾವ ರೀತಿ ಒಂದು ಇನ್ಕಮ್ ನೆಟ್ವರ್ಕ್ ಅಲ್ಲಿ ಟ್ರಾಫಿಕ್ ಕಮ್ಮಿ ಆಗುವ ಹಾಗೆ ಮಾಡ್ಲಿಕ್ಕೆ ಉದ್ದೇಶದಿಂದ ಈ ರೀತಿ ಒಂದು ಬೇರೆ ಬೇರೆ ಡೇಟ್ಸ್ ಅನ್ನ ತಂದ್ರು. ಅದು ಸಹ ಅದನ್ನ ಈ ಇದು ಸ್ಟ್ಯಾಗರ್ಡ್ ಮ್ಯಾನರ್ ಅಲ್ಲಿ ತಂದ ಡೇಟ್ ಕೂಡ ಟೆಂಪರರಿ. ಓಕೆ, ಇಟ್ ಇಸ್ ನಾಟ್ ಪರ್ಮನೆಂಟ್. ಈಗ ಇನ್ನು ಹೊಸ ರಿಟರ್ನ್ ಬರ್ತಾ ಉಂಟು. ಹೊಸ ರಿಟರ್ನ್ ಬರುವಾಗ ಈಗ ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ಅದಕ್ಕೆ ಇನ್ನು ಡೇಟ್ ಯಾವ್ದು ಕೊಡ್ತಾರೆ ಅಂತ ಗೊತ್ತಿಲ್ಲ. ಅದು ಇನ್ನೂ ಕೂಡ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಅಂದರೆ ಅದರಲ್ಲಿ ಮ್ಯಾಚಿಂಗ್ ಕಾನ್ಸೆಪ್ಟ್ ಎಲ್ಲ ಉಂಟು, ಕ್ರೆಡಿಟ್ ಎಲ್ಲ. ಅದು ಈಗ ಸೈಟಲ್ಲಿ ಅದನ್ನು ವೆಬ್ಸೈಟಲ್ಲಿ ನಿಮ್ಮ ಇದರಲ್ಲಿ ರಿಟರ್ನ್ ಇದು ನೀವು ಲಾಗಿನ್ ಆದರೆ ಈಗಲೇ ಟ್ರಯಲ್ ವರ್ಷನ್ ಒಂದು ಹಾಕಿಟ್ಟಿದ್ದಾರೆ, ನೀವು ಬೇಕಾದರೆ ಈಗಲೇ ಚೆಕ್ ಮಾಡ್ಬೋದು ಅಂತ ಹೇಳಿ. ಅಂಥದ್ದು ಈ ಟ್ರಯಲ್ ವರ್ಷನನ್ನು ಬೇಕಾದರೆ ನೀವು ಚೆಕ್ ಮಾಡಿ ನೀವು ಪ್ರೊಸೀಡ್ ಮಾಡಲಿಕ್ಕೆ ನೀವು ಗೌರ್ಮೆಂಟ್ಗೆ ಸಜೆಷನ್ ಸಹ ಕೊಡ್ಬೋದು. ನೀವು ಸಜೆಷನ್ ಕೊಟ್ಟು ನೀವು ಅದಕ್ಕೆ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಉಂಟಾ ಅಂತ. ಅಂದರೆ ಈಗ GST ಒಮ್ಮೆಲೆ ಇಂಪ್ಲಿಮೆಂಟ್ ಮಾಡಿದ ಕಾರಣ ಮೊದಲು ನಮ್ಮ ಸಜೆಷನ್ ಕೇಳದೆ, SSCದು ಸಜೆಷನ್ ಕೇಳದೆ
ಇದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಕ್ಕೆ ಈಗ ಗೌರ್ಮೆಂಟಿಗೆ ಗೊತ್ತಾಗಿದೆ. ಸೊ ನಾವು ಟ್ರಯಲ್ ವರ್ಷನ್ ನಿಮ್ಮ ಸೈಟಲ್ಲಿ ಹಾಕಿಟ್ಟಿದ್ದೇವೆ, ನೀವು ಈಗಲೇ ಟ್ರೈ ಮಾಡಿ. ಎಂಥ ನೀವು ಸಮಸ್ಯೆ ಇದ್ದರೆ ಸಹ ಈಗಲೇ ನೀವು ಇಮಿಡಿಯೇಟ್ ಆಗಿ ನೀವು ಥ್ರೂ ಡಿಪಾರ್ಟ್ಮೆಂಟ್ ಥ್ರೂ ಅಥವಾ ನೀವು ಡೈರೆಕ್ಟಾಗಿ ನೀವು ಇವರಿಗೆ ಇನ್ಫಾರ್ಮ್ ಮಾಡ್ಬೋದು ಫೈನಾನ್ಸ್ ಮಿನಿಸ್ಟರ್. ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಾನು ರಾಮರಾವ್, ಮಂಗಳೂರು ಕೊಟ್ಟಾರ ಚೌಕಿಯಿಂದ. ನಮಸ್ತೆ ರಾಮರಾವ್ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರಶ್ನೆ ಏನಂದ್ರೆ, ನಾನು ಮುಂಚೆ ಪೇಪರ್ ಅಲ್ಲಿ ಓದಿದ್ದು ನೆನಪು, ಈ ಹಾನೆಸ್ಟ್ ಟ್ಯಾಕ್ಸ್ ಪೇಯರ್ಸಿಗೆಲ್ಲ ಡಿಪಾರ್ಟ್ಮೆಂಟ್ ಲೆಕ್ಕದಲ್ಲಿ ಒಂದು ಸನ್ಮಾನ ಮಾಡ್ತಾರಂತ, ಅದು ಈಗಲೂ ಉಂಟಾ ಅಂತ. ಮತ್ತೆ ಸೀನಿಯರ್ ಸಿಟಿಸನ್ಸ್ ಕೆಲವರಿಗೆ ಮರೆಗುಳಿಯಲ್ಲ ಸರ್, ಅದ್ರಲ್ಲಿ ಏನಾದ್ರು ಎಷ್ಟೋ ವರ್ಷ ಹಾನೆಸ್ಟ್ ಆಗಿ ಟ್ಯಾಕ್ಸ್ ಪೇ ಮಾಡಿ ಒಂದು ಸರ್ತಿ ಇದಾದ್ರೆ ಡೆಡ್ ಲೈನ್ ತಪ್ಪಿ ಹೋದ್ರೆ ಅವರಿಗೆ ಎಂತ ಟೈಪ್ ಪನಿಷ್ಮೆಂಟ್ ಕೊಡ್ತೀರಿ? ಅಥವಾ ನೀವು ಈಗ ಸಜೆಷನ್ಸ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ, ಈ ಕೋಆಪರೇಟಿವ್ ಬ್ಯಾಂಕ್ಸ್ ನಲ್ಲಿ ಹೌಸಿಂಗ್ ಲೋನ್ ಡಿಫಾಲ್ಟರ್ಸ್ ಪೇಪರ್ ಎಲ್ಲ ಫೋಟೋ ಹಾಕ್ತಾರೆ, ಹಾಗೆ ಈ ಟ್ಯಾಕ್ಸ್ ಡಿಫಾಲ್ಟರ್ಸ್ ಗೆ ಪೇಪರ್ ಅಲ್ಲಿ ಫೋಟೋ ಹಾಕ್ಬೋದಲ್ಲ ಅಂತ. ಮತ್ತೆ ಈ ಡಿಫಾಲ್ಟಿಂಗ್ ರೂಲ್ ಎಲ್ಲ ಕಾನೂನು ಎಲ್ಲರಿಗೂ ಒಂದೇ, ಯಾಕಂದ್ರೆ ರಾಜಕಾರಣಿಗಳಿಗೆ, ಫಿಲ್ಮ್ ಸ್ಟಾರ್ಸ್ ಈ ಕಾನೂನು ಅಪ್ಲೈ ಆಗ್ತದ ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಫಿಲ್ಮ್ ಸ್ಟಾರ್ಸ್ ಎಲ್ಲ ಎಷ್ಟೋ ಕೋಟಿ ತಗೊಳ್ತಾರೆ, ಆದ್ರೆ ಅವರು ಸರಿಯಾಗಿ ಟ್ಯಾಕ್ಸ್ ಪೇಮೆಂಟ್ ಮಾಡುದಿಲ್ಲ. ಮತ್ತೆ ಇನ್ ಕೇಸ್ ಆಫ್ ಡೆತ್ ವೆದರ್ ಲೀಗಲ್ ಹ್ಯಾಸ್ ಆರ್ ಲೈಬಲ್ ಟು ಪೇ ದ ಟ್ಯಾಕ್ಸ್. ಯಾಕಂದ್ರೆ ಈಗ ಜಯಲಲಿತಾ ಕೋರ್ಟ್ ಕೇಸ್ ಆಯ್ತು, ಎಷ್ಟೋ ಇದಾಯ್ತು, ಅದೀಗ ಮತ್ತೆ ಗವರ್ಮೆಂಟ್ಗೆ ಅವ್ರದ್ದು ಇದೆಲ್ಲ ನಾಮ ಅಲ್ವಾ ಅಂತ. ನಮಸ್ಕಾರ. ಸೊ ಅವರ ಮೊದಲೇ ಪ್ರಶ್ನೆ ಸ್ಟಾರ್ಟ್ ಮಾಡ್ತೇನೆ. ಆನೆಸ್ಟ್ ಟ್ಯಾಕ್ಸ್ ಪೇಯರ್ಸ್ಗೆ ಏನಾದರೂ ಮುಂಚೆ ಫೆಲಿಸಿಟೇಷನ್ ಇತ್ತು ಅಂತ ಕೇಳ್ಪಟ್ಟಿದ್ದಾರೆ. ಸೊ ಈಗಲೂ ಅದೇ ರೀತಿ ಏನಾದರೂ ಫೆಲಿಸಿಟೇಷನ್ ಇರ್ಬೋದು, ಅಥವಾ ಒಂದು ರೆಕಗ್ನಿಷನ್ ಮಾಡುವಂಥದ್ದು ಏನಾದರೂ ಇದೆಯಾ ನಮ್ಮ ಇನ್ಕಮ್ ಟ್ಯಾಕ್ಸ್ GST ಅಲ್ಲಿ ಏನಾದರೂ? ಡ್ಯೂ ಡೇಟ್ ಒಳಗಡೆ ಫೈಲ್ ಮಾಡಿದ್ರೆ ದರ್ ಇಸ್ ಒನ್ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಅವರು ಕೊಡ್ತಾರೆ ಫಾರ್ ಆಲ್ ಟ್ಯಾಕ್ಸ್ ಪೇಯರ್ಸ್ ಫೈಲ್ಡ್ ವಿದಿನ್ ದ ಡ್ಯೂ ಡೇಟ್. ದಿಸ್ ಪ್ರೊವಿಷನ್ ಇಸ್ ದೇರ್ ಇನ್ ಇನ್ಕಮ್ ಟ್ಯಾಕ್ಸ್. ನಾವು ಅದು ಡೌನ್ಲೋಡ್ ಕೂಡ ಮಾಡಬಹುದು ಆನ್ಲೈನ್ ವೆಬ್ಸೈಟಿಗೆ ಹೋಗಿ. ಇವನ್ ಅಡ್ವಾನ್ಸ್ ಟ್ಯಾಕ್ಸ್ ಕೂಡ ನೀವು ಅದನ್ನು ಕರೆಕ್ಟ್ ಆಗಿ ಡ್ಯೂ ಡೇಟ್ಗೆ ನೀವು ಕಟ್ಟಿರಬೇಕು, ಇಂಟ್ರೆಸ್ಟ್ ಎಲ್ಲ ಕಟ್ಟಿರಬಾರ್ದು ಅಂತವರಿಗೆ ಈಗ ಸಹ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಎಲ್ಲ ಬರ್ತಾ ಇದೆ. ಸೊ ಇದು ಎಲ್ಲಾದ್ರೂ ಯೂಸ್ ಆಗುವಂಥದ್ದು ಅಥವಾ ಜಸ್ಟ್ ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಕೊಡುವಂಥದ್ದು ಹೇಗೆ ಅನ್ನುವಂಥದ್ದು? ಇಟ್ ಕ್ಯಾನ್ ಬಿ ಸೆಡ್ ಸ್ಯಾಟಿಸ್ಫ್ಯಾಕ್ಷನ್, ಬಟ್ ಇಟ್ ಆಲ್ಸೋ ಶೋಸ್ ಯುವರ್ ಟ್ರ್ಯಾಕ್ ರೆಕಾರ್ಡ್. ನಾವು ಯಾವ್ದಕ್ಕಾದ್ರೂ ಈಗ ಬ್ಯಾಂಕಿಂಗ್ ಅಥವಾ ಬೇರೆ ನಾವು ವೆಂಡರ್ಸ್ ಒಟ್ಟಿಗೆ ಡೀಲ್ ಮಾಡುವಾಗ ಇಫ್ ವಿ ಆರ್ ಪ್ರಾಂಪ್ಟ್ ಇನ್ ಪೇಯಿಂಗ್ ಟ್ಯಾಕ್ಸಸ್, ಇಟ್ ಈಸ್ ಅ ಗುಡ್ ಸೈನ್. ಓಕೆ. ಸೊ ಇನ್ನೊಂದು ಕ್ವೆಶ್ಚನ್ ಏನಂದ್ರೆ, ಈಗ ಸೀನಿಯರ್ ಸಿಟಿಸನ್ಸ್ಗೆ ಏನಾದರೂ ಒಂದು ಇಲ್ಲಿ ತನಕ ಎಂಪ್ಲಾಯ್ಮೆಂಟಲ್ಲಿ ಇದ್ದಾಗ ಅವರು ಚೆನ್ನಾಗಿ ಸರಿಯಾದ ರೀತಿಯಲ್ಲಿ ಟ್ಯಾಕ್ಸ್ ರಿಟೈರ್ಮೆಂಟ್ ಇದು ಫೈಲಿಂಗ್ ಎಲ್ಲ ರಿಟರ್ನ್ಸ್ ಎಲ್ಲ ಮಾಡಿರ್ತಾರೆ, ಬಟ್ ಗ್ರ್ಯಾಜುವಲಿ ಹೋದಾಗ ಏನಾದರೂ ಒಂದು ಮರ್ತು ಹೋಯ್ತು, ಒಂದು ಡ್ಯೂ ಡೇಟ್ ಮಿಸ್ ಆಯಿತು ಅನ್ನುವಂಥದ್ದಿದ್ರೆ ಅವರ ಪೆನಾಲ್ಟಿ ಕಾನ್ಸಿಕ್ವೆನ್ಸಸ್ ಏನು ಆ ಟೈಮಲ್ಲಿ ಅನ್ನುವಂಥದ್ದು? ಈಗ ರೀಸನಬಲ್ ಕಾಸ್ ಏನಾದರೂ ಇಫ್ ಯು ಆರ್ ಏಬಲ್ ಟು ಪ್ರಿಸ್ಕ್ರೈಬ್, ಲೆಟ್ಸ್ ಎ ಇಲ್ನೆಸ್ ಕಂಟಿನ್ಯೂಸ್, ಅದರ್ವೈಸ್ ಏನಾದರೂ ಹಾಸ್ಪಿಟಲೈಸೇಷನ್, ಪೆನಾಲ್ಟಿ ಏನಾದರೂ ಇದ್ರೆ ದರ್ ಈಸ್ ಆಲ್ವೇಸ್. ಇವಾಗ ಅಂದ್ರೆ ಲೇಟ್ ಫೀ ಅನ್ನುವಂಥದ್ದು ಬರ್ತದೆ, ಒಂದು ದಿನ ಡಿಲೇ ಆದ್ರೂ ಕೂಡ ನಾವು ಲೇಟ್ ಫೀ ಕಟ್ಟಬೇಕಾಗ್ತದೆ, ಅದನ್ನ ಏನಾದರೂ ವೇವ್ ಮಾಡುವಂಥದ್ದು ಇದೆಯಾ ಇನ್ಕಮ್ ಟ್ಯಾಕ್ಸ್ ಅಲ್ಲಿ? ಈಗ ಲೇಟ್ ಫೀಗೆ ವೇವರ್ ಆಪ್ಷನ್ ಇಲ್ಲ ಫಾರ್ ದ ಟೈಮ್ ಬೀಯಿಂಗ್. ವಾಟ್ ವಿ ಸಜೆಸ್ಟ್ ಇಸ್ ದಟ್ ಎಟ್ ದ ಅರ್ಲಿಯೆಸ್ಟ್ ಆಪರ್ಚುನಿಟಿ ಪ್ಲೀಸ್ ಫೈಲ್ ದ ರಿಟರ್ನ್. ಯಾಕಂದ್ರೆ ಲೇಟ್ ಫೀ ಇಸ್ ನಾಟ್ ಅ ಪೆನಾಲ್ಟಿ. ಪೆನಾಲ್ಟಿ ದೆರ್ ಆರ್ ಪ್ರೊವಿಷನ್ಸ್ ಪ್ರಿಸ್ಕ್ರೈಬ್ಡ್ ಫಾರ್ ರೀಸನಬಲ್ ಕಾಸ್ ಯೂಶಲಿ, ಬಟ್ ಈವನ್ ಟುಡೇ ಸಮ್ ಪೆನಾಲ್ಟೀಸ್ ಆರ್ ಬಿಕಮಿಂಗ್ this are automatic, but still most penalties are with reasonable cause, whereas late fee is not like that. Late fee is automatically levied once the due date is crossed, and everything is system based now. There is no question of approaching the assessing officer. Everything happens to CPC, Centralized Processing Center. But at the same time, sir, senior citizens ಕೆಲವು relaxed norms ಇದೆ, higher slabs ಇದೆ, advanced tax relaxation ಇದೆ, ಮತ್ತೆ there are so ಅವ್ರದ್ದು higher slabs in fact if you are more than 80 years ಎಲ್ಲ ಆದ್ರೆ ಆವಾಗ there is a 5 lakh ಇದು slab 5 lakh ವರೆಗೆ total exemption ಇದೆ. and if it is 60 years ಗಿಂತ ಜಾಸ್ತಿ ಇದ್ರೆ then there was a 3 lakh, but now because of the higher slabs, if you are having no income up to 5 lakhs, anyways there is no tax because of the latest rebate. ಅಂತ ಅವರಿಗೆ ಒಂದು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟುವಂತದ್ದು ಸಹ ಇದು ವೇವರ್ ಇದೆ, ಅಂದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕಂತ ಇಲ್ಲ, ಆದ್ರೆ ಅವರದ್ದು ಇನ್ಕಮ್ ಮಾತ್ರ ಬಿಸ್ನೆಸ್ ಆರ್ ಪ್ರೊಫೆಷನ್ ಇರಬಾರ್ದು. ಬಿಸ್ನೆಸ್ ಆರ್ ಪ್ರೊಫೆಷನ್ ಇದ್ರೆ ಅವರಿಗೆ ಅಡ್ವಾನ್ಸ್ ಟ್ಯಾಕ್ಸ್ ಬರ್ತದೆ. ಅದರ್ ದನ್ ದಟ್ ಅಂತ ಇಲ್ಲದ್ರೆ ಸಹ ಅಡ್ವಾನ್ಸ್ ಟ್ಯಾಕ್ಸ್ ಕೂಡ there is no any installments. They need not pay, they can pay at the time of self assessment. Okay. ಇನ್ನೊಂದು ಪ್ರಶ್ನೆ ಏನಂದ್ರೆ, ಇವಾಗ ಸಡನ್ ಡೆತ್ ಆದ್ರೆ ಒಬ್ಬ SSC ಇದ್ದು ಅವರ ಲೀಗಲ್ ಹೇರ್ಸ್ ಟ್ಯಾಕ್ಸ್ ಕಟ್ಟಬೇಕಾ ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಾ ಇರಬೇಕಾ, ಹೇಗೆ ಇದು? ಹೌದು, legal heir is also responsible for filing the return. Okay. But usually what happens is legal heir is only liable to the extent of what he gets from the deceased person. We cannot proceed against a legal heir in his personal capacity. Okay. Let us say a legal heir
has the deceased person has a tax dues of some 1 crore odd amount, and he has inherited only 50 lakhs or so. Okay. Legal heir in his personal capacity cannot be held responsible in excess of the assets of the deceased persons. Okay. Okay. So ಇವಾಗ ಒಂದು GST ಸೆಂಟ್ರಲ್ ಎಕ್ಸೈಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಸಹ ಡೆತ್ ಆದ್ರೆ ಪ್ರೊಪರೈಟರ್ ಡೆತ್ ಆದ್ರೆ ಅವರ ಟ್ಯಾಕ್ಸ್ ಕಟ್ಟುವಂಥದ್ದು ಇಶ್ಯೂ ಸುಪ್ರೀಂ ಕೋರ್ಟ್ನವರಿಗೆ ಸಹ ಹೋಗಿತ್ತು. ಓಕೆ. ಸುಪ್ರೀಂ ಕೋರ್ಟ್ ಅಂತ ಹೇಳಿದಂದ್ರೆ ಒಮ್ಮೆ ಅವ SSC ಡಿಸೀಸ್ ಆದ್ರೆ ಲೀಗಲ್ ಹೇರಿಂದ ಯು ಕೆನಾಟ್ ಕಲೆಕ್ಟ್ ದ ಡ್ಯೂಟಿ ಆರ್ ಈವನ್ ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಸಹ ಇದೆ ಅಂತ ಕೇಸಸ್ ಇದೆ. ನೀವು ಕಲೆಕ್ಟ್ ಮಾಡಬಾರ್ದು ಬಿಕಾಸ್ ದ ಪರ್ಸನ್ ಇಟ್ ಸೆಲ್ಫ್ ಇಸ್ ನಾಟ್ ದೇರ್. ಆದ ಕಾರಣ ನೀವು ಪುನಃ ಯಾರ ಹತ್ರ ಕ್ಲೇಮ್ ಮಾಡೋದು ಅಂತ ಹೇಳಿ ಯು ಕೆನಾಟ್ ಕ್ಲೇಮ್ ವಿತ್ ದ ಲೀಗಲ್ ಪರ್ಸನ್ ಬಿಕಾಸ್ ಆ ಆ್ಯಕ್ಟಲ್ಲಿ ಇದು ಉಂಟು, ಯಾರೆಲ್ಲ ಪೇಮೆಂಟ್ ಮಾಡೋ ಪ್ರೊವಿಷನ್ ಇತ್ತು ಅದರಲ್ಲಿ ಲೀಗಲ್ ಹೈರ್ಸ್ ಎಲ್ಲ ಬರದ ಕಾರಣ ಅದೇ ಇಲ್ಲ. GST ಯಲ್ಲಿ ಅದು ಇನ್ನೂ ಲಿಟಿಗೇಷನ್ ಬರ್ಬೋದು. ಇನ್ನು GST ಯಲ್ಲಿ ಲೀಗಲ್ ಹೈರ್ಸ್ ಇದೆ ತಗೊಂಡಿದ್ದಾರೆ. ಯು ಮೇ ಹ್ಯಾವ್ ಟು ಸಿ ಫರ್ದರ್ ಕಾನ್ಸಿಕ್ವೆನ್ಸಸ್. ಸೊ ಲೀಗಲ್ ಹೈರ್ಸ್ ಕೂಡ ಪೇಮೆಂಟ್ ಕಂಟಿನ್ಯೂ ಮಾಡಬೇಕಾದಂಥ ಪ್ರೊವಿಷನ್ಸ್ ಬರ್ಬೋದು ಅನ್ನುವಂಥದ್ದು. ಇನ್ನೊಂದು ಇವಾಗ ಈ ಟ್ಯಾಕ್ಸ್ ಡಿಫಾಲ್ಟರ್ಸ್ ಬಗ್ಗೆ ಬಂದಾಗ ಏನಾದರೂ ಅದನ್ನು ನ್ಯೂಸ್ ಪೇಪರ್ಸಲ್ಲಿ ಅಥವಾ ಪಬ್ಲಿಸೈಸ್ ಮಾಡುವಂಥ ಏನಾದರೂ ಒಂದು ಆಪ್ಷನ್ ಇದೆಯಾ? ಮಾಡ್ತಾರಾ ಅದನ್ನು ಏನಾದರೂ ಆ ರೀತಿ ಪಬ್ಲಿಸೈಸ್ ಮಾಡಿ ಇವರು ಟ್ಯಾಕ್ಸ್ ಡಿಫಾಲ್ಟರ್ಸ್ ಎಷ್ಟು ಡಿಫಾಲ್ಟ್ ಮಾಡಿದ್ದಾರೆ? ಯಾಕೆಂದರೆ ಪ್ರತಿ ಸಲ ನಾವು ನ್ಯೂಸ್ ಪೇಪರ್ ನೋಡುವಾಗ ಬ್ಯಾಂಕಿಂದ ಕೆಲವಂತೂ ಬರುವಂಥದ್ದು ಉಂಟು, ಪ್ರಾಪರ್ಟಿ ಸೇಲಿಗಿದೆ ಯಾಕಂದರೆ ಡಿಫಾಲ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಅದೇ ರೀತಿ ಟ್ಯಾಕ್ಸ್ ಡಿಫಾಲ್ಟರ್ಸ್ ಬಗ್ಗೆ ಪೇಪರಲ್ಲಿ ಬರುವಂಥದ್ದು ಏನಾದರೂ ಇದೆಯಾ? ಟ್ಯಾಕ್ಸ್ ಡಿಫಾಲ್ಟರ್ ಬಗ್ಗೆ ನನ್ನ ಪ್ರಕಾರ ವೆಬ್ಸೈಟ್ ಅಲ್ಲಿ there is a discussion that they want to name and shame those who are defaulting, but as of now I am not aware about any provisions. ವೆಬ್ಸೈಟ್ ಅಲ್ಲಿ ಹಾಕುವಂತ ಒಂದು currently ಏನು there is no information about no information as this. Okay. ಸೊ ಮುಂದುವರಿಸೋಣ. ಸಂಕೇತ್ ಸರ್ ಅವರು, ಈಗ ಏನಾಗಿದೆ ಅಂದರೆ ಡ್ಯೂ ಡೇಟ್ಸ್ ಜನರಲಿ ಮ್ಯಾನ್ಯುವಲ್ ಟೈಮ್ ಇದ್ದಾಗ ನಮ್ಗೆ ಯಾವ್ದು ರಜೆ ಬಂತು ಅಂತಾದರೆ, ಈಗ ಪಬ್ಲಿಕ್ ಹಾಲಿಡೇ ಅಂತ ಆದಾಗ ನೆಕ್ಸ್ಟ್ ಡೇ ಅದನ್ನು ಫೈಲ್ ಮಾಡಬಹುದಿತ್ತು. ಸೊ ಅದೊಂದು ರಿಲ್ಯಾಕ್ಸೇಷನ್ ಇತ್ತು ಆವಾಗ. ಎಲ್ಲ ಆನ್ಲೈನ್ ಆದ ನಂತರ ಒಂದು ಏನು ಹೇಳ್ತೇವೆ ನಾವೊಂದು ಪ್ರಾಬ್ಲಮ್ಯಾಟಿಕ್ ಏನಂದರೆ ಅದೇ ಡೇಟಿಗೆ ನಾವು ಫೈಲ್ ಮಾಡಿ ಬಿಡಬೇಕು. ಈವನ್ ಇಫ್ ಯು ಹ್ಯಾವ್ ರಜೆ ಇರ್ಬೋದು ಅಥವಾ ಹಾಲಿಡೇ ಏನಾದರೂ ಒಂದು ನಾನ್ ವರ್ಕಿಂಗ್ ಡೇ ಇರ್ಬೋದು ಆ ಟೈಮಲ್ಲಿ. ಇವಾಗ ಈ ಆನ್ಲೈನ್ ಬಂದ ನಂತರ ಇಂಥ ಒಂದು ಪ್ರಾಬ್ಲಮ್ ಆದಾಗ ಯಾಕೆ ಆ ಒಂದು ರಿಲ್ಯಾಕ್ಸೇಷನ್ ಕೊಡಲಿಲ್ಲ ಆನ್ಲೈನ್ ಟೈಮಲ್ಲಿ, ನಮಗೆ ಕಷ್ಟ ಆಗ್ತದೆ ಅಂಥ ಸಂದರ್ಭದಲ್ಲಿ ಡ್ಯೂ ಡೇಟ್ ಅದು ರಜೆ ಇದ್ದಾಗ ಅನ್ನುವಂಥದ್ದು. ಸೊ ಅಂಥದ್ದಕ್ಕೆ ಏನು ಹೇಳ್ತೀರಾ ನೀವೀಗ? ಮುಂಚೆ ಮ್ಯಾನ್ಯುಯಲ್ ಇರುವಾಗ you had to go to the department and get an acknowledgement of the return. Okay. Possibly because of this they used to give the next working day. Okay. But now that online systems have come in, even on a holiday it is working. So you are always in a position to file. ನೀವು ರಜೆ ದಿನ ಇದ್ರೂ ನೀವು ಮನೆಯಲ್ಲಿ ಕೂತ್ಕೊಂಡು ಫೈಲ್ ಮಾಡಬಹುದು. Okay. So ಅದರಿಂದ they have not given a provision to file on the next working day. Even if due date falls on a holiday, we have to file on that date. Okay, but ಅದರಿಂದ ಆದಷ್ಟು ನಾವು ಡ್ಯೂ ಡೇಟ್ ತನಕ ಹೇಳ್ಕೊಂಡು ಹೋಗೋದು ಅವಾಯ್ಡ್ ಮಾಡಬೇಕು. ನಾಟ್ ಅಡ್ವೈಸಬಲ್. ಡ್ಯೂ ಡೇಟ್ ಒಳಗಡೆನೆ ಫೈಲ್ ಮಾಡಿದ್ರೆ ಒಳ್ಳೇದು, ಬಿಕಾಸ್ ಸಮ್ ಟೈಮ್ಸ್ ವೆಬ್ಸೈಟ್ ಟ್ರಾಫಿಕ್ ಜಾಸ್ತಿ ಇರ್ತದೆ ಆನ್ ಲಾಸ್ಟ್ ಡೇ. ಸೊ ಅದರಿಂದ ಎಟ್ ದ ಅರ್ಲಿಯೆಸ್ಟ್ ಫೈಲ್ ಮಾಡಿ. ಇನ್ಕಮ್ ಟ್ಯಾಕ್ಸ್ ವಿಷಯದಲ್ಲಿ ನಾನು ಇದು ವಿಷಯ ಹೇಳ್ತೇನೆ. ಅದೇ ಸೆಂಟ್ರಲ್ ಎಕ್ಸೈಸ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ಮೊದಲು ಎಂತ ಆಯ್ತಂದ್ರೆ, ಈಗ ಮ್ಯಾನ್ಯುವಲ್ ನಿಮ್ಗೆ ಆಪ್ಷನ್ ಕೊಟ್ಟಿದ್ರೆ ಮ್ಯಾನ್ಯುವಲ್ ರಿಟರ್ನ್ ನೀವು ಫೈಲ್ ಮಾಡುವಾಗ ಸಂಡೇ ಬಂದ್ರೆ ನೆಕ್ಸ್ಟ್ ಡೇ ನೀವು ಫೈಲ್ ಮಾಡಿದ್ರೆ ಡ್ಯೂ ಡೇಟ್ ವಿಲ್ ಬಿ ಕನ್ಸಿಡರ್ಡ್ ಆನ್ ದಟ್ ಡೇ. ಇವನ್ ಸೆಂಟ್ರಲ್ ಎಕ್ಸೈಸ್ ಅಲ್ಲಿ ಸಹ ಮ್ಯಾನ್ಯುವಲ್. ದೆನ್ ಅದೆಲ್ಲ ಆನ್ಲೈನ್ ಆಯಿತು. ಆನ್ಲೈನ್ ಆದ್ರೆ ನೀವು ರಿಟರ್ನ್ ಎಲ್ಲ ಅಪ್ಲೋಡ್ ಮಾಡುವಂಥದ್ದೆಲ್ಲ ಆನ್ಲೈನ್ ಆದ ಕಾರಣ ಓನ್ಲಿ ಟೆಕ್ನಿಕಲ್ ಗ್ಲಿಚಸ್ ಇದ್ರೆ ಮಾತ್ರ ನಿಮಗೆ ಅವರು ಡ್ಯೂ ಡೇಟ್ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇದ್ದಾಗೆ ಸೆಂಟ್ರಲ್ ಎಕ್ಸೈಸ್ ಅಲ್ಲಿ ಮತ್ತು ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಸಹ ಮೊದಲು ಕೊಡ್ತಾ ಇದ್ರು. ಈಗ GST ನಿಮಗೆ ಗೊತ್ತಿರ್ಬೋದು, ನಮ್ಮ GST ಸೈಟಲ್ಲಿ ಸುಮಾರು ಸಲ 34 times they have notification they have issued for only for extending the date of the due date. Okay. Because of technical glitches only. ಆದ ಕಾರಣ ನಾವು ರಿಟರ್ನ್ ಯಾವಾಗಲೂ ಈಗ GST ಪೀರಿಯಡಲ್ಲಿ there is no option to extend the date if it is falls on holiday. Okay. ಯಾವ ಡ್ಯೂ ಡೇಟ್ ಸಂಡೇ ಅಥವಾ ಹಾಲಿಡೇ ಇದ್ರೆ ಸಹ ಈಗ ಸ್ಮಾರ್ಟ್ ಫೋನ್, ಮೊಬೈಲ್ ಆ್ಯಪ್ ಎಲ್ಲ ಇರುವಾಗ ಮತ್ತು ಇವನ್ ಲ್ಯಾಪ್ಟಾಪ್ ಮನೆಯಲ್ಲಿ ಎಲ್ಲ ಕಂಪ್ಯೂಟರ್ ಎಲ್ಲ ಇರುವಾಗ ನೀವು ಫೈಲ್ ಮಾಡಿ. ಮತ್ತು ಈಗ ಎಂಥ ಆಪ್ಷನ್ ಮಾಡಿ ಕೊಟ್ಟಿದ್ದಾರೆ ಅಂದರೆ, ಮೊದಲಾದರೆ ನಾವು ಹೇಳ್ತಾ ಇದ್ದೇವೆ ಬ್ಯಾಂಕಿಗೆ ನೀವು ಕೊಡಲಿಲ್ಲ, ಬ್ಯಾಂಕ್ ಕೆಲವು ಬ್ಯಾಂಕಿನವರು ಸಂಡೇ ಬ್ಲಾಕ್ ಮಾಡ್ತಾ ಇದ್ರು ನೀವು ಪೇಮೆಂಟ್ ಮಾಡಲಿಕ್ಕೆ. ಈಗ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಮಾಡಿದೆ, ಯು ಹ್ಯಾವ್ ಟು ಓಪನ್ ದ ಬ್ಯಾಂಕ್ ಆನ್ಲೈನ್ ಫಾರ್ ಪೇಮೆಂಟ್ ಈವನ್ ಆನ್ ಸಂಡೇ ಆಲ್ಸೋ.
ಸೊ ನಮಗೆ ಈಗ ಎಕ್ಸ್ಕ್ಯೂಸ್ ಕೊಡಲಿಕ್ಕೆ ಸ್ವಲ್ಪ ಕಷ್ಟ. ಓಕೆ, ಸೊ ಆದಷ್ಟು ಡ್ಯೂ ಡೇಟ್ಸ್ ಅವಾಯ್ಡ್ ಮಾಡ್ಕೊಂಡು ಮುಂಚೆನೇ ಫೈಲ್ ಮಾಡ್ಕೊಂಡು ಬಿಡಿ ಅನ್ನುವಂಥದ್ದು. ಇನ್ನೊಂದು ಏನಂದರೆ, ಇವಾಗ ಕೆಲವು ಸಲ ನಾವೀಗ ಜನರಲಿ ನಾವಾಗೆ ಫೈಲ್ ಮಾಡದೆ ನಮ್ಮ ಕನ್ಸಲ್ಟೆಂಟ್ಸ್ ಹತ್ರ ಹೋಗ್ತೇವೆ, ಅಥವಾ ಏನಾದರೂ ಚಾರ್ಟರ್ಡ್ CAs ಇರ್ಬೋದು, ಅಕೌಂಟೆಂಟ್ಸ್ ಇರ್ಬೋದು, ಅವ್ರ ಹತ್ರ ಹೋಗ್ತೇವೆ ನಾವು. ಕೆಲವು ಸಲ ಏನಾಗ್ತದೆ, ಈಗ TDS ಫೈಲಿಂಗ್ ಬಗ್ಗೆ ಲೇಟ್ ಫೀ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಎಷ್ಟೋ ನೋಟಿಸ್ ಬರ್ತಾ ಉಂಟು. ಅದರಲ್ಲಿ ಕಾಮನ್ ಆಗಿರುವಂಥದ್ದು ಲೇಟ್ ಫೀ ಆನ್ TDS ಫೈಲಿಂಗ್ ಅನ್ನುವಂಥದ್ದು. ಈಗ ನಮ್ಮ ಮಿಸ್ಟೇಕ್ ಇಲ್ಲ, ನಾವೊಂದು ಡೇಟಿಗೆ ಒಂದು TDS ಕಟ್ಟಿ ಆಗಿದೆ, ಬಟ್ ಆ ರಿಟರ್ನ್ ಫೈಲ್ ಮಾಡುವಾಗ ಒಂದು 2-3 ತಿಂಗಳು ಡಿಲೇ ಆಗಿದೆ ಆನ್ ದ ಪಾರ್ಟ್ ಆಫ್ ದ ಕನ್ಸಲ್ಟೆಂಟ್. ಈಗ ಅಂಥ ಸಂದರ್ಭದಲ್ಲಿ ಲೇಟ್ ಫೀ ಲೆವಿ ಆಗಿ ಇಟ್ ಈಸ್ ಅ ಬರ್ಡನ್ ಆನ್ ದ SSC. ಸೊ ಆಗ ಆ ಲೇಟ್ ಫೀಯನ್ನು ವೇವ್ ಮಾಡಲಿಕ್ಕೆ ಏನಾದರೂ ಆಪ್ಷನ್ಸ್ ಇದೆಯಾ? ಕೆಲವು ಹೈಕೋರ್ಟ್ಸ್ prior to 1615 they have given a quashed the demand, because there was some issue of the notification of the section and correct provision of the section. So Karnataka High Court kuda prior to 1615 kottidare, but post 1615 there is no relief available. If there is a late fee, you have to pay that late fee. Okay, but ಒಂದು reasonable cause ಇದೆ ಅಂದ್ರೆ genuinely ಅದು ನಾನು ಆವಾಗ ಹೇಳಿದಾಗೆ what happens is there are two things, one is penalty, one is a fee. So fee is levied without, there is no provision for asking for a reasonable cause there. Whereas penalty, there can be a provision for a reasonable cause. So in case of late fee, there is no such provision. So late fee bandre now katbekaagtade. So the suggestion is that you file at the earliest, so that you, because there is no option right now for waiver of this late fee. In fact, there have been some discussions at the CBDT level that there has to be given some provision in case of genuine causes, but till date there is no provision prescribed. Beyond this we can only go to courts. Okay, fine. Even GST ಅಲ್ಲಿ ಸಹ ಲೇಟ್ ಫೀ ವೇವರ್ ಆಪ್ಷನ್ ಇಲ್ಲ. ಓನ್ಲಿ ಒಂದು ನೋಟಿಫಿಕೇಶನ್ ಏನೋ ಬಂದಿತ್ತು, ಒಂದು 2-3 ಮಂತ್ಸ್ಗೆ ಅವರು ವೇವ್ ಮಾಡಿದ್ದಾರೆ. ಸೊ ಯು ಹ್ಯಾವ್ ಟು ಪೇ ಕಂಪಲ್ಸರಿ. ಅರ್ಲಿಯರ್ ರೆಜಿಮ್ ಅಲ್ಲಿ ಸರ್ವಿಸ್ ಟ್ಯಾಕ್ಸ್ ಮತ್ತೆ ಸೆಂಟ್ರಲ್ ಎಕ್ಸೈಸ್ ಅಲ್ಲಿ ಅಂದರೆ ನೀವು 20,000 ಪರ್ ರಿಟರ್ನ್ ನೀವು ಫೈಲ್ ಮಾಡುವಾಗ ಸಬ್ಸ್ಟಾನ್ಷಿಯಲ್ ಅಮೌಂಟ್, ಕೆಲವರಿಗೆ 2 ಲಕ್ಷ 3 ಲಕ್ಷ ಟ್ಯಾಕ್ಸ್ ಅಮೌಂಟಿಗಿಂತ ಜಾಸ್ತಿ ಎಲ್ಲ ಬರ್ತಾ ಇತ್ತು. ಅಂಥವರೆಲ್ಲ ಎಂತ ಮಾಡ್ತಾ ಇದ್ರು, ಎಪೀಲಿಗೆ ಹೋಗ್ತಾ ಇದ್ರು. ಸೊ ಕಮಿಷನರ್ ಎಪೀಲ್ ಹ್ಯಾಸ್ ಗಾಟ್ ದ ಪವರ್ ಟು ರಿಡ್ಯೂಸ್. ಈವನ್ ಟ್ರಿಬ್ಯುನಲ್ ಆಲ್ಸೋ ವಿ ಆರ್ ರಿಡ್ಯೂಸಿಂಗ್ ದಿ ಲೇಟ್ ಫೀ. ಲೇಟ್ ಫೀ ಅನ್ನು ಕೆಲವು ಸಲ 500, ಕೆಲವು ಸಲ ನಿಲ್ ಕೂಡ ಸೆಕ್ಷನ್ 80 ಅಂತ ಮೊದಲಿತ್ತು, ಅದನ್ನು ಇನ್ವೋಕ್ ಮಾಡಿ ಎಲ್ಲ ನಿಲ್ಲೆಲ್ಲ ಮಾಡಿ ಕೊಡ್ತಾ ಇತ್ತು. ಆದರೆ ಈಗ ಲೇಟ್ ಫೀ ಇವನ್ GST ಇದರಲ್ಲಿ ಅಂತ ಆಪ್ಷನ್ ಇನ್ನು ಮುಂದೆ ದಿನದಲ್ಲಿ ಬರಬಹುದಾ, ಅಥವಾ ಅದು ಆ ರೀತಿಯ ಲೇಟ್ ಫೀ ವೇವರ್ ಇದು ತರಲಿಕ್ಕೆ ಸಾಧ್ಯ? ಒಂದೇ ಆಪ್ಷನ್ ಅಂದ್ರೆ ರೆಪ್ರೆಸೆಂಟೇಷನ್. ಬಿಕಾಸ್ ಆಫ್ ಯುವರ್ ನಾಟ್ ಫಾಲ್ಟ್. GST ಸೈಟ್ ಅಲ್ಲಿ ಎಲ್ಲ ನಾವು ಹೇಳಿದೇವಲ್ಲ, ಟೆಕ್ನಿಕಲ್ ಗ್ಲಿಚಸ್. ಬಿಕಾಸ್ ಆಫ್ ನಾಟ್ ಯುವರ್ ಫಾಲ್ಟ್ ಯು ಆರ್ ಪೇಯಿಂಗ್ ದ ಲೇಟ್ ಫೀ ಆಸ್ ವೆಲ್ ಆಸ್ ಇಂಟ್ರೆಸ್ಟ್ ಅಂತ ನಾವು ನಾವು ಈಗ ಮಂತ್ಲಿ ಇದಿದ್ದ ಕಾರಣ, GST ಮೀಟಿಂಗ್ ಇದ್ದ ಕಾರಣ ಯು ಹ್ಯಾವ್ ಟು ರೆಪ್ರೆಸೆಂಟ್ ಫಾರ್ ವೇವರ್ ಆಫ್ ಲೇಟ್ ಫೀ ಮಾಡಬೇಕಾಗ್ತದೆ. ಓಕೆ, ಸೊ ಇದೆ GST ಬಗ್ಗೆ ಮತ್ತೆ ಮಾತಾಡುವಾಗ ಎಷ್ಟೋ ಮಿಸ್ಟೇಕ್ಸ್ ಮಾಡ್ತಾ ಇರ್ತೇವೆ ನಾವು GST ಅಲ್ಲಿ. ಅಂದರೆ ಏನೋ ಒಂದು ಇನ್ವಾಯ್ಸ್ ಬಿಟ್ಟು ಹೋಯ್ತಿರ್ಬೇಕು, ಅಥವಾ ಅಮೌಂಟ್ ಚೇಂಜ್ ಆಯ್ತು ಅನ್ನುವಂಥದ್ದು. ಸೊ GST ರಿಟರ್ನ್ ಮಂತ್ಲಿ ಫೈಲ್ ಮಾಡುವಾಗ ನೆಕ್ಸ್ಟ್ ಮಂತಿಗೆ ರಿವೈಸ್ ಮಾಡಬೇಕು ಅಂತ ಇದ್ದರೆ, ಒಂದು ಮಿಸ್ಟೇಕ್ ಆಯಿತು ಅನ್ನುವಂಥದ್ದು, ರಿವೈಸ್ ಮಾಡುವಂಥ ಆಪ್ಷನ್ GST ಅಲ್ಲಿ ಇದೆಯಾ? GST ಅಲ್ಲಿ ಅಂತೂ ರಿವೈಸ್ಡ್ ಆಪ್ಷನ್ನೇ ಇಲ್ಲ. ಈಗ 3B ಅಥವಾ 3B ಅಂತ ಹೇಳ್ಬೋದು. ಈಗ ನೀವು 3B ಇಸ್ ದ ರಿಟರ್ನ್ ಇಟ್ ಸೆಲ್ಫ್, ರಿಟರ್ನ್ ಆರ್ ನಾಟ್ ಅಂತ ಹೇಳಿ ಅದು ಹೈಕೋರ್ಟ್ ಡಿಸೈಡ್ ಮಾಡಿ, ಹೈಕೋರ್ಟ್ ಇಟ್ ಇಸ್ ನಾಟ್ ರಿಟರ್ನ್ ಅಂತ ಹೇಳಿತ್ತು. ಮತ್ತೆ ಗವರ್ಮೆಂಟ್ ರಿಟ್ರಾಸ್ಪೆಕ್ಟಿವ್ ಅಮೆಂಡ್ಮೆಂಟ್ ಮಾಡಿ ಅದನ್ನು ಇಟ್ ಇಸ್ ರಿಟರ್ನ್ ಅಂತ ಹೇಳಿತ್ತು. 3B ಇಸ್ ದ ರಿಟರ್ನ್ ಅಂತ ಹೇಳಿ. ಸೊ 3B ಅಲ್ಲಿ ನೀವು ರಿಟರ್ನ್ ಎಲ್ಲಿಯಾದರೂ ನೀವು 1 ಮಂತಲ್ಲಿ ನೀವು ಈ ಮಂತಲ್ಲಿ ಈಗ ಕಡಿಮೆ ಡಿಕ್ಲೇರ್ ಮಾಡಿದ್ರಿ, ಆಗ ನಿಮಗೆ ನೆಕ್ಸ್ಟ್ ಮಂತ್ ಮಾಡುವಾಗ ಗೊತ್ತಾಯಿತು. ಆಗ ನೀವು ನೆಕ್ಸ್ಟ್ ಮಂತಲ್ಲಿ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಇದೆ. ನೀವು ನೆಕ್ಸ್ಟ್ ಮಂತ್ ಅದನ್ನು ಜಾಸ್ತಿ ತಗೊಳ್ಬೋದು. ಹಾಗೆ ಕಡಿಮೆ ನೀವು ಎಲ್ಲಿಯಾದರೂ ಹೆಚ್ಚು ಡಿಕ್ಲೇರ್ ಮಾಡಿದರೆ ಕಡಿಮೆ ನೀವು ಅಮೌಂಟ್ ಇದು ಎಲ್ಲಿವರೆಗೆ ನೀವು ತಗೊಳ್ಬೋದು ಅಂದರೆ, ಸಪೋಸ್ ಈ ವರ್ಷ ಫೈನಾನ್ಷಿಯಲ್ ಇಯರ್ 1920 ಅಂತ ಇದ್ದರೆ ನೀವು ಸೆಪ್ಟೆಂಬರ್ದು ರಿಟರ್ನ್ ಫೈಲ್ ಮಾಡೋ ಡೇಟ್ ಯಾವುದು, ಅಕ್ಟೋಬರ್ 20th, ಅಲ್ಲಿವರೆಗೆ ಕೂಡ ನಿಮ್ಗೆ ಕರೆಕ್ಷನ್ ಮಾಡಲಿಕ್ಕೆ ಆಗ್ತದೆ. ಈವನ್ GSTR 1 ಅಲ್ಲಿ ಅಂತ ಆಪ್ಷನ್ ಉಂಟು ಅಂದರೆ ಯು ಕ್ಯಾನ್ ಅಮೆಂಡ್ ದ ಇನ್ವಾಯ್ಸ್. ನೀವು ಬ್ಯಾಕ್ ಡೇಟ್ಗೆ ಈಗ ನೆಕ್ಸ್ಟ್ ಮಂತ್ ನೀವು ಅಥವಾ 2 months ಬಿಟ್ಟು ಸಹ ನಿಮ್ಗೆ ಮೊದಲು ಇನ್ವಾಯ್ಸಲ್ಲಿ ಎಂತಾದ್ರೂ ಮಿಸ್ಟೇಕ್ ಇದ್ದರೆ ಯು ಕ್ಯಾನ್ ಅಮೆಂಡ್ ದ ಇನ್ವಾಯ್ಸ್ ಆಲ್ಸೋ. ಅದು ಕೂಡ ನಿಮಗೆ ಡ್ಯೂ ಡೇಟ್ ಅಕ್ಟೋಬರ್ 20th ಅಂದರೆ ಸೆಪ್ಟೆಂಬರ್ ರಿಟರ್ನ್ ಫೈಲ್ ಮಾಡುವಂಥ ಅಕ್ಟೋಬರ್ 20th.
ಅಲ್ಲಿವರೆಗೆ ನೀವು ಇದು ಮಾಡ್ಬೋದು. ಆದರೆ ಇದರಲ್ಲಿ ಒಂದು ಇದಾಗ್ತದೆ ಏನಂದರೆ, ಸಪೋಸ್ CGST SGST ಕಟ್ಟಬೇಕಿತ್ತು, ನಾನು IGST ಕಟ್ಟಿದೆ ಅಂತ ಇಟ್ಕೊಳ್ಳಿ, ರಿಟರ್ನ್ ಫೈಲ್ ಮಾಡುವಾಗ ಮಿಸ್ಟೇಕ್ ಆಗಿ ಮಾಡಿದ್ದೇನೆ, ಅದನ್ನು ಇದು ಕರೆಕ್ಟ್ ಮಾಡೋಂಥ ಪ್ರೊವಿಷನ್ ಇಲ್ಲ. ನೀವು CGST SGST ಕಟ್ಟೋ ಬದಲು IGST ಕಟ್ಟಿದರೆ CGST SGST ಕಟ್ಟಲೇಬೇಕು, IGST ಅನ್ನು ನೀವು ರಿಫಂಡಿಗೆ ಹಾಕಬೇಕಾಗ್ತದೆ ಅಂತ ಆಪ್ಷನ್ ಅದರಲ್ಲಿ. ಸರ್, ಈಗ ಜಸ್ಟ್ ಜನರಲಿ ಇವಾಗ ಮಾರ್ಚ್ ಮುಗೀತು, ನೆಕ್ಸ್ಟ್ ಏನೇನು ರಿಟರ್ನ್ ಫೈಲ್ ಮಾಡುವಂಥ ಒಂದು ಟೈಮ್, 31 ಜುಲೈ ಒಳಗಡೆ ಎಷ್ಟೋ ಜನ ರಿಟರ್ನ್ ಫೈಲ್ ಮಾಡಬೇಕನ್ನುವಂಥದ್ದು. ಹಾಗಿದ್ರೆ ಎಷ್ಟೋ ಜನ ಈಗ ಓಕೆ, ಒಂದು ಕರೆ ಇದೆ ಸರ್, ಸ್ವೀಕರಿಸಿ ಮಾತಾಡೋಣ. ಹಲೋ. ಹಲೋ ಮ್ಯಾಮ್. ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಕಾವ್ಯ, ಐ ಆಮ್ ಸ್ಟೂಡೆಂಟ್. ಓಕೆ. ಈಗ ವಿ ಸಿ ಕಂಪನೀಸ್ ಡೂಯಿಂಗ್ ಫಿಲಾಂಥ್ರಪಿಕ್ ಆಕ್ಟಿವಿಟೀಸ್, ಲೈಕ್ ಈಗ ಸ್ಕೂಲ್ಸ್ ಓಪನ್ ಮಾಡ್ತಾರೆ, ಹಾಸ್ಪಿಟಲ್ಸ್ ರನ್ ಮಾಡ್ತಾರೆ ನೀಡಿ ಅವರಿಗೆ ಆಸ್ ಅ ಪಾರ್ಟ್ ಆಫ್ ದೇರ್ CSR ಆಕ್ಟಿವಿಟೀಸ್. ಇಸ್ ಇಟ್ ರಿಯಲಿ ಕಂಪಲ್ಸರಿ ಫಾರ್ ದೆಮ್ ಟು ಡೂ ದಿಸ್ ಎವ್ರಿ ಇಯರ್, ಆರ್ ಇಸ್ ಇಟ್ ವಾಲಂಟರಿ ಲೀವ್ ಬೈ ದೆಮ್? ಓಕೆ ಓಕೆ, ತುಂಬ ಉತ್ತಮ ಪ್ರಶ್ನೆ. ಅಂದರೆ ಎಷ್ಟೋ ಕಡೆ ನಾವು ನೋಡಿರ್ತೇವೆ, ದಿಸ್ ಇಸ್ ಮೇಂಟೈನ್ಡ್ ಬೈ ಸೋ ಆ್ಯಂಡ್ ಸೋ ಕಂಪನಿ ಆಗಿರ್ಬೋದು, ಆ ರೀತಿ ಅನ್ಬೋದು. ಈಗ ಈ ಕಂಪನಿಗಳಿಗೆ ಇಂಥ ಒಂದು ಸ್ಪೆಂಡಿಂಗ್ ಕಂಪಲ್ಸರಿ ಆಗಿರುವಂಥದ್ದು, ಅಥವಾ ಅವರು ಅವರಷ್ಟಕ್ಕೆ ಒಂದು ಸಮಾಜಕ್ಕೆ ಒಳ್ಳೆ ಕಾರ್ಯ ಮಾಡುವಂಥ ಅನ್ನುವಂಥ ರೀತಿಯಲ್ಲಿ ಮಾಡುವಂಥದ್ದು ಅಂತ? above a certain turnover profit criteria alla, it is compulsory that a certain percentage of their profits has to be allocated for CSR activities. ಮತ್ತೆ adra beyond our madlikkidu, that is their this one, they can do it voluntarily as well. And companies which are falling below that threshold limit, there it is voluntary. It can be done if they want that, but beyond a certain limit, Companies Act has given a mandatory provision that they have to spend for CSR. ಓಕೆ, ಸೊ ಅದೇನಂದ್ರೆ 5 ಕೋಟಿಗಿಂತ ಇನ್ಕಮ್ ಮೇಲೆ ಇದ್ರೆ ನಾವು ಒಂದು 2% ಅಷ್ಟು ಇದಕ್ಕೆ ಇಡಬೇಕು, ತೆಗೆದಿಡಬೇಕು ಅನ್ನೋದು. ಇದಕ್ಕೇನಾದ್ರೂ ಡ್ಯೂ ಡೇಟ್ ಅಂತ ಇದೆಯಾ? ಈ ಟೈಮ್ ಒಳಗಡೆ ನೀವು ಸ್ಪೆಂಡ್ ಮಾಡ್ಬೇಕನ್ನುವಂಥದ್ದು ಏನಾದ್ರು ಇದೆಯಾ ಇದರಲ್ಲಿ? ಹೌದು, ಅದರಲ್ಲಿ there are certain provisions wherein you have to mention your spendings, ಮತ್ತೆ ಆಗದಿದ್ರೆ you have to give reasons for it. And ಅದರದ್ದು provisions ಎಲ್ಲ detailed ಆಗಿದೆ, we'll have to go through those provisions. So spend ಮಾಡಬೇಕು, but there are provisions I think which they say that if it is not spent, we can, if there are adequate reasons why we could not spend, there are some provisions. So ಅದರದ್ದು compulsorily that percentage is to be followed in case they cross that limit. ಓಕೆ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಕಾವ್ಯ. ಸೊ ಅದೇ ಸರ್, ನಾನು ಜಸ್ಟ್ ಕೇಳ್ತಾ ಇದ್ದೇನೆ ಅಂದರೆ, ಈಗ 31 ಜುಲೈ ಒಳಗಡೆ ಎಷ್ಟೋ ಜನ ರಿಟರ್ನ್ ಫೈಲ್ ಮಾಡಬೇಕು, ಸೊ ಅದು ಒಂದು ಡ್ಯೂ ಡೇಟ್ ಆಗಿರುವಂಥದ್ದು. ಈಗ ಎಷ್ಟೋ ಸ್ಯಾಲರಿಡ್ ಇಂಡಿವಿಜುವಲ್ಸ್ಗೆ ಏನಾಗುತ್ತೆ ಅಂದರೆ, TDS ಅನ್ನುವಂಥದ್ದು ಅವರು 26 ಇಯರ್ಸಲ್ಲಿ ರಿಫ್ಲೆಕ್ಟ್ ಆಗಿರೋದಿಲ್ಲ. ಸೊ ಆ ಟೈಮಲ್ಲಿ ನಾವು 31 ಜುಲೈ ಆದ ನಂತರ ಕೂಡ ವೆಯ್ಟ್ ಮಾಡ್ತಾ ಇರಬೇಕಾ TDS ಬರಲಿ ಅನ್ನುವಂಥದ್ದಕ್ಕೆ, ಅಥವಾ ನಾವು 31 ಜುಲೈಗೆ ರಿಟರ್ನ್ ಫೈಲ್ ಮಾಡಿ ನಂತರ ಏನಾದರೂ ಒಂದು ರೆಕ್ಟಿಫಿಕೇಶನ್ ಆಕ್ಷನ್ ಮಾಡಬಹುದಾ ಅನ್ನುವಂಥದ್ದು? ಇಲ್ಲ, it is better to always file the return even if the TDS entry has not come. Okay, you can ask for the TAN number of the employer and necessary information and fill it and file the return. Otherwise late fee mandatorily apply ಆಗ್ತದೆ. Just we cannot simply wait because the employer has not uploaded the TDS. Okay. However, before the processing of the return, we have to ensure that employer uploads this. Otherwise, there will be an issue wherein CPC will raise a demand, saying that this amount is payable. Then of course there are provisions now rectification ಗೆ ಹೋಗಬಹುದು, but it is always better to first file the return within the due date. ಸೊ ಲೇಟ್ ಫೀ ಅವಾಯ್ಡ್ ಮಾಡಿ ಆದಷ್ಟು ನಾವು ಡ್ಯೂ ಡೇಟ್ ಒಳಗಡೆ ರಿಟರ್ನ್ ಫೈಲ್ ಮಾಡಬೇಕು ಅನ್ನುವಂಥದ್ದು. ಇವನ್ ಮ್ಯಾನುವಲ್ ಫೈಲ್ ಮಾಡಿದ ಕೂಡಲೇ, ಮ್ಯಾನುವಲ್ ಫೈಲ್ ಮಾಡಿದ್ರೆ ಸರ್ 26 ಇಯರ್ಸ್ ಅಲ್ಲಿ ಲೇಟರ್ ಬಂದ್ರೆ ಸರ್ CPC ನೋಟಿಸ್ ಕಳಿಸ್ತಾ ಇರ್ತದೆ. ಆಗ ನೀವು ರೆಕ್ಟಿಫಿಕೇಶನ್ ಹಾಕಿ 26 ಇಯರ್ಸ್ ಅನ್ನು ಬೇಕಾದ್ರೆ ಅಟ್ಯಾಚ್ ಮಾಡಿ ನೀವು ರೆಕ್ಟಿಫಿಕೇಶನ್ ಫೈಲ್ ಮಾಡಿದ್ರೆ ನಿಮಗೆ ಫೈಲ್ ಮಾಡಿ ಆ ರಿಫಂಡ್ ಏನಿರುತ್ತೆ ಅದನ್ನ ಕ್ಲೈಮ್ ಮಾಡಬಹುದು. ಇನ್ಫ್ಯಾಕ್ಟ್ ನಾವು ರಿಟರ್ನ್ ಬಿಫೋರ್ ಮಾರ್ಚ್ ಫೈಲ್ ಮಾಡಿದ್ರೆ then there is no possibility of going for rectification. Only if we file the return we can go for rectification. So ಮಾರ್ಚ್ ವರೆಗೂ ಅವರು ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ, ನಾವು ಫೈಲ್ ಮಾಡದೇ ಹೋಗಿದ್ರೆ then we cannot go for this course of action. ಓಕೆ ಓಕೆ ಸರ್, ಇನ್ನೊಂದೇನಂದರೆ, ಇವಾಗ GSTಯಲ್ಲಿ ಎಷ್ಟೋ ಜನಕ್ಕೀಗ ಡೆಬಿಟ್ ನೋಟ್ಸ್ ಇಶ್ಯೂ ಆಗಿರುವಂಥದ್ದು. ಈಗ ಡೆಬಿಟ್ ನೋಟ್ ಇಶ್ಯೂ ಆದ ನಂತರ ಅದರ ITC ಕ್ಲೇಮ್ ಮಾಡುವಂಥದ್ದು. ಸೊ ಈ ಡೆಬಿಟ್ ನೋಟ್ಸ್ ಮತ್ತು ಅದರ ITC ಕ್ಲೇಮ್ ಮಾಡೋದಕ್ಕೆ ಏನೆಲ್ಲ ಪ್ರಾವಿಷನ್ಸ್ ಉಂಟು? ಡ್ಯೂ ಡೇಟ್ಸ್ ಏನಾದರೂ ಇದೆಯಾ ಅದಕ್ಕೆ ಅನ್ನುವಂಥದ್ದು? ಅದೇ ಡೆಬಿಟ್ ನೋಟ್ ಇಶ್ಯೂ ಮಾಡೋದಂದ್ರೆ, ನಿಮ್ಮದೀಗ ಟ್ಯಾಕ್ಸ್ ಇನ್ವಾಯ್ಸ್ ವ್ಯಾಲ್ಯೂ ಅಲ್ಲಿ ಡಿಫರೆನ್ಸ್ ಬಂದರೆ ನೀವು ಜಾಸ್ತಿ ಕಟ್ಟಬೇಕು. ಗೌರ್ಮೆಂಟ್ ಯಾವಾಗಲೂ ಜಾಸ್ತಿ ಕಟ್ಟೋದಿದ್ರೆ ಏನೋ ಅಬ್ಜೆಕ್ಷನ್ ಮಾಡೋದಿಲ್ಲ. ಈಗ ರೇಟ್ ನಿಮಗೆ 18% ಆಗಬೇಕಿತ್ತು, 12% ಕಲೆಕ್ಟ್ ಮಾಡಿದರೆ 18% ಆಗಬೇಕು. ಡೆಬಿಟ್ ನೋಟ್ ಇಶ್ಯೂ ಮಾಡಿ ನೀವು
ಗೌರ್ಮೆಂಟ್ಗೆ ಹೆಚ್ಚು ಅವರಿಂದ ಕಲೆಕ್ಟ್ ಮಾಡಿ ಗೌರ್ಮೆಂಟ್ಗೆ ಹೆಚ್ಚು ಗೌರ್ಮೆಂಟ್ಗೆ ರಿಮಿಟ್ ಮಾಡಬೇಕು. ಓಕೆ ಸರ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ಮೇಡಮ್ ನಮಸ್ಕಾರ. ಹಾ ನಮಸ್ತೆ. ಮತ್ತು ಇವತ್ತಿನ ಗೆಸ್ಟ್ಗಳಿಗೆ ಸರ್ ನಮಸ್ಕಾರ. ನಾನು ಕೃಷ್ಣಮೂರ್ತಿ ಅಂತ ಮಂಗಳೂರಿನ ಮಾತಾಡೋದು. ಐ ಆಮ್ ಎ ಬ್ಯಾಂಕ್, ಐ ಆಮ್ ಫ್ರಮ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ಫಾರ್ ಬಿಸ್ನೆಸ್ ಪರ್ಪಸಸ್ ದೇರ್ ಇಸ್ ಒನ್ ಸೆಕ್ಷನ್ 44 ಇದೆಯಲ್ಲ, ವೇರ್ ದೇ ಕೆನ್ ಡಿಕ್ಲೇರ್ ದ ಬಿಸ್ನೆಸ್ ಲಂಸಮ್ ಅಂಡ್ ದೇ ಕೆನ್ ಪೇ ದ ಟ್ಯಾಕ್ಸ್. ಸೊ ಈ ಸಂದರ್ಭದಲ್ಲಿ ಓಕೆ, ಆಸ್ ಎ ಕಂಪ್ಲೈನ್ಸ್, ಸ್ಟ್ಯಾಟ್ಯೂಟರಿ ಕಂಪ್ಲೈನ್ಸ್, IT Act provides that you can declare some receipt and on that you can pay the tax. But as a banker, I have my own issues in the sense, namagadana how we have to cross check that particular gross receipt declared by the assessee. Andre generally whenever we question assessees, then they say illa namma CA ಹೇಳಿದ್ರು ಈ ರೀತಿ ಮಾಡಬಹುದು, ಪ್ರೊವಿಷನ್ ಉಂಟು, ಈ ತರ ಮಾಡಬೇಡ. ದೇರ್ ಇಸ್ ನೋ ಬುಕ್ಸ್ ಮೇಂಟೈನ್ಡ್, ದೇರ್ ಇಸ್ ನೋ ಕರೆಂಟ್ ಅಕೌಂಟ್ ಆಲ್ಸೋ ಮೇಂಟೈನ್. ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನ ರೂಟ್ ಮಾಡುವಂತ ಕರೆಂಟ್ ಅಕೌಂಟು ಇರೋದಿಲ್ಲ. ಸೊ ಸಪೋಸ್ ಒಂದು 50 lakhs ಟರ್ನ್ ಓವರ್ ಅಂತ ಅವರು ತೋರಿಸಿದ್ರೆ, ದೇರ್ ಇಸ್ ನೋ ಕ್ರಾಸ್ ಚೆಕ್ ಸಚ್, ಹೌದಾ ಅಷ್ಟು 50 lakhs ಟರ್ನ್ ಓವರ್ ಉಂಟಾ ಅಥವಾ ಅಷ್ಟು ರಿಸೀಟ್ ಇನ್ಕಮ್ ಅವರು ವೆದರ್ ಇಟ್ ಇಸ್ ರೂಟೆಡ್ ಥ್ರೂ ಸಮ್ ಅಕೌಂಟ್ ಕ್ರಾಸ್ ಚೆಕ್ ಮಾಡಲಿಕ್ಕೆ ಡಿಫಿಕಲ್ಟ್ ಫಾರ್ ಮೀ. ಸೊ ಇಂಥ ಸಂದರ್ಭದಲ್ಲಿ ಆಸ್ ಎ ಎಕ್ಸ್ಪರ್ಟ್ಸ್, ವಾಟ್ ಈಸ್ ಯುವರ್ ವ್ಯೂ ಆನ್ ದಿಸ್? ಓಕೆ, ಇದರಲ್ಲಿ ನಾನು ಹೇಳ್ತೇನೆ, ಇದರಲ್ಲಿ ಅಂದರೆ ಹೆಚ್ಚು ಕಷ್ಟ ಬರೋದಿಲ್ಲ, ಸುಲಭದಲ್ಲಿ ನಿಮಗೆ ಸಿಗ್ತದೆ ಟರ್ನ್ ಓವರ್. GST ರಿಟರ್ನ್ ನೀವು ತಗೊಂಡ್ರೆ ಆಯಿತು. GST 3B ರಿಟರ್ನ್ ನೀವು ತಗೊಂಡ್ರೆ, ಮಂತ್ಲಿ ರಿಟರ್ನ್ ತಗೊಂಡ್ರೆ, ಅಥವಾ ನೀವು ಆ್ಯನ್ಯುವಲ್ ರಿಟರ್ನ್ ಫೈಲ್ ಮಾಡಿದ್ದು ತಗೊಂಡ್ರೆ, ನಿಮಗೆ ಅಲ್ಲಿ ಟೋಟಲ್ ಟರ್ನ್ ಓವರ್ ಅವ ಎಷ್ಟು ಡಿಕ್ಲೇರ್ ಮಾಡಿದಾನೆ, ಎಷ್ಟು ಟ್ಯಾಕ್ಸ್ ಕಟ್ಟಿದಾನೆ ಅಂತ ಸಿಗ್ತದೆ. ಸೊ ಅವನಿಗೆ ಆ್ಯನ್ಯುವಲ್ ರಿಟರ್ನ್ ಆಗದಿದ್ದರೆ 3B ರಿಟರ್ನ್ ನೀವು ತಗೊಳ್ಳಿ, ಮಂತ್ಲಿ ಎಷ್ಟು ಡಿಕ್ಲೇರ್ ಮಾಡಿದ್ದಾನೆ, ಅದನ್ನು ಎಷ್ಟು ಇದು ಮಾಡಿದ್ದಾನೆ, ಮತ್ತು ಟರ್ನ್ ಓವರ್ ಬೇಕು ಅಂತಿದ್ರೆ GSTR 1 ಕಾಪಿ ತಗೊಂಡು ಅವನು ಫೈಂಡ್ ಔಟ್ ಮಾಡಿ ಎಷ್ಟು ನಿಮ್ಮ ಟರ್ನ್ ಓವರ್ ಅಂತ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ. ಅದರ ಬೇಸಿಸ್ ಅಲ್ಲಿ ಅವರಿಗೆ ಫೈಂಡ್ ಔಟ್ ಮಾಡ್ಬೋದು. ಓನ್ಲಿ ಇಫ್ ಇಟ್ ಈಸ್ 20 lakh ಬಿಲೋ ಇದ್ರೆ ಆ ಸೆಕ್ಷನ್ ಅಪ್ಲೈ ಆಗೋದಿಲ್ಲ. 20 lakh ಬಿಲೋ ಇದ್ರೆ ಮಾತ್ರ ಅವ ರಿಜಿಸ್ಟ್ರಿ ಆಗದಿದ್ರೆ ಇಂಥ ಎಲ್ಲ ಸಮಸ್ಯೆ ಬರ್ಬೋದು. ಇಲ್ಲದಿದ್ರೆ ಇದಕ್ಕೆ ಏನು ಸಮಸ್ಯೆ ಇಲ್ಲ, ನೀವು GSTR ರಿಟರ್ನ್ 1 ತಗೊಂಡ್ರೆ ಸಾಕಾಗ್ತದೆ ಎಲ್ಲ ಇದಕ್ಕೆ. ಕರೆಕ್ಟ್. ಇನ್ ಅಡಿಷನ್, income tax return, if they are filed under 44AD, they have to declare what is the turnover in the return. So it is always possible to get the return copy from the you can ask the SSC to download the full return copy wherein he has declared what is the turnover. Okay. ಸೊ ಅದೇ ಅವ್ರು ಹೇಳುವಂಥದ್ದು, ಈಗ 50 ಲಕ್ಷ ಅಂತ ತೋರಿಸಿದ್ರೆ 50 ಲಕ್ಷ ಎಲ್ಲಿ ಹೇಗೆ 50 ಲಕ್ಷ ಅವರು ಹೇಳಿದಾಗೆ GST ಬರ್ತದೆ ಆವಾಗ. ಸೊ ಅದಿದ್ರೆ ದಟ್ ಈಸ್ ಬೆಟರ್ ದಿಸ್ ಬೆಟರ್ ಎವಿಡೆನ್ಸ್. ಬಟ್ ಈವನ್ ಇಫ್ ಇಟ್ ಈಸ್ ಬಿಲೋ ದಟ್ ಆಸ್ ವೆಲ್, ಐ ಹ್ಯಾವ್ ಟು ಡಿಕ್ಲೇರ್ ವಾಟ್ ಎವರ್ ಮೈ ಟರ್ನ್ ಓವರ್ ಇಸ್ ಇನ್ ದ ರಿಟರ್ನ್. ಐ ಸಿಂಪ್ಲಿ ಕೆನಾಟ್ ಪುಟ್ ಅ ಪ್ರಾಫಿಟ್ ಫಿಗರ್ ಅಂಡ್ ಸೇ ದಟ್ ದಿಸ್ ಇಸ್ ಆಲ್ ಐ ಆಮ್ ಡಿಕ್ಲೇರಿಂಗ್. ಸೊ ಇನ್ ದಟ್ ಕೇಸ್ ಆಲ್ಸೋ ನೀವು IT ರಿಟರ್ನ್ ಇದು ಫುಲ್ ಕಾಪಿ ಡೌನ್ಲೋಡ್ ಮಾಡಿದ್ರೆ ಅಲ್ಲಿ ಟರ್ನ್ ಓವರ್ ಡಿಕ್ಲೇರ್ ಮಾಡಿ ಇರ್ತಾರೆ ಅವರು. ಸೊ ಇನ್ ದಟ್ case turnover figure will be available in the return, not in the acknowledgement but in the full return it will be available. even GSTR ಅಲ್ಲಿ ಸಹ ಸಪೋಸ್ ಅವ ನನ್ನದು ಎಕ್ಸಾಮ್ಟ್ ಅಂತ ಹೇಳ್ತಾನೆ, ಎಕ್ಸಾಮ್ಟ್ ಇದ್ರೆ ಸಹ ಎಕ್ಸಾಮ್ಟ್ ಆಲ್ಸೋ ಹಿ ಹ್ಯಾಸ್ ಟು ಪುಟ್ ಇನ್ 3B ಇದರಲ್ಲಿ ಮಾಡಲೇಬೇಕಾಗ್ತದೆ. ಆಗ ನೀವು ಕ್ರಾಸ್ ವೆರಿಫೈ ಮಾಡಲಿಕ್ಕೆ ಇದರಲ್ಲಿ ಹಾಗೆ ಸುಮ್ಮನೆ ಒಂದು ಟರ್ನ್ಓವರ್ ತೋರಿಸಿ ಒಂದು ಫೈನಾನ್ಷಿಯಲ್ ಫೆಸಿಲಿಟಿ ಕ್ಲೇಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಜೆನ್ಯುನ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ರೆ ನಾವು ಅದನ್ನ ಎವಿಲ್ ಮಾಡ್ಕೊಳ್ಬಹುದು. ಮತ್ತೆ ಇವತ್ತಿನ ದಿನದಲ್ಲಿ cash transactions are very difficult to be done because about 2 lakhs all cash transactions are prohibited in income tax. Expenditure payments about 10,000 ಮಾಡ್ಲಿಕ್ಕಿಲ್ಲ. So most of the transactions will get routed through the bank account in one way or the other. So banking, of course they are aware, bankers are aware, I don't think I need to explain. But other than that also you can check in the return. Okay. So ಕೃಷ್ಣಮೂರ್ತಿ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ನಾನು SS ನಾಯ್ಕ್ ಮಾತಾಡೋದು. ಓಕೆ, SS ನಾಯ್ಕ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಈಗ ಅವರು ಕೃಷ್ಣಮೂರ್ತಿ ಅವರು ಫೋನ್ ಮಾಡಿದ್ರಲ್ಲ, ಹೌದು, ಅವರು ಅದೇ ಸಿಂಪ್ಲಿಫೈಡ್ ಸ್ಕೀಮ್ ಅಲ್ಲಿ 44AD 44AE ಅದರಲ್ಲೆಲ್ಲ ರಿಟರ್ನ್ ಫೈಲ್ ಮಾಡಿದ್ರೆ ಬ್ಯಾಂಕಿನ ಹೇಗೆ ಎಕ್ಸರ್ಟೈನ್ ಮಾಡುದು ಟರ್ನ್ ಓವರ್ ಅಂತ? ರಿಟರ್ನ್ ಪ್ರಕಾರ ಕರೆಕ್ಟ್. ಈಗ ಏನಾಗಿದೆ, 20 lakhs ಅಂಡ್ ಅಬೌವ್ ಲಿಮಿಟ್
ಬ್ಯಾಂಕಿನಲ್ಲಿ ಯಾರಾದ್ರೂ ಅವೈಲ್ ಮಾಡಿದ್ರೆ ಆಡಿಟ್ ರಿಪೋರ್ಟ್ ಫಾರ್ ನಾನ್ ಕಾರ್ಪೊರೇಟ್ ಬಾರೋವರ್ಸ್ ಅಂತ ಒಂದು ಫಾರ್ಮೆಟ್ ಉಂಟು. ಈ ಒಂದು ದೇ ಆರ್ ಡಿಕ್ಲೇರಿಂಗ್ ದ ಇನ್ಕಮ್ ಅಂಡರ್ ಸೆಕ್ಷನ್ 44AD, ಅವರು ಅಗೈನ್ ದೇ ಶುಡ್ ಗೆಟ್ ದೇರ್ ಅಕೌಂಟ್ಸ್ ಪ್ರಾಪರ್ಲಿ ಆಡಿಟೆಡ್ ಇಫ್ ದೇ ಹ್ಯಾವ್ ಮೋರ್ ದನ್ 20 lakhs limit and they have to furnish to the bankers. Unless ಕೆಲವು ಸರಿ ಬ್ಯಾಂಕ್ ಅಲ್ಲಿ ಆ ಪ್ರಾಪರ್ಟಿ ಮೇಲೆ ಆ ಸಿಂಪ್ಲಿಫೈಡ್ ಓಡಿ ಲಿಮಿಟ್ ಅದೆಲ್ಲ ಇದ್ರೆ ಮಾತ್ರ ಅದು ಬರುದಿಲ್ಲ. ಅದರ್ವೈಸ್ ಇಟ್ ಅವೈಲ್ ರೆಗ್ಯುಲರ್ CC ಲಿಮಿಟ್, ಕ್ಯಾಶ್ ಕ್ರೆಡಿಟ್ ಲಿಮಿಟ್, ಆಡಿಟ್ ರಿಪೋರ್ಟ್ ಫಾರ್ ನಾನ್ ಕಾರ್ಪೊರೇಟ್ ಬಾರೋವರ್ಸ್ 20 lakhs and above ಇದ್ರೆ RBI ಫಾರ್ಮೆಟ್ ಉಂಟು, ಅದರಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಶುಡ್ ಸರ್ಟಿಫೈ. ಇನ್ ಸಚ್ ಕೇಸಸ್ ಇವನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 20 lakhs ಗಿಂತ ಜಾಸ್ತಿ ಲಿಮಿಟ್ ಇದ್ರೆ ಇವನ್ 2 crore ವರೆಗೆ, ಈಗ ಮೊನ್ನೆ ಬಜೆಟ್ ನಲ್ಲಿ 5 crore ವರೆಗೆ ಆಡಿಟ್, ಟ್ಯಾಕ್ಸ್ ಆಡಿಟ್ ಬೇಡ ಹೇಳಿದ್ರು. ಆಸ್ ಪರ್ ದಿಸ್ ರಿಕ್ವೈರ್ಮೆಂಟ್ ಇಟ್ ಈಸ್ ರಿಕ್ವೈರ್ಡ್. ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಸಿಂಪ್ಲಿಫೈ ಮಾಡ್ಲಿಕ್ಕೆ ಹೋಗಿದ್ರು, ಆದ್ರೂ ನಮ್ಮ ಚಾರ್ಟರ್ಡ್ ಅಕೌಂಟೆನ್ಸ್ ಇನ್ನು ಸ್ಕೋಪ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ನಮ್ಮ ರಿಸೋರ್ಸ್ ಪರ್ಸನ್ ಅವರು ಏನ್ ಹೇಳ್ತಾರೆ? ಅದೇ 20 lakhs ಅದು SS ನಾಯಕರು ಹೇಳಿದಾಗೆ, SS ನಾಯಕರು ಎಕ್ಸ್ಪರ್ಟ್ ಇನ್ ಎಲ್ಲದರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಅವರು 20 lakh ಮೊದಲು 10 lakh ಇತ್ತು, ಮತ್ತೆ ಅದು 20 lakh ಇತ್ತು. ನಮಗೆ ಈವನ್ ಬ್ರಾಂಚ್ ಆಡಿಟ್ ಮಾಡುವಾಗ ಸಹ LFR ಅಲ್ಲಿ ಒಂದು ಕ್ವಶನ್ ಉಂಟು, 10 lakh ಅಥವಾ 20, ಈಗ 20 lakh ಆಗಿದೆ, ವೆದರ್ ಯು ಒಬ್ಟೈನ್ ದ ಆಡಿಟ್ ರಿಪೋರ್ಟ್. ನಾವು ಕಾಂಪ್ಲೈನ್ಸ್ ಮಾಡಬೇಕು. ಚಾರ್ಟರ್ಡ್ ಅಕೌಂಟೆಂಟ್ ಶುಡ್ ವೈಲ್ ಡೂಯಿಂಗ್ ದ ಬ್ಯಾಂಕ್ ಆಡಿಟ್ ಯು ಶುಡ್ ಕಾಂಪ್ಲೈ ವೆದರ್ he has got the get the bank audited by the chartered accountant. ಸೊ SS ನಾಯಕರು ಹೇಳಿದಾಗ ಅದು ಕರೆಕ್ಟ್. 20 ಲಕ್ಷ ಮೇಲೆ ಆದ ಕೂಡಲೇ he has to obtain the certified his balance sheet and report from the chartered accountant and he has to produce before the bank. ಅದರಲ್ಲಿ ಸಹ ಅವರಿಗೆ ಟರ್ನ್ ಓವರ್ ಸಿಗ್ಬೋದು. ಅದೇ ನಾನ್ ಮಾರ್ಗೇಜ್ ಅಂತದೆಲ್ಲ SS ನಾಯಕರು ಹೇಳಿದಾಗ ಅಲ್ಲ, ಯುಡಿನ್ ನಂಬರ್ ಜನರೇಟ್ ಆದ್ಮೇಲೆ, ಹಲೋ ಹೇಳಿ ಸರ್, ಈಗ ಯುಡಿನ್ ನಂಬರ್ ಜನರೇಟ್ ಆದ್ಮೇಲೆ ಈಗ ನಾವು ಸಿಂಪ್ಲಿಫೈಡ್ ಸ್ಕೀಮ್ ಅಲ್ಲಿ ಫೈಲ್ ಮಾಡಿದ್ರೆ ನಾವು ಅದು ಸಿಗ್ನೇಚರ್ ಹಾಕಿ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ವಿಡಿನ್ ಇದ್ದದ್ರಿಂದ ದೇ ಹ್ಯಾವ್ ಟು 20 lakhs and above if they are having regular CC limit. ಆವಾಗ ವಿಡಿನ್ ಜನರೇಟ್ ಮಾಡಿ ಬುಕ್ಸ್ ಆಡಿಟ್ ಮಾಡಿಯೇ ನಾವು ಸೈನ್ ಹಾಕ್ಬೇಕಾಗ್ತದೆ. ಸೊ ಆದ್ರಿಂದ ಸರ್ಕಾರದವರು ಇದು ಸಿಂಪ್ಲಿಫೈಡ್ ಸ್ಕೀಮ್ ಅಂತ ಜನರಿಗೆ ಹೇಳ್ತಾರೆ. ಇದು ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಬರುವಾಗ ಜನ ಆರ್ಗ್ಯುಮೆಂಟ್ ಮಾಡ್ತಾರೆ, ಆಡಿಟ್ ಬೇಡ ಅಲ್ಲ, ಇದು ಬೇಡ ಅಲ್ಲ ಅಂತೇಳಿ. ಸೊ ಅವರ ಗಮನಕ್ಕೆ ಇದು ಬರಲಿ ಅಂತೇಳಿ ನಾನು ಇದು ಕ್ವಶನ್ ಕೇಳ್ತೇನೆ. ಅದೇ ಈಗ ಯುಡಿಎನ್ SS ನಾಯಕರು ಹೇಳಿದಾಗ ಯುಡಿಎನ್ ಬಂದ ನಂತರ ಮೊದಲಾದ್ರೆ ಬೇರೆ ಯಾರ್ದಾದ್ರೆ ಅಕೌಂಟೆಂಟ್ ಇದ್ದು ಸೀಲು ಕೂಡ ಚಾರ್ಟ್ ಅಕೌಂಟೆಂಟ್ ಮಿಸ್ ಎಲ್ಲ ಮಾಡ್ತಾ ಇದ್ರು. ಟ್ಯಾಕ್ಸ್ ಕನ್ಸಲ್ಟೆಂಟ್ ಕೂಡ ನಮ್ಗೆ ಕೊಡ್ತಾ ಇದ್ರು. ಅಂದ್ರೆ ಆಡಿಟರ್ ಸರ್, ಆಡಿಟರ್ ಪುಟ್ ದ ಸೀಲ್ ಅಂತ ಹೇಳಿ ಕೊಡ್ತಾ ಇದ್ರು. ಈಗ ಬ್ಯಾಂಕಿನವರು ಕೂಡ ಅವೇರ್ನೆಸ್ ಬಂದ್ರೆ, ಬ್ಯಾಂಕಿನವರಿಗೆ ಅವೇರ್ನೆಸ್ ಬಂದ್ರೆ ಎಲ್ಲಿ UDN ಉಂಟು ಅಂತ ಕೇಳಿದ್ರೆ ನಿಮಗೆ UDN ನೋಡಿದ ಕೂಡಲೇ ಈ ಶುಡ್ ಬಿ ಚಾರ್ಟ್ ಅಕೌಂಟೆಂಟ್. UDN ಜನರೇಟ್ ಮಾಡಿ ನೀವು ಸೈನ್ ಮಾಡಬೇಕು. UDN ಜನರೇಟ್ ಮಾಡುವಾಗಲೂ ಪ್ರೊಸೀಜರ್ ಉಂಟು. ವಿ ಹ್ಯಾವ್ ಟು ಮೆನ್ಷನ್ ದಟ್ ಯಾವುದಕ್ಕೆಲ್ಲ UDN ತಗೊಂಡಿದ್ದೇವೆ ಅಂತ ಹೇಳಿ. ಅದಕ್ಕೆ ಚಾರ್ಟ್ ಅಕೌಂಟ್ ಒಂದು ಲೆಕ್ಕದಲ್ಲಿ ಇದು ಚಾರ್ಟ್ ಅಕೌಂಟೆಂಟ್ಗೆ ಒಂದು ಒಂದು ಉತ್ತಮ SS ನಾಯಕ್ ಸರ್ ಹೇಳಿದಾಗ ಈಗ ಸೊ bankers can mandate that an audit has to be done. Under Income Tax Act, audit may not be required. Okay. But nothing stops you from doing an audit regularly. Okay. So, as per if there is an RBI mandate, the borrower has to follow this. Okay. And he will have to get that audit or that certification done. ಅಲ್ಲ, ಮತ್ತೆ ಕೆಲವು ಸೆಕ್ಷನ್ 80IA ಡಿಡಕ್ಷನ್, ಕೆಲವು ಡಿಡಕ್ಷನ್ ಎಲ್ಲ ತಗೊಳ್ಬೇಕಾದ್ರೆ ಕಂಪಲ್ಸರಿ ಆಡಿಟ್ ಮಾಡಬೇಕಾಗ್ತದೆ. Correct. ಹೌದು. ಸೊ ಆದಷ್ಟು ಅಂದ್ರೆ ಎಲ್ಲಿ ರೂಲ್ನ ಪ್ರಕಾರ ಈ ಆಡಿಟ್ ಅನ್ವಯ ಆಗುತ್ತಾ ಅಂತಹ ಸಂದರ್ಭದಲ್ಲಿ ಆಡಿಟ್ ಅನ್ನ ಮಾಡಿಯೇ ನಾವು ಅದನ್ನ ಏನಾದ್ರು ಫಿನಾನ್ಷಿಯಲ್ ಫೆಸಿಲಿಟೀಸ್ ಅವೈಲ್ ಮಾಡ್ಕೊಂಡ್ರೆ ಉತ್ತಮ ಅನ್ನುವಂಥದ್ದು ಹೇಳುವಂಥದ್ದು. ಅದು ಬ್ಯಾಂಕರ್ಸ್ಗೆ ಸಹ ಕೂಡ ಅದು ಅವೇರ್ನೆಸ್ ಬಂದ್ರೆ, ಅಂದ್ರೆ ಈಗ UDN ಜನರೇಷನ್ ಅಂತದೆಲ್ಲ, ಮತ್ತೆ ಯಾರು ಚಾರ್ಟ್ ಅಕೌಂಟೆಂಟ್, ಡಿಫರೆನ್ಸ್ ಬಿಟ್ವೀನ್ ಚಾರ್ಟ್ ಅಕೌಂಟೆಂಟ್ ಅಂಡ್ ಆಡಿಟರ್ ಕನ್ಸಲ್ಟೆಂಟ್ ಅಂತ ಡಿಫರೆನ್ಸ್ ಎಲ್ಲ ಗೊತ್ತಾದ್ರೆ ಇದರಲ್ಲಿ ಏನು ಸಮಸ್ಯೆ ಬರೋದಿಲ್ಲ. ಓಕೆ ಓಕೆ. SS ನಾಯಕ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಸರ್, ಅದೇ ಕರೆಗಿಂತ ಮುಂಚೆ ನಾವು ಡೆಬಿಟ್ ನೋಟ್ ಫಾರ್ ಇನ್ಕ್ರೀಸಿಂಗ್ ದ ಲಯಬಿಲಿಟಿ. ಆ ಡೆಬಿಟ್ ನೋಟ್ ಅನ್ನು ತಗೊಳ್ಳೋರು ಕ್ರೆಡಿಟ್, ಅಂದ್ರೆ ಈಗ ನಾನು ಡೆಬಿಟ್ ನೋಟ್ ಇಶ್ಯೂ ಮಾಡ್ತೇನೆ ಇನ್ಕ್ರೀಸ್, ನೀವು ಕ್ರೆಡಿಟ್
ನಿಮಗೆ ತಗೊಳ್ಬೇಕು ಅಂತಿದ್ರೆ ನಿಮ್ಗೆ ನೀವು ನನಗೆ ಟ್ಯಾಕ್ಸ್ ಕೊಟ್ಟಿರ್ತೀರಿ, ಆ ಟ್ಯಾಕ್ಸ್ ಕಾಂಪೊನೆಂಟನ್ನು ನೀವು ಕ್ರೆಡಿಟ್ ತಗೊಳ್ಬೇಕು. ಸೊ ಡೆಬಿಟ್ ನೋಟ್ ಯಾವಾಗಲೂ ಇನ್ವಾಯ್ಸಿಗೆ ಲಿಂಕ್ ಆಗ್ತಾ ಇತ್ತು ಮೊದಲು. ಈಗ ಇನ್ವಾಯ್ಸ್ 2017-18 ಅಂತ ಇಟ್ಕೊಳ್ಳಿ. 2017-18 ಅಂದರೆ ಏಪ್ರಿಲ್ ಇದ್ದು ನೀವು ಸೆಪ್ಟೆಂಬರ್ 2018 ಒಳಗೆ ನಿಮಗೆ ಸಿಗಬೇಕು ಕ್ರೆಡಿಟ್ ಸಿಗಬೇಕಾದ್ರೆ ಸೆಪ್ಟೆಂಬರ್ 2018 ರಿಟರ್ನ್ ಡ್ಯೂ ಡೇಟ್ ಯಾವುದು? ಅಕ್ಟೋಬರ್ 20th. ಆ ಅಕ್ಟೋಬರ್ 20th ಒಳಗೆ ನೀವು ಕ್ರೆಡಿಟ್ ತಗೊಳ್ಳೋಂಥ ಆಪ್ಷನ್ ಇತ್ತು. ಅಂದರೆ ಡೆಬಿಟ್ ನೋಟ್ ಅದಕ್ಕಿಂತ ಜಾಸ್ತಿ. ಈಗ ಡೆಬಿಟ್ ನೋಟ್ ಇಶ್ಯೂ ಮಾಡೋದಕ್ಕೆ ಟೈಮ್ ಲಿಮಿಟೇ ಇಲ್ಲ, ಆದರೆ ಕ್ರೆಡಿಟ್ ತಗೊಳ್ಳುವವನಿಗೆ ಟೈಮ್ ಲಿಮಿಟ್ ಇತ್ತು. ಈಗ ಎಂತ ಮಾಡಿದ್ರು ಅಂದರೆ ಮೊನ್ನೆ ಬಜೆಟಲ್ಲಿ ಅದನ್ನು ಡೀಲಿಂಕ್ ಮಾಡಿದ್ರು. ಡೆಬಿಟ್ ನೋಟ್ ಮತ್ತು ಇನ್ವಾಯ್ಸ್ ಅನ್ನು ಡೀಲಿಂಕ್ ಮಾಡಿದ್ರು. ಅಂದರೆ ನೀವು ಇನ್ವಾಯ್ಸ್ ಈಗ ಡೇಟ್ 2017-18 ಇದ್ದಿದ್ರೆ ಸರ್ ನೀವು ಮತ್ತೆ ಸಹ ನೀವು ಅದನ್ನು ಡೆಬಿಟ್ ನೋಟ್ ಇಶ್ಯೂ ಮಾಡಿ, ನಾನು ಡೆಬಿಟ್ ನೋಟ್ ಇಶ್ಯೂ ಮಾಡಿದ ಇಯರಲ್ಲಿ ನಿಮಗೆ ಕ್ರೆಡಿಟ್ ನಿಮಗೆ ತಗೊಳ್ಬಹುದು. ಇಲ್ಲದಿದ್ರೆ ನಿಮಗೆ ಕ್ರೆಡಿಟ್ ಸಹ ನಾನು ಸಹ ಟ್ಯಾಕ್ಸ್ ಕಟ್ಟಬೇಕು, ನಿಮ್ಗೆ ಸಹ ಕ್ರೆಡಿಟ್ ಸಿಗುವುದಿಲ್ಲ. ಆಗ ಇನ್ಜಸ್ಟಿಸ್ ಆಗ್ತಾ ಇತ್ತು. ಸೊ ಆ ಅನಾಮಲಿ ಈಗ ಮೊನ್ನೆ ಬಜೆಟ್ ಅಲ್ಲಿ ಅದನ್ನು ಸರಿ ಮಾಡಿದ್ದಾರೆ. ಸೊ ಆ ರೀತಿ ಅದನ್ನೊಂದು ಚೇಂಜ್ ಮಾಡಿದ್ದಾರೆ. ಓಕೆ ಸರ್, ಇನ್ನೊಂದು ಇವಾಗ TDS ಅನ್ನು ಕಟ್ಟುವಾಗ 7th of every month ಇಸ್ ದ ಡ್ಯೂ ಡೇಟ್ ಅಂತ ಒಂದಿದೆ. ಈಗ TDS ಅನ್ನು ಈಗ ಏನೋ ಒಂದು ಬಿಲ್ ನಾನೀಗ ಮೇ ಬಿ 1st of January ನನಗೆ ಬಿಲ್ ಬಂತು, ಸೊ ನಾನು 7th February ಒಳಗಡೆ ಕಟ್ಟಬೇಕು ಅದನ್ನು. ಸೊ ಅದಕ್ಕಿಂತ ಮುಂಚೆ ನಾನು TDS ಪೇಮೆಂಟ್ಸ್ ಮಾಡಬಹುದಾ ಏನಾದರೂ, ಅಥವಾ ಅದನ್ನು ಜಸ್ಟ್ ಅದೇ ಟೈಮಲ್ಲಿ 7th ತನಕ ಕಾದು ಅದೇ ಟೈಮಲ್ಲಿ ಮಾತ್ರ ಪೇಮೆಂಟ್ ಮಾಡಬೇಕನ್ನೋ ಇದೆಯಾ? ಇಲ್ಲ, you can always pay in advance. There is no restriction that you have to pay on 7th. Okay. And it is also advisable that in case the first week of a month businesses alla avarige enadru cash flow problem idre, if you are having money in advance, kindly pay the TDS, because delay in TDS can also lead to prosecution. Oh, okay. Even if you pay necessary interest, if you file the returns on time, just a delay is sufficient for the department to launch a prosecution in TDS matters. So kindly pay within the due date, and in advance ಆಗ್ತದಾದ್ರೆ nothing like it, pay it off and close the matter. Okay, ಸರ್ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ? ರೆಹಮಾನ್ ಅಂತ ಹೇಳಿ. ಓಕೆ, ರೆಹಮಾನ್ ಅವರೇ ನಿಮ್ಮ ಪ್ರಶ್ನೆ ಕೇಳಿ. ಸರ್, ಈಗ ಮೇಡಮ್ ನಮ್ಮ ಮಾತಾಡ್ತೀವಿ ಅಂಕೇತ ಎಸ್ ನಾಯ್ಕ ಸಂಕೇತ ಅಲ್ವಾ? ಹೇಳಿ ಸರ್. ಹೇಳಿ ಮೇಡಮ್, ಈಗೇನಂದ್ರೆ ನಾವು ಈಗ ಒಂದು ರಿಟರ್ನ್ ಫೈಲ್ ಮಾಡ್ಬೇಕಾದ್ರೆ ಕೆಲವರು ಹೇಳ್ತಾರೆ ಮಾರ್ಚ್ ಒಳಗೆ ಮಾಡ್ಬೇಕು ಅಂತಾರೆ, ಕೆಲವರು ಹೇಳ್ತಾರೆ ಆಗಸ್ಟ್ ಒಳಗೆ ಮಾಡ್ಬೇಕು ಅಂತ. ಒಂದು ಪಾಯಿಂಟ್. ಸೆಕೆಂಡ್, ನಾವು ಅಕಸ್ಮಾತ್ ನಮಗೆ ನೆನಪಿರೋದು ನಮ್ಮ CA ಸರಿಯಾಗಿ ಗೈಡ್ ಮಾಡೋದಿಲ್ಲ, ಸ್ವಲ್ಪ ಬಂದ ಕಲ್ತವ್ರ ಹತ್ರ ನಾವು ಹೋಗಿರ್ತೀವಿ, ನಮ್ ದೊಡ್ಡ ಪ್ರಾಜೆಕ್ಟ್ ಏನು ಇರೋದಿಲ್ಲ, ಸ್ವಲ್ಪ ಚಿಕ್ಕ ಮಟ್ಟದಲ್ಲಿ ನಮ್ದು ವ್ಯಾಪಾರ ಇರ್ತದೆ. ಆವಾಗ ನಾವು ಕರೆಕ್ಟ್ ಆಗಿ CA ಹತ್ರ ಹೋಗ್ಲಿಕ್ಕೆ ಅವ್ರು ನಮ್ಗೆ ಟೈಮ್ ಸಿಗುದಿಲ್ಲ, ಅವ್ರು ಕೊಡೋದಿಲ್ಲ, ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ. ಸಾಧಾರಣ ಮಟ್ಟಿಗೆ ಹೋದ ತಕ್ಷಣ ಅವ್ರು ಸರಿಯಾಗಿ ನಮ್ಗೆ ಗೈಡು ಮಾಡೋದಿಲ್ಲ. ಲಾಸ್ಟ್ ಹೇಳ್ತಾರೆ ನೀವು ಎಷ್ಟು ಪೆನಾಲ್ಟಿ ಕಟ್ಟಬೇಕು, ಇಷ್ಟು ಪೆನಾಲ್ಟಿ ಕಟ್ಟಬೇಕು, ನಾವು ಎಲ್ಲಿಂದ ತರೋದು, ಅದೇ ರೀತಿ ಯಾವ್ದು ಮಾಹಿತಿ ನಮ್ಗೆ ಸರಿಯಾಗಿ ದೊರಕೋದಿಲ್ಲ. ಅವಾಗ ನಾವು ಪೆನಾಲ್ಟಿ ಎಷ್ಟು ಕಟ್ಟಬೇಕು ನಮಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. 10,000 ಕಟ್ಟಿ, 20,000 ಕಟ್ಟಿ ಹೀಗೆ ಹೇಳ್ತಾರೆ. ಅದಕ್ಕೆ ನಾವು ಏನ್ ಎಕ್ಸ್ಟೆಂಡ್ ಮಾಡ್ಬೇಕು ಒಂದು. ಇನ್ನೊಮ್ಮೆ ನಾವು ಈಗ ಟ್ರಾನ್ಸಾಕ್ಷನ್ ಬ್ಯಾಂಕ್ ಅಲ್ಲಿ ಹೈಯೆಸ್ಟ್ ಮಾಡ್ಲಿಕ್ಕೆ ಒಂದ್ಸಲ ಹೇಳ್ತಾರೆ, ಮತ್ತೆ ಕೆಲವೊಂದು ಹೇಳ್ತಾರೆ ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡಬೇಡಿ, ಟ್ಯಾಕ್ಸ್ ದೊಡ್ಡ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಮತ್ತೆ ನೀವೀಗ ಜಾಸ್ತಿ ಅಲ್ಲ ಸರ್, ನೀವು ಕ್ಯಾಶ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಡಿ ಹೇಳ್ತಾರೆ, ಮತ್ತೆ ಅಲ್ಲ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡಬೇಡಿ, ಕ್ಯಾಶ್ ಅಲ್ಲಿ ಕೊಟ್ಟರೆ ಕ್ಯಾಶ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಅದು ಆಗೋದಿಲ್ಲ, ಅದು ನಾವು ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ. ಅದು ಯಾವ ರೀತಿ ವ್ಯವಸ್ಥೆ ಅಂತ ನನಗೆ ಗೊತ್ತಾ, ಅದನ್ನು ಸ್ವಲ್ಪ ಡೀಪ್ ಆಗಿ ಹೇಳ್ಬೇಕು. ಓಕೆ, ಸೊ ಮೊದಲನೇ ಪ್ರಶ್ನೆ ರೆಹಮಾನ್ ಅವ್ರದ್ದು, ಸರಿಯಾಗಿ ಜನರು ಅವರಿಗೆ ಅಡ್ವೈಸ್ ಕೊಡೋದಿಲ್ಲ ಕೆಲವು ಸಂದರ್ಭದಲ್ಲಿ ಅನ್ನುವಂಥದ್ದು, ಯಾವ್ದು ಡ್ಯೂ ಡೇಟ್ ಈಗ ಮಾರ್ಚ್ ಒಳಗಡೆ ಮಾಡ್ಬೇಕನ್ನುವಂಥದ್ದು. ಕೆಲವರಿಗೆ ಸರಿಯಾಗಿ ಫೈನಾನ್ಷಿಯಲ್ ಇಯರ್ ಯಾವುದು ಅಂತಲೂ ಗೊತ್ತಿರೋದಿಲ್ಲ ಕೆಲವು ಸಲ. ಸೊ ಅಂಥ ಸಂದರ್ಭದಲ್ಲಿ ಯಾವ ಆಪ್ಷನ್ ಥ್ರೂ ಅವರಿಗೊಂದು ಸರಿಯಾದ ಗೈಡೆನ್ಸನ್ನು ತಗೊಳ್ಬೋದು ಅನ್ನುವಂಥದ್ದು? ಯಾವುದಾದ್ರೂ ನೀವು ಫಾರ್ ಯುವರ್ ಇಂಟರ್ನಲ್ ಪರ್ಪಸ್ ನೀವು ಯಾವುದಾದ್ರೂ ಫೈನಾನ್ಷಿಯಲ್ ಇಯರ್ ಅಥವಾ ಕ್ಯಾಲೆಂಡರ್ ಇಯರ್ ತಗೊಂಡ್ರು, ಫಾರ್ ದ ಪರ್ಪಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ಸ್ ಆನ್ 1st of April, ends on 31st of March. That is called previous year. But the assessment year is the year following that. So what happens, 31st March ಗೆ year ಮುಗ್ದ ಮೇಲೆ, in case of non-audited cases, 31st of July is the due date for filing returns. 31st July. So 31st July is the original due date for filing of the return. So within this date ನಾವು ಫೈಲ್ ಮಾಡಿದ್ರೆ ನಮಗೆ 234A ಇಂಟ್ರೆಸ್ಟ್ ಬರುವುದಿಲ್ಲ, ಲೇಟ್ ಫೀ ಬರುವುದಿಲ್ಲ. ಸೊ ದೀಸ್ ಆರ್ ದ ಟೂ ಅಡ್ವಾಂಟೇಜಸ್. ಮತ್ತೆ ಆಡಿಟೆಡ್ ಕೇಸಸ್ ಇದ್ರೆ ಆಡಿಟ್ ಅಂಡರ್ ಎನಿ ಆಕ್ಟ್, ಅಂಡ್ ಪಾರ್ಟ್ನರ್ಸ್ ಆಫ್ ಇದು ಪಾರ್ಟ್ನರ್ಶಿಪ್ ಫರ್ಮ್ ವಿಚ್ ಆರ್ ಹ್ಯಾವಿಂಗ್ ಆಡಿಟ್
ಅವರಿಗೂ 30th ಸೆಪ್ಟೆಂಬರ್ ಇಸ್ ದ ಡ್ಯೂ ಡೇಟ್ ಫಾರ್ ಫೈಲಿಂಗ್ ಆಫ್ ದ ರಿಟರ್ನ್. ಸೊ ಇದರ ಒಳಗಡೆ ಫೈಲ್ ಮಾಡಿದ್ರೆ ಆವಾಗ ಸೇಮ್ ಲೇಟ್ ಫೀ ಬರೋದಿಲ್ಲ, ಇಂಟ್ರೆಸ್ಟ್ ಬರೋದಿಲ್ಲ. ಬಟ್ ಆಡಿಟ್ ಕೇಸಸ್ಗೆ ದೇರ್ ಇಸ್ ಅನ್ ಅಡಿಷನಲ್ ಪೆನಾಲ್ಟಿ ಆಲ್ಸೋ ಇನ್ ಕೇಸ್ ಆಫ್ ನಾನ್ ಫರ್ನಿಶಿಂಗ್ ಆಫ್ ಆಡಿಟ್ ರಿಪೋರ್ಟ್. ಸೊ ದ್ಯಾಟ್ ಪೆನಾಲ್ಟಿ ಈಸ್ ಅ ಬಿಗ್ ಅಮೌಂಟ್. ಸೊ ಆ ಪೆನಾಲ್ಟಿ ಕೂಡ ಬರುವುದಿಲ್ಲ ಇನ್ ಕೇಸ್ ಯು ಫೈಲ್ ವಿದಿನ್ ದ ಡ್ಯೂ ಡೇಟ್. ಇಫ್ ಯು ಆರ್ ಫೈಲಿಂಗ್ ಪೋಸ್ಟ್ ದ ಡ್ಯೂ ಡೇಟ್ ಫಾರ್ ಆಡಿಟ್ ಕೇಸಸ್, ಪೆನಾಲ್ಟಿ ಈಸ್ ವೆರಿ ಬಿಗ್. ಸೊ kindly ensure that you file before the due date. Then 31st March is the extended date where you can file a belated return. So a return can be filed after the original due date. It is called a belated return. So this belated return can be maximum filed up to 31st of March of the following year. So 31st March 18 ಆದ್ರೆ ನಾವು 31st March 18 ನಮ್ದು ವರ್ಷ ಮುಗಿದ್ರೆ 31st March 19 ಒಳಗಡೆ ನಾವು ನಮ್ಮ ರಿಟರ್ನ್ ಅನ್ನು ಎಟ್ ಎನಿ ಕಾಸ್ಟ್ ಫೈಲ್ ಮಾಡಲೇಬೇಕು. ಅದರ ಮೇಲೆ ನಮಗೆ ಆಪರ್ಚುನಿಟಿ ಇಲ್ಲ. ನಮಗೆ ಈ ವರ್ಷ ಹೇಳೋದಾದ್ರೆ 31st ಮಾರ್ಚ್ ಈಗ 2020 ಆಗ್ತದೆ, 31st ಜುಲೈ 2020 ಒಳಗಡೆ ನೀವು ಇಂಡಿವಿಜುವಲ್ ರಿಟರ್ನ್ ನಾನ್ ಆಡಿಟ್ ಕೇಸಸ್ ರಿಟರ್ನ್ಸ್ ಅನ್ನ ಫೈಲ್ ಮಾಡಬೇಕು. ಅಲ್ಲಿ ಕೂಡ ಫೈಲ್ ಮಾಡದೇ ಇದ್ರೆ ನೆಕ್ಸ್ಟ್ 31st ಮಾರ್ಚ್ 2021 ಒಳಗಡೆ ಪೆನಾಲ್ಟಿ ಅಥವಾ ಏನೋ ಲೇಟ್ ಫೀ ಇದೆ ಅದರ ಜೊತೆ ನಾವು ಕಟ್ಟಿ ಫೈಲ್ ಮಾಡಬೇಕು. ಹೌದು, ಅದರಲ್ಲಿ 2 ಕೇಸಸ್ ಕೊಟ್ಟಿದ್ದಾರೆ. ಅಪ್ ಟು 31st ಡಿಸೆಂಬರ್ ಆದ್ರೆ ದೇ ಹ್ಯಾವ್ ಪ್ರಿಸ್ಕ್ರೈಬ್ಡ್ 1 ಲೇಟ್ ಫೀ ಅಂಡ್ 31st ಮಾರ್ಚ್ ಆದ್ರೆ 2nd ಲೇಟ್ ಫೀ. ಸೊ ನಮ್ದು ಇನ್ಕಮ್ ಮೇಡಮ್ ಈಗ ಹೇಳಿ ಸರ್. ಹಲೋ ಸರಿ ಮೇಡಮ್, ಈಗ 1920 ರಿಟರ್ನ್ಸ್ ಅಲ್ಲಿ ಈಗ 31st ಒಳಗೆ ನಾವು ಮಾಡ್ಬೇಕಾ? ಹೌದು, 1920 ಇದು 1920 ಹೌದು 31st ಒಳಗಡೆ ಜುಲೈ ಮಾಡ್ಬೇಕು. ಜುಲೈ ಒಳಗಡೆ ಜುಲೈ ಒಳಗೆ ಮಾಡ್ಬೇಕು. ಹೌದು, ಅಂದ್ರೆ ಫೈನಾನ್ಷಿಯಲ್ ಇಯರ್ 1920 ಏನಿದೆ ಈಗ ಮಾರ್ಚ್ ಮುಗಿತದಲ್ಲ, ಈ ಮಾರ್ಚ್ ಮುಗಿಯುವಂತದನ್ನ ನೆಕ್ಸ್ಟ್ ಬರುವ ಜುಲೈ ಒಳಗಡೆ ಜುಲೈ 2020 ಒಳಗಡೆ ನೀವು ರಿಟರ್ನ್ ಫೈಲ್ ಮಾಡಿ ಬಿಡಬೇಕು. ಅದಕ್ಕೆ ಪೆನಾಲ್ಟಿ ಬೀಳ್ತದೆ? ಆಗ ಇಲ್ಲ ಈ ಪೆನಾಲ್ಟಿ ಅಥವಾ ಲೇಟ್ ಫೀ ಏನುಂಟು ಅದು ಯಾವುದು ಬೀಳುದಿಲ್ಲ. ಜುಲೈ ತನಕ ನಿಮ್ಗೆ ಯಾವುದು ಪೆನಾಲ್ಟಿ ಇರುದಿಲ್ಲ. 10,000ಕ್ಕಿಂತ ಮೇಲೆ ಬಂದ್ರೆ ಅದು ಇಂಟ್ರೆಸ್ಟ್ ಅನ್ನುವಂತ ಅಂದ್ರೆ ಟ್ಯಾಕ್ಸ್ ಅಮೌಂಟ್ ನ ಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ಸರಿಯಾಗಿ ಕಟ್ಟಬೇಕಂತ ಇರ್ತದೆ. ಆ ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಸರಿಯಾಗಿ ಕಟ್ಟದೇ ಇದ್ರೆ ಒಂದು ಇಂಟ್ರೆಸ್ಟ್ ಲೆವಿ ಮಾಡಬಹುದು. ಹೌದು, ಮತ್ತೆ ಅವರಿಗೆ ಅದೇ CA ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಎಲ್ಲ ಹೇಳ್ತಾರೆ. ಅಂದ್ರೆ CA ಎಷ್ಟು ಬೇಕಾದ್ರೆ ಜೂನಿಯರ್ CA ಎಲ್ಲ ಇರ್ತಾರೆ. ಈಗ ಸೀನಿಯರ್ CS ಎಲ್ಲ ಹೋದ್ರೆ ಅಪಾಯಿಂಟ್ಮೆಂಟ್ ಎಲ್ಲ ಸಿಗೋದಿಲ್ಲ. ಜೂನಿಯರ್ CA ಅಲ್ಲಿ ಹೋಗಿ ಸಣ್ಣ ಸಣ್ಣ ಟ್ಯಾಕ್ಸ್ ಪೇಯರ್ಗೆ ಏನೋ ಅದರಲ್ಲಿ ಜೂನಿಯರ್ CA ಅವರು ಫೈಲ್ ಮಾಡಿ ಅಪಾಯಿಂಟ್ಮೆಂಟ್ ಎಲ್ಲ ಕೊಟ್ಟು ಅವರು ರಿಟರ್ನ್ ಎಲ್ಲ ಫೈಲ್ ಮಾಡ್ತಾರೆ. ಇನ್ನೊಂದು ಕ್ವಶನ್, ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲರೂ ಯಾರು ಅಡ್ವೈಸೇ ಮಾಡೋದಿಲ್ಲ ಕ್ಯಾಶ್ ಅಲ್ಲಿ ಮಾಡಿ ಅಂತ. ಯಾವ ಚಾರ್ಟ್ ಅಕೌಂಟೆಂಟ್ ಕೂಡ ಕ್ಯಾಶ್ ಅಲ್ಲಿ ಮಾಡಿ ಅಂತ ಹೇಳಿ ಅಡ್ವೈಸೇ ಮಾಡೋದಿಲ್ಲ. ಎಲ್ಲ ಥ್ರೂ ಬ್ಯಾಂಕ್ ಅಲ್ಲೇ ಮಾಡಬೇಕು. ಎಲ್ಲ ನಿಮಗೆ ಅಂದ್ರೆ ಕ್ಯಾಶ್ ಅಲ್ಲಿ ಮಾಡೋದು ನಿಮಗೆ ಎಲ್ಲದರಲ್ಲಿಯೂ ರಿಸ್ಕ್ ಇದೆ. ಇನ್ಕಮ್ ಟ್ಯಾಕ್ಸ್ ಅಲ್ಲೂ ರಿಸ್ಕ್ ಇದೆ, GST ಅಲ್ಲಿಯೂ ರಿಸ್ಕ್ ಇದೆ. ಸೊ ಎಂಥ ಟ್ರಾನ್ಸಾಕ್ಷನ್ ನೀವು ಮಾಡೋದಿದ್ರೆ ಬ್ಯಾಂಕ್ ಥ್ರೂ ಮಾಡಲೇಬೇಕು. ಬ್ಯಾಂಕ್ ಥ್ರೂ ನೀವು ಮಾಡಿ ನಿಮ್ದು 20 ಲಕ್ಷ ಈಗ GST ನೀವು ತಗೊಳ್ಳೋದಿದ್ರೆ ರಿಜಿಸ್ಟ್ರೇಷನ್ ಎಲ್ಲ ನೀವು GST ರೆಗ್ಯುಲರ್ ಆಗಿ ತಗೊಂಡು ನೀವು ಇನ್ಪುಟ್ ತಗೊಂಡು ನಿಮಗೆ ಕಟ್ಟಲಿಕ್ಕೆ ಏನು ಅಷ್ಟು ಸಮಸ್ಯೆ ಬರುವುದಿಲ್ಲ. ಅದಕ್ಕೆ ಟ್ರಾನ್ಸಾಕ್ಷನ್ ಎಲ್ಲ ನೀವು ಎಲ್ಲ ಬ್ಯಾಂಕ್ ಅಲ್ಲೇ ಮಾಡೋದು ಬೆಟರ್, ಉತ್ತಮ. ಮತ್ತೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಗೆ ಪೆನಾಲ್ಟೀಸ್ ಕೂಡ ಪ್ರಿಸ್ಕ್ರೈಬ್ಡ್ ಇದೆ. ಇನ್ ಎಕ್ಸೆಸ್ ಆಫ್ 2 lakhs ಈಗ ಇಫ್ ಯು ಆರ್ ಎಂಗೇಜಿಂಗ್ ಎನಿ ಕ್ಯಾಶ್ ಟ್ರಾನ್ಸಾಕ್ಷನ್ you are liable for an equivalent penalty. So 2 lakhs ಮೇಲೆ cash transactions are prohibited. And expenditure payments in excess of 10,000 are also not taken for the purpose of deduction in income tax. So ನಮ್ದು ಎಷ್ಟು ಲಕ್ಷಗಟ್ಟಲು ನಾವು ಖರ್ಚು ಮಾಡಿದ್ರು ನಮಗೆ 10,000ಕ್ಕಿಂತ ಜಾಸ್ತಿ ನಾವು ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ ಅದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಡಿಡಕ್ಷನ್ ಗೆ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಸೊ ಆದ್ರಿಂದ ಕ್ಯಾಶ್ ಟ್ರಾನ್ಸಾಕ್ಷನ್ ಅದಕ್ಕಿಂತ ಜಾಸ್ತಿ ಮಾಡಲೇಬೇಡಿ. ಸೊ ರೆಹಮಾನ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀವಿ. ಆದಷ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡ್ಲಿಕ್ಕೆ ಹೋಗ್ಲೇಬೇಡಿ, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಮೂಲಕನೇ ಮಾಡಿ ಅಂತ ಹೇಳ್ತಿದ್ದೇವೆ. ಇನ್ನೊಂದು ಕರೆ ಇದೆ, ಸ್ವೀಕರಿಸೋಣ ಸರ್. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿ. ನಮಸ್ಕಾರ ಎಲ್ರಿಗೂ. ಮೇಡಮ್ ಶಬಾನಾ ಅಂತ ಮಂಗಳೂರಿಂದ. ಶಬಾನಾ ಅವರೇ, ಮೇಡಮ್ ನನ್ನ ಪ್ರಶ್ನೆ ಬಂದು ರೀಸೆಂಟ್ ಬಜೆಟ್ ಗೆ ರಿಲೇಟೆಡ್. ರೀಸೆಂಟ್ ಬಜೆಟ್ ಅಲ್ಲಿ ಗವರ್ಮೆಂಟ್ ಈ ಯಾರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ಆಡಿಟ್ ಕಂಪಲ್ಸರಿ ಇದೆಯೋ ಅವರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಲಿಕ್ಕೆ 1 month ಎಕ್ಸ್ಟೆನ್ಷನ್ ಕೊಟ್ಟಿದೆ. ಆದ್ರೆ ಇನ್ಕಮ್ ಟ್ಯಾಕ್ಸ್ ಆಡಿಟರಿಗೆ ಆಡಿಟ್ ರಿಪೋರ್ಟ್ ಫೈಲ್ ಮಾಡ್ಲಿಕ್ಕೆ 30th ಸೆಪ್ಟೆಂಬರ್ ಸೇಮ್ ಡ್ಯೂ ಡೇಟ್ ಇಟ್ಟಿದೆ. ಸೊ ಇದರಿಂದ ಆಡಿಟ್ ಮೇಲೆ ಏನ್ ಪರಿಣಾಮ ಬೀಳ್ತದೆ, ಮತ್ತೆ 1 month ಎಕ್ಸ್ಟೆನ್ಷನ್ ಕೊಟ್ಟಿರೋದ್ರಿಂದ SSC ಗಳಿಗೆ ಏನ್ ಬೆನಿಫಿಟ್ ಇದೆ ಅಂತ ಗೊತ್ತಾಗುತ್ತೆ. ಓಕೆ ಅದೇ ರೀಸೆಂಟ್ ಬಜೆಟ್ ಅಲ್ಲಿ ಏನಾಯ್ತು, ನೀವು ರಿಪೋರ್ಟ್ ಏನಿದೆ ಆಡಿಟ್ ರಿಪೋರ್ಟ್ ಅನ್ನ 30th ಸೆಪ್ಟೆಂಬರ್ಗೆ ಫೈಲ್ ಮಾಡಬೇಕು. ಟ್ಯಾಕ್ಸ್ ಆಡಿಟ್ ಇದೇನಿದೆ ರಿಟರ್ನ್ ಏನಿದೆ ನೀವು 31st ಅಕ್ಟೋಬರ್ ತನಕ ಮಾಡಬಹುದು ಅನ್ನೋದು. ಸೊ ಇದರಿಂದ ಏನು ಲಾಭ ಇದೆ ಅನ್ನೋದು. So idu first of all what we should keep in mind is this budget's announcement. So it is not applicable for namdu iga March 20 mugiyo varsha. It is for March 21 ending year. So idralli ಏನು ಆಗ್ತದೆ ಅಂದ್ರೆ
in many cases the actual process is that audit report is a different matter, filing of return is a different matter. Theoretically this is how it is. Practically though many a times it goes hand in hand, but theoretically an audit report is something which a chartered accountant has to file, and the return is something which the SSE is supposed to file. So what happens is audit report alli the chartered accountant has to give his opinion on the various sections which is prescribed in the audit report, whether the SSE has complied with the provisions of these sections. So there is always a possibility that the SSE can differ with the view of the auditor. This is permitted. However, CPC will issue a notice and they will usually try to levy a demand there. That is a different matter. But so because of this, what they have done is many people were in the mentioning that 30th September ಒಳಗಡೆ ನಮ್ದು ಆಡಿಟ್ ಮುಗಿಯುವುದಿಲ್ಲ, ಆವಾಗ ನಾವು ರಿಟರ್ನ್ ಹೇಗೆ ಮಾಡೋದು ಅಂತ. ಸೊ ಫಾರ್ ದಿಸ್ ರೀಸನ್ ದೇ ಹ್ಯಾವ್ ಬೈಫರ್ಕೇಟೆಡ್ ದ 2 ಡ್ಯೂ ಡೇಟ್ಸ್ ಅಂಡ್ 30th September ಆಡಿಟಿಗೆ ಇಟ್ಟಿದ್ದಾರೆ, 31st October ರಿಟರ್ನ್ಗೆ ಇಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಎನ್ಶೂರ್ ದಟ್ ಆಡಿಟ್ ರಿಪೋರ್ಟ್ ಇಸ್ ಕಂಪ್ಲೀಟೆಡ್ ಬಿಫೋರ್ 30th September. ಇಲ್ಲಾಂದ್ರೆ ಆಡಿಟ್ ರಿಪೋರ್ಟ್ ವಿತ್ ಪೆನಾಲ್ಟಿ ಬೀಳ್ತದೆ. ರಿಟರ್ನ್ ಫೈಲಿಂಗ್ you have to file by 31st of October. ಮತ್ತೆ ರಿಟರ್ನ್ ಫೈಲಿಂಗ್ ಟೈಮಲ್ಲಿ ಆಗದಿದ್ರೆ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸ್ ಇದೆಲ್ಲ ಕೆಲವು ಬೆನಿಫಿಟ್ಸ್ ಎಲ್ಲ ಸಿಗ್ತಾ ಇರಲಿಲ್ಲ. ಸೊ ಇದೆಲ್ಲ ಸಿಗ್ಲಿಕ್ಕೆ SSE ಸ್ವಲ್ಪ ಪ್ರೊವಿಷನ್ಸ್ ಇದೆ ಈಗ. Because earlier he may not have been in a position, if audit report was filed at the very last moment, return file ಆಗದಿದ್ರೆ ಅವರಿಗೆ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸ್ ಬೆನಿಫಿಟ್ ಸಿಗ್ತಾ ಇರಲಿಲ್ಲ ಕೆಲವು ಕೇಸಸ್ ಅಲ್ಲಿ. ಸೊ ಅದೆಲ್ಲ ಪ್ರೊವಿಷನ್ಸ್ ಅವರಿಗೆ ಈಗ ಒಂದು ಪಾಸಿಬಿಲಿಟಿ ಇದೆ. ಸೊ ಒಂದೇ ಅಂದ್ರೆ ಯು ಹ್ಯಾವ್ ಟು ಎನ್ಶೂರ್ ದಟ್ ಯು ಆಡಿಟ್ ಇಸ್ ಡನ್, ಫೈನಲಿ ಪ್ರೊವೈಡ್ ಡೀಟೇಲ್ಸ್ ಎಟ್ ದ ಅರ್ಲಿಯೆಸ್ಟ್. ಅದರಲ್ಲಿ ಒಂದೇ ಸಮಸ್ಯೆ ಅಂದರೆ ಅದು TDS ಮಾತ್ರ ನೀವು ಬಿಫೋರ್ ಫೈಲಿಂಗ್ ದ ಆಡಿಟ್ ರಿಪೋರ್ಟ್ ಮಾಡೋ ಮೊದಲೇ ನೀವು TDS ಎಲ್ಲ ಕಟ್ಟಬೇಕಾಗ್ತದೆ. ಅಂದ್ರೆ ಇಲ್ಲದಿದ್ರೆ ಆಡಿಟರ್ಸ್ ಸರ್ಟಿಫೈ ಮಾಡಬೇಕು ನೀವು TDS ಎಲ್ಲ ಕಟ್ಟಿದ್ದೀರಾ, ಡಿಸಲ್ವೆನ್ಸ್ ಏನಾದರೂ ಉಂಟಾ ಅಂತ ನಾವು ಸರ್ಟಿಫೈ ಮಾಡಬೇಕು. ಸೊ TDS ಹ್ಯಾಸ್ ಟು ಬಿ ಫೈಲ್ಡ್ ನನ್ನ ಪ್ರಕಾರ ಪೇಮೆಂಟ್ ಸೆಪ್ಟೆಂಬರ್ನ ಒಳಗೆ ಮಾಡಬೇಕು. ಮತ್ತೆ ನಾವು ಸೆಪ್ಟೆಂಬರಲ್ಲಿ ಟ್ಯಾಕ್ಸ್ ಅಸೆಸ್ ಮಾಡ್ತೇವೆ. ಎಕ್ಸೆಸ್ ಮಾಡುವಾಗ ಲಾಸ್ಟ್ ಮಿನಿಟ್ಗೆ ಆಡಿಟರ್ ಹೇಳಿದ್ರು ಅಂತ ಹೇಳಿ ನಂಗೆ ಕಟ್ಟ್ಯಾರ ಆಪೂಜಿ ಅಂತ ಅವ್ರದ್ದು ಯಾವಾಗಲೂ SSE ಇದ್ದು ಗ್ರಮ್ಲಿಂಗ್ ಲಾಸ್ಟ್ ಮಿನಿಟ್ ಹೇಳ್ತಾರೆ ನಮಗೆ ಕಟ್ಲಿಕ್ಕೆ ಆಗುದಿಲ್ಲ, ಅಷ್ಟು ಅಮೌಂಟ್ ಓಟ್ ಪಡೆದುಕೊಂಡ್ರು ಬ್ಯಾಂಕ್ಲ ಕೊರ್ಪೂಜಿ ಅಂತ ಹಾಗೆ ಎಲ್ಲರೂ ಬೊಬ್ಬೆ ಹೊಡಿತಾ ಇರ್ತಾರೆ. ಇದಕ್ಕೆ ಅವ್ರು ತರೋದು ಲಾಸ್ಟ್ ಒಂದು ಮಿನಿಟ್ ಅದು ಹೇಳಿದೆ, ಅವರು ಹೇಳುದು ಆಡಿಟರ್ ಮೇಲೆ ಬ್ಲೇಮ್ ಮಾಡ್ತಾರೆ. ಆಗ ಈಗ ನಾವು ಹೇಳ್ಬೋದು, ಈಗಲೇ ನಾವು ಮೊದಲೇ ಹೇಳಿದ್ದೇವೆ ನಿಮಗೆ 1 ತಿಂಗಳು ಇನ್ನೂ ಉಂಟು, 1 ತಿಂಗಳ ಒಳಗೆ ಅರೇಂಜ್ಮೆಂಟ್ ಮಾಡಿ ಕಟ್ಟಿ ನೀವು ಟ್ಯಾಕ್ಸ್ ಕಟ್ಟಿ ಅಂತ ನಾವು ಹೇಳ್ಬೋದು. ಉಪಯೋಗ ಆಯ್ತು ಅನ್ನೋದಕ್ಕೆ ಹೇಳ್ಬೋದು. ಸರ್, ಈಗ ಮೊದಲನೇದಾಗಿ ಹೇಳೋದಾದ್ರೆ ಈಗ ಜನರಲಿ ಏನಾಗ್ತದೆ, ಈ TDS ಅನ್ನುವಂಥದ್ದು ಏನಿದೆ, TDS ಆನ್ ಪ್ರಾಪರ್ಟಿ, ಈಗ ನಾನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗೋದಾದ್ರೆ ನಾನು 50 ಲಕ್ಷಕ್ಕಿಂತ ಮೇಲೆ ಇದ್ರೆ TDS ಮಾಡಬೇಕು ಅಂತ ಹೇಳ್ತಾರೆ. ಸೊ ಎಷ್ಟು % ಮಾಡಬೇಕು, ಹೇಗೆ ಮಾಡುವಂಥದ್ದು, ಅಥವಾ ಏನಾದರೂ ಡ್ಯೂ ಡೇಟ್ ಇದೆಯಾ ಅದಕ್ಕೂ ಪೇಮೆಂಟ್ ಮಾಡಲಿಕ್ಕೆ, ಏನಿದು ಹೇಗೆ ಅಂತ? ಈಗ TDS on property is applicable for all SSEs, something which you first keep in mind. Many people will be under the impression that nandu business illa and yake TDS bartade. So you should keep in mind that TDS on property is applicable for all SSEs irrespective whether you are having business or not. Second thing is the rate of tax in case of resident transactions is only 1%. If it is non-resident, it is a totally different level of taxes which you should consider. But I will cover resident taxes. It is 1% of the transaction value in case the transaction value is in excess of 50 lakhs. So 1% and the due date in the what is prescribed is within 1 month from the end of the month. But however, what happens if I am doing a registration, the sub-registrar will insist, TDS idu copy keltare. So adrinda namdu registration naale nadidralli idre we cannot wait for that, because sub-registrar will not proceed with the registration unless you pay this. However, in case of installment payments, then idu provisions bartade. Matte delayed payments ige interest applicable ide, ಮತ್ತೆ ನಾವು ಡಿಲೇಡ್ ಫೈಲಿಂಗ್ಸ್ ಗೆ ಲೇಟ್ ಫೈಲಿಂಗ್ ಲೆವಿ ಅಪ್ಲಿಕೇಬಲ್ ಇದೆ. ಸೊ ಅದರಿಂದ ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ಡೂಯಿಂಗ್ ದಿಸ್ ಟ್ರಾನ್ಸಾಕ್ಷನ್ಸ್. There is a detailed FAQ mentioned on the department website which you can refer, and if you are not able to understand, kindly consult some professional in this matter. Yakandre late filing levy matte interest, there is nowhere we can go tomorrow saying that I did not know this. You will be liable and you will have to pay. Okay. ಸೊ ಆದಷ್ಟು ಒಂದು ಅಡ್ವೈಸ್ ತಗೊಂಡೆ ಅದನ್ನು ಸರಿಯಾದ ರೀತಿಯಲ್ಲಿ ಕಟ್ಟುವಂಥದ್ದು ಉತ್ತಮ ಅನ್ನುವಂಥದ್ದು. ಸರ್, ಈಗ ನಿಮ್ಮ ಹತ್ರ ಹೇಳೋದಾದ್ರೆ ಸಣ್ಣ ಉದ್ಯಮಿದಾರರು ಇರ್ತಾರೆ. ಸೊ ಕಾಂಪೋಸಿಷನ್ ಸ್ಕೀಮ್ ಅಂತ ಒಂದಿದೆ GST ಅಲ್ಲಿ. ಸೊ ಅವರಿಗೆ ಕ್ವಾರ್ಟರ್ಲಿ ರಿಟರ್ನ್ಸ್ ಅಂತ ಫೈಲ್ ಮಾಡಬೇಕಾಗ್ತದೆ. ಸೊ ಇಂಥ ಕ್ವಾರ್ಟರ್ಲಿ ರಿಟರ್ನ್ಸ್ ಫೈಲ್ ಮಾಡುವಾಗ ಅವರು ಯಾರಿಗೆ ಸೇಲ್ ಮಾಡಿರ್ತಾರೆ ಅವರು ಇನ್ಪುಟ್ ಕ್ರೆಡಿಟ್ ಏನಿದೆ ಅದನ್ನು ತಿಂಗಳು ಅವರಿಗೆ ಸಿಗುವಂಥದ್ದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ
ಸ್ಮಾಲ್ ಟ್ಯಾಕ್ಸ್ ಪೇಯರ್ ಜೊತೆ ಏನೋ ವ್ಯವಹಾರ ಇರ್ಬೋದು, ಅದು ವ್ಯಾಪಾರ ಇರ್ಬೋದು, ಮಾಡೋದಿಲ್ಲ ಅವರು. ಸೊ ಅಂಥ ಸಂದರ್ಭ ಏನು ಹೇಳ್ತೀರಾ, ಅದು ಹೇಗೆ ಅದನ್ನು ಒಂದು ಸಾಲ್ವ್ ಮಾಡ್ಕೊಳ್ಬೋದು, ರಿಸಾಲ್ವ್ ಮಾಡ್ಕೊಳ್ಬೋದು ಅನ್ನುವಂಥದ್ದು? ಅದೇ ಕಾಂಪೋಸಿಷನ್ ಟ್ಯಾಕ್ಸ್, ಅದೇ 1.5 ಕೋಟಿಗಿಂತ ಕೆಳಗಿದ್ದವರಿಗೆ ಕಾಂಪೋಸಿಷನ್ ಕ್ವಾರ್ಟರ್ಲಿ ರಿಟರ್ನ್ ಫೈಲ್ ಮಾಡಬೇಕು. ಆ ಕ್ವಾರ್ಟರ್ಲಿ ರಿಟರ್ನ್ ಫೈಲ್ ಮಾಡುವಾಗ ಎಂತ ಇದು ಸಮಸ್ಯೆ ಅಂತ ಬರೋದಂದ್ರೆ, ಇವರು ಕ್ವಾರ್ಟರ್ ಆಪ್ಷನ್ ಕೊಟ್ಟರೆ ಇಂಥದ್ದೆಲ್ಲ ಸಮಸ್ಯೆ ಬರ್ತದೆ. ನೋಡಿ, ಪೇಮೆಂಟ್ ಹೇಗೂ ಮಾಡಲಿಕ್ಕೆ ಮಂತ್ಲಿ ಇದೆ. ಅವ್ರ ಪೇಮೆಂಟ್ ದೇ ಶುಡ್ ಮೇಕ್ ಮಂತ್ಲಿ. ಇಫ್ ದೇ ಆಪ್ಟ್ ಫಾರ್ ಪೇಮೆಂಟ್, ಐ ಮೀನ್ ಫೈಲಿಂಗ್ ದ ಇದು ರಿಟರ್ನ್ ಆಲ್ಸೋ ಆನ್ ಮಂತ್ಲಿ ಬೇಸಿಸ್, ಈ ಸಮಸ್ಯೆ ಎಲ್ಲ ಹೋಗ್ತದೆ. ಇಟ್ ಈಸ್ ಓನ್ಲಿ ಆಪ್ಷನಲ್. ಕ್ವಾರ್ಟರ್ಲಿ ಫೈಲ್ ಮಾಡಲಿಕ್ಕೆ ಓನ್ಲಿ ಆಪ್ಷನಲ್. ಹವೆವರ್ ನೀವು ಪೇಮೆಂಟ್ ಮಾಡೋದು ಮಂತ್ಲಿ, ನೀವು ಪೇಮೆಂಟ್ ಮಾಡಲೇಬೇಕು. ಸೊ ಒಮ್ಮೆ ನೀವು ಪೇಮೆಂಟ್ ಮಂತ್ಲಿ ಮಾಡುವಾಗ ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಿರೋ ಕಾರಣ ನೀವು ಮಂತ್ಲಿ ಆಪ್ಷನ್ ಕೊಟ್ಟು, ಮಂತ್ಲಿ ಅಂತ 2 ಉಂಟು ಅದರಲ್ಲಿ ಆಪ್ಷನ್ ಟಿಕ್ ಮಾಡಲಿಕ್ಕೆ, ಮಂತ್ಲಿ ಆರ್ ಕ್ವಾರ್ಟರ್ಲಿ ಅಂತ ಹೇಳಿ. ನೀವು ಮಂತ್ಲಿ ಆಪ್ಷನ್ ತಗೊಂಡು ನೀವು ರೆಗ್ಯುಲರ್ ಆಗಿ ಮಂತ್ಲಿ ಫೈಲ್ ಮಾಡಿದರೆ ಅಂಥ ಸಮಸ್ಯೆ ಬರೋದಿಲ್ಲ. ಈಗ ಇದು 2A ಮ್ಯಾಚಿಂಗ್ ಕಾನ್ಸೆಪ್ಟ್ ನಾನು ಹೇಳಿದಾಗ ಈಗ ಎಲ್ಲರಿಗೂ ನೋಟಿಸ್ ಬರ್ತಾ ಇದೆ. ನಿಮ್ಮದು 36(4) ರೂಲ್ 36(4) ಅಂತ ಹೇಳಿ ಎಲ್ಲ SSಗೆ ಸಹ ಬೇಕಾದಷ್ಟು ನೋಟಿಸ್ ಬರ್ತಾ ಇದೆ. ನೀವು ಹೆಚ್ಚು ಕ್ಲೇಮ್ ಮಾಡಿದ್ರಿ, ನಿಮಗೆ ಲಿಮಿಟ್ ಇರುವುದೇ ಈಗ ಒಂದು 100 ರೂಪೀಸ್ ಅಂತ ಇದ್ರೆ, ನಿಮ್ಮ 2A 100 ರೂಪೀಸ್ ಉಂಟು, 20%, 120ವರೆಗೆ ಮಾತ್ರ ನಿಮಗೆ ಕ್ಲೇಮ್ ಮಾಡ್ಬೋದು. ಆದರೆ ನೀವು 3B 500 ಕ್ಲೇಮ್ ಮಾಡಿದ್ರಿ. 500 ಅಂದರೆ ನಮ್ಮದು ಆ್ಯಕ್ಚುಯಲ್ ನಾವು ಕ್ಲೇಮ್ ಮಾಡಿದ್ದೇವೆ, ಆಗ ನಿಮಗೆ ಇದು ಸಿಗುವುದಿಲ್ಲ ಅಂತ ಹೇಳಿ ಎಲ್ಲರಿಗೂ ನೋಟಿಸ್ ಬರ್ತಾ ಉಂಟು. ಇದಕ್ಕೆ ಆಲ್ರೆಡಿ ಇದು ಹೈಕೋರ್ಟಲ್ಲಿ ಹೆಚ್ಚಿನವರು ಇದಕ್ಕೆ ರಿಟ್ ಹಾಕಿದ್ದಾರೆ, ನೀವು ರಿಸ್ಟ್ರಿಕ್ಟ್ 20% ಮಾಡಬಾರ್ದು ಅಂತ. ಆದರೆ ಎಂಥ ಸಮಸ್ಯೆ ಅಂದರೆ, ಇದು ಮಾತ್ರ ಫೈನಾನ್ಸ್ ಆ್ಯಕ್ಟ್ ಇದರಲ್ಲೇ ಉಂಟು, GST ಆ್ಯಕ್ಟಲ್ಲೇ ಉಂಟು. ನೀವು ರಿಟರ್ನ್ ಫೈಲ್ ಮಾಡಿದರೆ ಮಾತ್ರ ಕ್ರೆಡಿಟ್ ಸಿಗೋದು ಅಂತ ಹೇಳಿ ಒಂದು ಸಮಸ್ಯೆ ಇದೆ ಇದರಲ್ಲಿ. ಆದ ಕಾರಣ ಹೆಚ್ಚಿನವರೆಲ್ಲ ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಒಂದು ಸೈಡ್ ನೀವು ನನ್ನ ಕ್ರೆಡಿಟ್ ಅನ್ನು ಬ್ಲಾಕ್ ಮಾಡ್ತೀರಿ. ಕ್ರೆಡಿಟ್ ಅಂದ್ರೆ ನಾನು ಅದಕ್ಕೆ ಟ್ಯಾಕ್ಸ್ ಅಮೌಂಟ್ ಕೊಟ್ಟಿರ್ತೇನೆ, ಪುನಃ ನೀವು ನನ್ನ ಹತ್ರ ಔಟ್ಪುಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಿ. ಸೊ ಇಲ್ಲಿ ನಾನು ಆಲ್ರೆಡಿ ಒಬ್ಬನಿಗೆ ಬೇರೆಯವನಿಗೆ ಕೊಟ್ಟ ಹಣಕ್ಕೆ ಪುನಃ ನೀವು ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ತೀರಿ. ITC ನೀವು ಒಮ್ಮೆ ಡಿಸಲ್ ಆದ ಕೂಡಲೇ ನೀವು ಟ್ಯಾಕ್ಸ್ ಕಟ್ಟಬೇಕು ಅಲಾಂಗ್ ವಿತ್ ಇಂಟ್ರೆಸ್ಟ್, ಪುನಃ ಪೆನಾಲ್ಟೀಸ್ ಕಲೆಕ್ಟ್ ಮಾಡ್ತೀವಿ. ನಿಮಗೆ ಬಿಸ್ನೆಸ್ ಕ್ಲೋಸ್ ಮಾಡಲಿಕ್ಕೆ ಇದೊಂದು ಬೆಸ್ಟ್ ಆಪ್ಷನ್. ಬಿಸ್ನೆಸ್ ಕಂಟಿನ್ಯೂ ಮಾಡಬೇಕಂತಿದ್ರೆ ಗವರ್ಮೆಂಟ್ ಶುಡ್ ಥಿಂಕ್ ಆಫ್ ಒಂದು ROD, ರಿಮೂವಲ್ ಆಫ್ ಡಿಫಿಕಲ್ಟಿ ಅಂತ ಒಂದು ಮೊನ್ನೆ ಬಜೆಟ್ ಅಲ್ಲಿ ಬಂದಿದೆ. ಅದರಲ್ಲಿ ಎಂತ ಅಂದ್ರೆ, ಮೊದಲು 3 ವರ್ಷದವರೆಗೆ ನಿಮಗೆ ಎಂತಾದ್ರೂ ಇಂಥ ಸಮಸ್ಯೆ ಇದ್ರೆ ರಿಮೂವಲ್ ಆಫ್ ROD, ರಿಮೂವಲ್ ಆಫ್ ಡಿಫಿಕಲ್ಟೀಸ್ ಆರ್ಡರ್ ಕೊಟ್ಟು ಅದನ್ನು ರೆಕ್ಟಿಫೈ ಮಾಡ್ತಾ ಇದ್ರು. ಈಗ ಮೊನ್ನೆ ಬಜೆಟ್ ಅಲ್ಲಿ ಇದನ್ನೇ ಮನಸ್ಸಲ್ಲಿಟ್ಟುಕೊಂಡು ಫರ್ದರ್ 2 years ದೇ ಹ್ಯಾವ್ ಎಕ್ಸ್ಟೆಂಡೆಡ್. ಸೊ ರಿಮೂವಲ್ ಆಫ್ ಡಿಫಿಕಲ್ಟೀಸ್ ಅಲ್ಲಿ ಇಂಥದ್ದೆಲ್ಲ ಸಮಸ್ಯೆಯನ್ನು ಬಗೆಹರಿಸಬಹುದು. ಒನ್ಸ್ ನಾವು ರೆಪ್ರೆಸೆಂಟೇಷನ್ಸ್ ಆಲ್ರೆಡಿ ಹೋಗಿದೆ, ರೆಪ್ರೆಸೆಂಟೇಟಿವ್ ಬಿಸ್ನೆಸ್ ಕಮ್ಯುನಿಟಿ ಎಲ್ಲ ಮಾಡಿದ್ದಾರೆ, ಇದು ಮತ್ತೆ ಕರೆಕ್ಟ್ ಆಗಿ ಅದನ್ನು ಸಾಲ್ವ್ ಮಾಡುವಂತ ಕೇಸಸ್ ಇರ್ಬೋದು. ಸರ್, ಇವಾಗ 15th ಮಾರ್ಚ್ ಇನ್ನೇನು ಬಂದ್ರೆ ಎಲ್ರಿಗೂ ಮೆಸೇಜಸ್ ಹೋಗ್ತದೆ, ಅಂದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿ ಅನ್ನುವಂಥದ್ದು. ಸೊ ಈಗ 15th ಮಾರ್ಚ್ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟದೆ ಇದ್ರೆ, ನಾವು ಬೈ ಚಾನ್ಸ್ ಏನೋ ಫಂಡ್ಸ್ ಅವೈಲೇಬಲ್ ಇರಲಿಲ್ಲ ಅನ್ನುವಂಥದ್ದು ಇದ್ರೆ 31st ಮಾರ್ಚ್ ಒಳಗಡೆ ನಾವು ಕಟ್ಬೋದಾ? ಪ್ಲಸ್ ಅದ್ರ ಏನು ಡ್ಯೂ ಡೇಟ್ಸ್ ಅಡ್ವಾನ್ಸ್ ಟ್ಯಾಕ್ಸ್ಗೆ ಅನ್ನುವಂಥದ್ದನ್ನು ಹೇಳ್ತೀರಾ ನಮಗೆ? ಹೌದು, ಅಡ್ವಾನ್ಸ್ ಟ್ಯಾಕ್ಸ್ ದೇರ್ ಆರ್ 4 ಡ್ಯೂ ಡೇಟ್ಸ್. ಒಂದು 15th of June, ಇನ್ನೊಂದು 15th of September, ಇನ್ನೊಂದು 15th of December, another is 15th of March. You are supposed to pay of your estimated tax liability 15%, 45%, 75% and maximum 100% by 15th of March. Okay. So ಇಷ್ಟವರೆಗೆ ಕಟ್ಟಿದ್ರೆ they will not levy any interest. Otherwise you are liable to pay interest under 234B and 234C. Now in case 15th March ಆಗದಿದ್ರೆ you can still pay by 31st March. You will save on one of the interest, but the other interest will still be applicable. In addition, if you don't pay by 31st of March as well, ensure that you pay after that at least, because you will still you will save the interest which you have to pay. Otherwise return file ಮಾಡುವಾಗ ನಿಮಗೆ interest ಪ್ರತಿ ಮಂತ್ ಹೋಗ್ತಾ ಇರ್ತದೆ. So 1% ಏಪ್ರಿಲ್, ಮೇ, ಜೂನ್, ಜುಲೈ ವರೆಗೆ ಬರ್ತಾ ಇರ್ತದೆ. ಮತ್ತೆ ಇನ್ ಕೇಸ್ ಇನ್ನೂ ಕಟ್ಟಲಿಲ್ಲ ಅಂದ್ರೆ ಇನ್ನು till the end of their interest is something which is automatic. ನಿಮಗೆ ಇಂಟ್ರೆಸ್ಟ್ ಬರ್ತಾನೆ ಇರುವಂತದ್ದು. Interest is always automatic. There is no provision to waive interest. So ಇವಾಗ ಮಂತ್ಲಿ ನಾವು ಬೇಕಾದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬಹುದು. ಅಂದ್ರೆ ಜೂನ್ ಅಲ್ಲಿ ಏನೋ ನಮಗೆ ಒಂದು ಅಂದಾಜು ಇರ್ತದೆ, ಓಕೆ ನಾನು
ಸೀಸನ್ ಒಳ್ಳೇದಿರೋದಿಲ್ಲ, ಚಾನ್ಸ್ ಇರೋದಿಲ್ಲ, ಸೊ ಏಪ್ರಿಲ್ ಅಲ್ಲಿ ಸ್ವಲ್ಪ ಕಟ್ತೇನೆ, ಮತ್ತೆ ಮೇ, ಆಮೇಲೆ ಜೂನ್ ಅಲ್ಲಿ ಸ್ವಲ್ಪ ಕಟ್ಟುವ ಅನ್ನುವಂತ ಏನಾದ್ರು ಆಪ್ಷನ್? ಹೌದು, ಮಾಡಬಹುದು. These are the last dates. You are always permitted to pay in advance also. There is no provision which restricts that you are not supposed to pay. You can always pay advance tax earlier as well. So ಈಗ businesses ಅಲ್ಲಿ ಆ ಪರ್ಟಿಕ್ಯುಲರ್ ಕ್ವಾರ್ಟರ್ ಡೇಟ್ ಅಲ್ಲಿ ನಮ್ಮ ಹತ್ರ ಹಣ ಇರ್ಲಿಕ್ಕಿಲ್ಲ, ಬಿಕಾಸ್ ವಿ ಮೇ ಹ್ಯಾವ್ ಇನ್ವೆಸ್ಟೆಡ್ ಇನ್ ಸ್ಟಾಕ್ ಆರ್ ಎನಿ ಅದರ್ ಮ್ಯಾಟರ್ಸ್, ಪೀಕ್ ಸೀಸನ್ ಇರ್ಬೋದು. ಸೊ ಯಾವಾಗಾದ್ರೂ ಫಂಡ್ಸ್ ಅವೈಲೇಬಲ್ ಇದ್ರೆ ಗೋ ಹೆಡ್ ಅಂಡ್ ಮೇಕ್ ದಿಸ್ ಪೇಮೆಂಟ್, ಇಲ್ಲಾದ್ರೆ ಮತ್ತೆ ನಿಮ್ಗೆ ಬಡ್ಡಿ ಜಾಸ್ತಿ ಬರ್ತಾ ಇರ್ತದೆ. ಅಡ್ವಾನ್ಸ್ ಟ್ಯಾಕ್ಸ್ ಅನ್ನು ಅಡ್ವಾನ್ಸ್ ಆಗಿ ಪುನಃ ಪೇಮೆಂಟ್ ಮಾಡಬಹುದು. ಸರ್, ಈಗ GST ಯಲ್ಲೂ ಕೂಡ ಒಂದು TDS ಅಂತ ಒಂದಿದೆ, GST TDS ಅನ್ನುವಂಥದ್ದು. ಸೊ ಇದು ಹೇಗೆ, ಯಾವ ಡೇಟ್ ಒಳಗಡೆ ಫೈಲ್ ಮಾಡಬೇಕು, ಅದು ಕ್ರೆಡಿಟ್ ಅನ್ನ ಹೇಗೆ ತಗೊಳ್ಬೇಕು ಅನ್ನುವಂಥದ್ದು? ಈಗ GST TDS ಅಂದ್ರೆ ಇದೆಲ್ಲ ಮಾಡುವಂಥದ್ದು ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಅಥಾರಿಟೀಸ್, ಲೋಕಲ್ ಬಾಡೀಸ್, ಅವರೆಲ್ಲ ಸಟನ್ 2,50,000 ಕಾಂಟ್ರಾಕ್ಟ್ ವ್ಯಾಲ್ಯೂ. ವರ್ಕ್ ಆರ್ಡರ್ ಅಲ್ಲಿ ಸಪೋಸ್ 2,50,000 ಎಬೋವ್, ಇನ್ವಾಯ್ಸ್ ಅಲ್ಲ, ನಾಟ್ ಡಿಪೆಂಡ್ ಅಪಾನ್ ಇನ್ವಾಯ್ಸ್, ಇಟ್ ಈಸ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಆಸ್ ಪರ್ ದ ವರ್ಕ್ ಆರ್ಡರ್ ಆರ್ ಎನಿ ಟೆಂಡರ್ ನೋಟಿಫಿಕೇಶನ್. 2,50,000 ಎಬೋವ್ ಇದ್ದ ಕೂಡಲೇ ಯು ಹ್ಯಾವ್ ಟು ಡಿಡಕ್ಟ್ 1% CGST, 1% SGST. ಅದನ್ನು ನೀವು ಕಟ್ ಮಾಡಿ ನೀವು ಅದನ್ನು ನೆಕ್ಸ್ಟ್ ಮಂತ್ ಇದರ 10th ಒಳಗೆ ನೀವು ರಿಮಿಟ್ ಮಾಡಿ, ನೀವು GSTR 7 ಅಂತ ಒಂದು ರಿಟರ್ನ್ ಇದೆ, ಆ ರಿಟರ್ನ್ ನೀವು ಫೈಲ್ ಮಾಡಲೇಬೇಕು. ಈ ಗವರ್ಮೆಂಟ್ನವರು ಮತ್ತೆ ಲೋಕಲ್ ಅಥಾರಿಟಿ ಅವರು ಎಂತ ಮಾಡ್ತಾರೆ ಅಂದ್ರೆ, ಅದು ರಿಟರ್ನ್ ಫೈಲ್ ಮಾಡಲಿಕ್ಕೆಲ್ಲ ಡಿಲೇ ಆಗ್ತದೆ ಅಥವಾ ಇದಾದ್ರೆ ಅದಕ್ಕೆ ಪುನಃ ಲೇಟ್ ಫೀ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಅವರು ರಿಟರ್ನ್ TDS ಕಟ್ ಮಾಡಿದ ಕೂಡಲೇ ನಿಮಗೆ ಆಟೋಮೆಟಿಕ್ ಆಗಿ ನೀವು ಈಗ ಸಪೋಸ್ ನಾನು ಡಿಡಕ್ಟ್ ಗವರ್ಮೆಂಟ್ ಆರ್ಗನೈಸೇಷನ್ ಆದರೆ TDS ಆಟೋಮೆಟಿಕ್ ಡಿಡಕ್ಟ್ ಆದ ಕೂಡಲೇ ನಿಮ್ಮ ಅಕೌಂಟಿಗೆ ಬರುವುದಿಲ್ಲ. ನೀವು ರಿಟರ್ನ್ ಫೈಲ್ ಮಾಡಿದ್ರೆ ಮಾತ್ರ, ನಾನು ರಿಟರ್ನ್ ಫೈಲ್ ಮಾಡಿದ್ರೆ ಮಾತ್ರ ನಿಮ್ಮ ಅಕೌಂಟಿಗೆ ಬರ್ತದೆ. ನೀವು ಬಂದ ಕೂಡಲೇ ಅದನ್ನು ನೋಡಿ ನನ್ನದ್ರಲ್ಲಿ ಬಂತು ಅಂತ ಹೇಳಿ ನೀವು ಅದನ್ನು ನೋಡಿಕೊಂಡು ಕೂತ್ಕೊಳ್ಳೋದಲ್ಲ, ಅದನ್ನು ಕೂಡ ನೀವು ಆಪ್ಷನ್ ಉಂಟು, ಅದನ್ನು ನೀವು ಮಾಡಿ ಎಕ್ಸೆಪ್ಟ್ ಅಂತ ಕೊಡಬೇಕು. ಅದನ್ನು ನೀವು ಎಕ್ಸೆಪ್ಟ್ ಅಂತ ಬಟನ್ ಒತ್ತಿದ್ರೆ ಮಾತ್ರ ನಿಮ್ಮ ಕ್ಯಾಶ್ ಲೆಜರಿಗೆ ಅದು ಹೋಗ್ತದೆ. ಇಲ್ಲದಿದ್ರೆ ನಾವು ಅದು ನನ್ನ ಅಕೌಂಟಿಗೆ ಬಂದಾಗಿದೆ ಅಂತ ಹೇಳಿ ನೀವು ಕೂತ್ರೆ ನಿಮ್ಮ ಕ್ಯಾಶ್ ಅಕೌಂಟಿಗೆ ಹೋಗುದೇ ಇಲ್ಲ. ಸೊ ಒಮ್ಮೆ ನೀವು ಎಕ್ಸೆಪ್ಟ್ ಮಾಡಿ ನೀವು ಅದನ್ನು ಕೊಟ್ರೆ ಈವನ್ ಆಟೋ ಜನರೇಟ್ ಆಗಿ ಈಗ TDS ಸರ್ಟಿಫಿಕೇಟ್ಸ್ ಸಿಗ್ತದೆ ನಿಮಗೆ. ಮೊದಲು TDS ಸರ್ಟಿಫಿಕೇಟ್ ಬೇರೆ ಇಶ್ಯೂ ಮಾಡಬೇಕು ಅಂತ ಇತ್ತು, ಈಗ ಅದನ್ನು ತೆಗೆದಿದ್ದಾರೆ. ಈಗ ಆಟೋ ಜನರೇಟ್ ಆಗ್ತದೆ, ನೀವು ಎಕ್ಸೆಪ್ಟ್ ಮಾಡಿ ಇದು ಮಾಡಿದ್ರೆ ಕ್ಯಾಶ್ ಲೆಜರ್ಗೆ ಮಾಡಿ ಈ ಪೇಮೆಂಟ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿ? ಹೆಸರು ರಕ್ಷಾ ಅಂತ. ಓಕೆ, ರಕ್ಷಾ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಮ್ಯಾಮ್, ನನ್ನ ಪ್ರಶ್ನೆ ಅಂದ್ರೆ, ಈಗ ರೀಸೆಂಟ್ ಆಗಿ ತುಂಬಾ ಜನರಿಗೆ GST ಇದೆಲ್ಲ ನೋಟಿಸ್ ಬರ್ತಾ ಉಂಟು. GSTಗೆ ಒಂದು ದಿನ ಡಿಲೇ ರಿಟರ್ನ್ ಫೈಲ್ ಮಾಡಿದ್ರು ಸಹ ಇಂಟ್ರೆಸ್ಟ್ ಬರ್ತಾ ಉಂಟು. ಸೊ ಅದಕ್ಕೆ ಅಂದ್ರೆ ಅವರು ನಾವು ಕ್ಯಾಶ್ ಎಲ್ಲ ಡೆಪಾಸಿಟ್ ಮಾಡಿರ್ತೇವೆ, ಬಟ್ ಡ್ಯೂ ಡೇಟ್ ಅಲ್ಲಿ ರಿಟರ್ನ್ ಫೈಲ್ ಮಾಡಿ ಇರುದಿಲ್ಲ. ಸೊ ಈಗ ಲ್ಯಾಕ್ಸ್ ಅಲ್ಲಿ ಇಂಟ್ರೆಸ್ಟ್ ಬಂದ್ರೆ ಅದಕ್ಕೆಂತಾದ್ರೂ ಸೊಲ್ಯೂಷನ್ ಉಂಟಾ ಅಥವಾ ಕಟ್ಟಬೇಕಾ ಅಂತ? ಓಕೆ, ಸೊ ಇಂಟ್ರೆಸ್ಟ್ ಲೆವಿ ಮಾಡಿ ತುಂಬಾ ನೋಟಿಸಸ್ ಬರ್ತಾ ಇದೆ, ಸೊ ಅಂತದ್ದು ಏನ್ ಮಾಡ್ಬೇಕು ಇವಾಗ? ಈ ಸಮಸ್ಯೆ ಇದೆ ಅಂದ್ರೆ, ಈಗ 20 ತಾರೀಕಿಗೆ ನೀವು ರಿಟರ್ನ್ ಫೈಲ್ ಮಾಡಬೇಕು ಅಂತ ಇದ್ರಿ. 20 ತಾರೀಕಿಗೆ ನಾನು ಕ್ಯಾಶ್ ಡೆಪಾಸಿಟ್ ಮಾಡಿ, ನಾನು ಕ್ಯಾಶ್ ಡೆಪಾಸಿಟ್ ಹಾಕಿ ಕೂತಿದ್ದೆ ನನ್ನ ಕ್ಯಾಶ್ ಲೆಜರ್ ಅಲ್ಲಿ. ನೀವು ರಿಟರ್ನ್ ಫೈಲ್ ಮಾಡಿದ್ರೆ ಮಾತ್ರ ಅದು ಆಫ್ಸೆಟ್ ಆಗ್ತದೆ. ಸೊ ನೀವು ರಿಟರ್ನ್ ಫೈಲ್ ಮಾಡುವಾಗ ಅಂತ ಆಗ್ತದೆ, ಕೆಲವು ಸಲ ಗ್ಲಿಚಸ್, ಟೆಕ್ನಿಕಲ್ ಗ್ಲಿಚಸ್, ನೀವು ನೆಕ್ಸ್ಟ್ ಡೇ ಮಾಡ್ತೀರಿ, ಆಗ ಆಫ್ಸೆಟ್ ಆಗೋದು ಯಾವಾಗ ನಿಮ್ಮದು ನೆಕ್ಸ್ಟ್ ಡೇಟಿಗೆ. ಈಗ ಡಿಪಾರ್ಟ್ಮೆಂಟ್ ಸ್ಟ್ಯಾಂಡ್ ಅಂತಂದರೆ, ನೀವು ನಿಮ್ಮ ಅಕೌಂಟಿಗೆ ಹಾಕಿದ ಕೂಡಲೇ ಕ್ಯಾಶ್ ಲೆಜರಿಗೆ ಹಣ ಬಂದ ಕೂಡಲೇ ಇಟ್ ಈಸ್ ನಾಟ್ ದ ಅಮೌಂಟ್, ಇಟ್ ಈಸ್ ಜಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ಅಕೌಂಟಲ್ಲಿ ಇದ್ದಾಗೆ. ಅದು ನೀವೇನು ಗೌರ್ಮೆಂಟ್ ಇದಕ್ಕೆ ಗೌರ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಲಿಲ್ಲ, ನೀವು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ರಿಟರ್ನ್ ಫೈಲ್ ಮಾಡಲೇಬೇಕು. ಅಥವಾ DRC 03 ಅಂತ ಒಂದು ಇದೆ, ಆ ಫಾರ್ಮಲ್ಲಿ ನೀವು ಕಟ್ಟದಿದ್ದರೆ ನಿಮ್ಮದು ಅದು ಕ್ಯಾಶ್ ಲೆಜರಲ್ಲಿ ಹಾಗೆ ಉಳಿತದೆ. ನೀವು ಇಂಟ್ರೆಸ್ಟ್ ಕಟ್ಟಿ ಅಂತ ಹೇಳಿ ಎಷ್ಟೋ ನೋಟಿಸಸ್ ಈಗ ಬರ್ತಾ ಉಂಟು. ಅಂಥದಕ್ಕೆ ಅಂತಂದರೆ ಆ ಸಮಸ್ಯೆ ನೀವು ಯಾಕೆ ಮಾಡಿದ್ರಿ ಅಂತ ಒಂದು ನೋಡಬೇಕಾಗ್ತದೆ. ಅಂದರೆ ಸಪೋಸ್ ಈಗ ಟೆಕ್ನಿಕಲ್ ಗ್ಲಿಚಸ್ ಅಂತ ಇದ್ದರೆ ನಾವು ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕಾ ಇಲ್ವಾ ಅಂತ ಒಂದು ಕ್ವಶನ್. ನೀವು ಅಂಥ ಸಮಸ್ಯೆ ಇದ್ದರೆ ನೀವು ಯಾವಾಗಲೂ ವೆಬ್ಸೈಟಲ್ಲಿ ನೀವು ಟೆಕ್ನಿಕಲ್ ಗ್ಲಿಚಸ್ ಇದ್ದರೆ ನೀವು ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಮ ಹತ್ರ ಯಾವಾಗಲೂ ಇಡಬೇಕಾಗ್ತದೆ, ರೆಕಾರ್ಡ್ ಇಟ್ಕೊಳ್ಬೇಕು. ರೆಕಾರ್ಡ್ ಇಟ್ಟುಕೊಂಡು ನೀವು ಅದನ್ನು ಯಾವಾಗ ಯಾರಿಗೆ ಬೇಕಾದರೆ ಅದನ್ನು ಬರೀ ಫ್ಯೂಚರ್ ರೆಫರೆನ್ಸಿಗೆ ಅಥವಾ ನಾವು ಯಾಕೆ ಡಿಲೇ ಆಯಿತು ಅಂತ ಒಂದು ಮಾಡುವಂತಕ್ಕೆ ಇದು ಮಾಡ್ಬೋದು. ಈಗ ಒಂದು ಮಾಡ್ಬೋದು ಏನಂದರೆ, ಇಂಥ ಸಮಸ್ಯೆ ಟೆಕ್ನಿಕಲ್ ಗ್ಲಿಚಸ್ಸಿಂದ ಬಂದರೆ ನೀವು ಇಂಟ್ರೆಸ್ಟನ್ನು ಅಂಡರ್ ಪ್ರೊಟೆಸ್ಟಲ್ಲಿ ಸಹ ನೀವು ಕಟ್ಬೋದು. ಆದರೆ ಆ್ಯಸ್ ಪರ್ ಆ್ಯಕ್ಟ್ ಅವರು ಗೌರ್ಮೆಂಟ್ ಮತ್ತು ಡಿಪಾರ್ಟ್ಮೆಂಟ್ನವರು ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ, ನೀವು ಕ್ಯಾಶ್ ಲೆಜರಲ್ಲಿ ಹಾಕಿದ ಕೂಡಲೇ ನಮ್ಮ
ಅಕೌಂಟ್ಗೆ ಏನು ಟ್ರಾನ್ಸ್ಫರ್ ಮಾಡಿದಾಕೆ ಆಗೋದಿಲ್ಲ. ನೀವು ರಿಟರ್ನ್ ಫೈಲ್ ಮಾಡಲೇಬೇಕು, ಅಲ್ಲಿಂದ ಅಲ್ಲಿವರೆಗೆ ನೀವು ಇಂಟ್ರೆಸ್ಟ್ ಪೇಮೆಂಟ್ ಮಾಡಲೇಬೇಕು ಅಂತ ಈಗ ಮತ್ತೆ ಏನು GST ಎಲ್ಲದರಲ್ಲಿಯೂ ಡಿಸ್ಪ್ಯೂಟ್ ಇದೆ, ಇದು ಪುನಃ ಒಂದು ಡಿಸ್ಪ್ಯೂಟ್ ಪುನಃ ಒಂದು ಕೂಡ ಆ್ಯಡ್ ಆಗಿದೆ. ಓಕೆ, ಸೊ ಈಗ ಲಾಸ್ಟಿಗೆ ಒಂದು ವಿಷಯ ಅಂದರೆ ಈಗ ಆನ್ಲೈನ್ ಅಕೌಂಟಿಗೆ ನಾವು ಪೇಮೆಂಟ್ ಮಾಡ್ತೇವೆ, ಕೆಲವು ಸಲ ಕನ್ಸಲ್ಟೆಂಟ್ ಆನ್ಲೈನ್ ಅಕೌಂಟ್ ಥ್ರೂ ಪೇಮೆಂಟ್ ಮಾಡಿದರೆ ಆ ಕನ್ಸಲ್ಟೆಂಟಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್? ಕೆಲವು ಸಲ ಅವರು ತುಂಬ ಈಗ ಆನ್ಲೈನ್ ಸುಲಭ ಆಗಲಿ ಅನ್ನೋಂಥದ್ದು ಪೇಮೆಂಟ್ ಮಾಡ್ತಾರೆ, ಸೊ ಅಂಥ ಸಂದರ್ಭದಲ್ಲಿ ಇದು ಎಷ್ಟು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸರ್, ಮೊದಲು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಿಮ್ಮದು ಇಷ್ಟು ಟರ್ನ್ ಓವರ್ ಉಂಟು, ಆದರೆ ನೀವು ಟರ್ನ್ ಓವರ್ ಡಿಕ್ಲೇರ್ ಮಾಡಿದ್ದು ಕಡಿಮೆ ಉಂಟು ಅಂತ ಹೇಳಿ ಸುಮಾರು ಜನರಿಗೆ ಅಸೆಸ್ಮೆಂಟ್ ಎಲ್ಲ ಬಂದಿತ್ತು. ಆಗ ಅವರೆಲ್ಲ ಬ್ಯಾಂಕ್ ಅಕೌಂಟ್ ಪ್ರೊಡ್ಯೂಸ್ ಮಾಡಿ ಇದು ಡೈರೆಕ್ಟ್ ನಾವು ಬ್ಯಾಂಕ್ ಅಕೌಂಟ್ಗೆ ಬೇರೆಯವರ ಮೂಲಕ ಕೊಟ್ಟಿದ್ದೇವೆ ಅಂತ ಹೇಳಿ ಆಗ ಅಸೆಸ್ಮೆಂಟ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ರು. GST ಅಲ್ಲಿ ಮಾತ್ರ ಇದೊಂದು ಸಮಸ್ಯೆ ಇದೆ, ನೀವು 20 lakhs ಕನ್ಸಲ್ಟೆಂಟ್ ಬಿಲೋ ಟರ್ನ್ ಓವರ್ ಇದ್ರೆ, ಆದ್ರೆ ನೀವು ಬೇರೆಯವ್ರದ್ದು 20 lakhs ಎಬೋ ನೀವು ಬ್ಯಾಂಕ್ ಅಕೌಂಟ್ ಇದ್ದು ಹಣ ಟ್ರಾನ್ಸಾಕ್ಷನ್ ತಗೊಂಡ್ರೆ ಪ್ಯೂರ್ ಏಜೆಂಟ್ ಸರ್ವಿಸ್ ಅಂದ್ರೆ ಎಕ್ಸೆಂಪ್ಟ್ ಸರ್ವಿಸ್ ಅಲ್ಲಿ ಇದು ಬರ್ತದೆ. ಸೊ ಈ ಇಂಥವರಿಗೆ ಸಹ ಇನ್ನು ನೋಟಿಸ್ ಬರ್ಬೋದು, ಹೇಳಿಕೆ ಬರೋದಿಲ್ಲ, ಅಂದ್ರೆ ಇಟ್ ಈಸ್ ರಿಫ್ಲೆಕ್ಟೆಡ್ ಥ್ರೂ ಯುವರ್ ಬ್ಯಾಂಕ್ ಅಕೌಂಟ್, ವೈ ಯು ಆರ್ ನಾಟ್ ಟೇಕನ್ ದ GST ರಿಜಿಸ್ಟ್ರೇಷನ್ ಅಂತ ಒಂದು ಸಮಸ್ಯೆ ಬರ್ಬೋದು. ಅಂತ ಸಮಸ್ಯೆ ಇದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ಮದು 20 ಲಕ್ಷ ಮೇಲೆ ಟ್ರಾನ್ಸಾಕ್ಷನ್ ಬಂದ ಕೂಡಲೇ ನೀವು ರಿಜಿಸ್ಟ್ರೇಷನ್ ತಗೊಳ್ಬೇಕು. ಆದರೆ ಒಂದು ಅಂದ್ರೆ ಪ್ರಾಬ್ಲಮ್ ಅಂದರೆ ನೀವು ₹1 ಸಹ ನೀವು GST ಕಟ್ಟಬೇಕು, ಆರ್ ಅದರ್ವೈಸ್ ಯು ಕ್ಯಾನ್ ಗೋ ಫಾರ್ ಕಾಂಪೋಸಿಷನ್. 6% ಸರ್ವಿಸ್ ಪ್ರೊವೈಡರ್ ಆದರೆ 6% ಅಲ್ಲಿ ಅಪ್ ಟು 50 lakh ಇದು ಉಂಟು, ನೀವು ಕಟ್ಟಬೇಕು ಅಂತೆಲ್ಲ. ಹಾಗೆ ಮಾಡೋದು ಉತ್ತಮ ಅಂತ ಕಾಣ್ತದೆ. ಮತ್ತು ನೀವು ಅದನ್ನು ರಿಟರ್ನ್ ಅಲ್ಲಿ ಮಾಡುವಾಗ ಸಹ 3B ರಿಟರ್ನ್ ಅಲ್ಲಿ ಮಾಡುವಾಗ ಸಹ ಎಕ್ಸಾಮ್ ಸರ್ವಿಸ್ ಅಲ್ಲಿ ಹಾಕಿ ಆನ್ಯುವಲ್ ರಿಟರ್ನ್ ಮಾಡುವಾಗ ಪ್ಯೂರ್ ಏಜೆಂಟ್ ಸರ್ವಿಸ್ ಕಾಲಮ್ ಅಲ್ಲಿ ಹಾಕಿ ನೀವು ರಿಟರ್ನ್ ಫೈಲ್ ಮಾಡೋದು ಉತ್ತಮ ಅಂತ ಕಾಣ್ತದೆ. ಸೊ ಎಷ್ಟು ಹೊತ್ತು ನಾವು ಈ ಡೆಡ್ ಲೈನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಕೊನೆಯದಾಗಿ ಒಂದು ಏನು ಸಜೆಷನ್ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ ಅನ್ನುವಂಥದ್ದು? ಅದೇ ಡ್ಯೂ ಡೇಟ್, ಅದೇ ನೀವು ಈ ಕಾರ್ಯಕ್ರಮದ ಹೆಡ್ಡಿಂಗ್ ಡ್ಯೂ ಡೇಟ್ ಡೆಡ್ ಲೈನ್ ಅಂತ ಹೇಳಿ ಈಗ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ 3 ಹೊತ್ತು, 2 ಮಾತ್ರೆ ಬೆಳಗ್ಗೆ ತಗೊಳ್ಳಿ, ಮಧ್ಯಾಹ್ನ ತಗೊಳ್ಳಿ, 3 ಮಾತ್ರೆ ರಾತ್ರಿ 3 ಮಾತ್ರೆ ತಗೊಳ್ಳಿ ಅಂತ ಹೇಳಿ. ಇಟ್ ವಿಲ್ ಕೀಪ್ ಯುವರ್ ಹೆಲ್ತ್. ಸರ್ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನಮಸ್ತೆ. ಆಗದಿಂದ ತುಂಬಾ ಬಿಸಿ ಬರ್ತಾ ಇತ್ತು, ಟ್ರೈ ಮಾಡ್ತಾ ಇದ್ದೆ. ನಂದು ಕ್ವೆಶನ್ ಏನಂದ್ರೆ, ನಾನು ಯೋಗೀಶ್ ಪೈ ಅಂತ ಅಶೋಕ್ ನಗರದಿಂದ. ಈ ಅಡ್ವಾನ್ಸ್ ಟ್ಯಾಕ್ಸ್ ನಾವು ಕಟ್ತೇವಲ್ಲ, ಈ TDS ನಮ್ಮ ಇದರಿಂದ ಕಟ್ಟಾದ ಮೇಲೆ ಕೂಡ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟೋದು ಅವಶ್ಯಕತೆ ಏನು? ಮತ್ತೆ ಅದಕ್ಕೆ ಒಂದು 4-5 ಡ್ಯೂ ಡೇಟ್ಸ್ ಎಲ್ಲ ಕೊಡ್ತಾರಲ್ಲ, ಅದನ್ನ ಅವಾಯ್ಡ್ ಮಾಡಬಹುದು. TDS ಅಲ್ಲಿ ನಮ್ದು ಆಗ ಕಟ್ ಆಗ್ತಾ ಇರ್ತದೆ. ಸೊ ಅದು ನನ್ಗೆ ಬೇಕಿತ್ತು. ಸೊ ದಟ್ ಅದನ್ನು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟದೇ ಇರ್ಬೋದಾ, ಇಲ್ಲಾಂದ್ರೆ ಕಟ್ಟಿದ್ರೆ ಬೆನಿಫಿಟ್ ಆಗುವಂತದ್ದು ಏನು ಅಂತ ಹೇಳಿ ಒಂದು ಬೇಕಿತ್ತು. ಓಕೆ, TDS ಆದ ನಂತರ ಕೂಡ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟುವಂತ ಇನ್ ಕೇಸ್ ಈಗ TDS ಲಯಬಿಲಿಟಿ ಇಂದನೇ ನಮ್ದು ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಕಂಪ್ಲೀಟ್ ಆಗ್ತದಾದ್ರೆ, ಇಲ್ಲ TDS ನಮ್ದು ಜಾಸ್ತಿ ಇದ್ದು ರಿಫಂಡ್ ಬರೋದಾದ್ರೆ ಆವಾಗ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟುದು ಏನು ನೆಸೆಸಿಟಿ ಇಲ್ಲ. ಬಟ್ ಏನಾದ್ರೂ ಶಾರ್ಟ್ ಫಾಲ್ ಇದ್ರೆ ನಾವು ಕಟ್ಟಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಮ್ದು 1 ಲಕ್ಷ ಟ್ಯಾಕ್ಸ್ ಲಯಬಿಲಿಟಿ, 50,000 TDS ಇದ್ರೆ ಬ್ಯಾಲೆನ್ಸ್ ಅಮೌಂಟ್ ಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಸೊ ಯೋಗೀಶ್ ಪೈ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ತುಂಬ ಕರೆ ಇತ್ತು ಇವತ್ತು, ಒಳ್ಳೆ ರೀತಿಯಲ್ಲಿ ಒಂದು ಉತ್ತಮ ಒಂದು ಒಪಿನಿಯನ್ಸ್ ಬಂದಿದೆ ಜನರಿಂದ. ಸೊ ಏನು ಅದೇ ಹೆಲ್ತ್ ಕಂಡೀಷನ್ ಒಂದು ಉತ್ತಮ ಮಾಡಬೇಕಾದ್ರೆ ನೀವು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ ಡೇಟಿಗೆ ಅಥವಾ ಟೈಮಿಗೆ ನೀವು ಅದನ್ನು ತಗೊಳ್ತಾ ಇರ್ತೀರಿ, ಮಾತ್ರ ತಗೊಳ್ತಾ, ದಟ್ ವಿಲ್ ಸೊ ದಟ್ ಯುವರ್ ಹೆಲ್ತ್ ವಿಲ್ ಬಿ ಇಂಪ್ರೂವ್ಡ್. ನಿಮ್ಮ ಫೈನಾನ್ಷಿಯಲ್ ಹೆಲ್ತ್ ಇಂಪ್ರೂವ್ ಮಾಡಬೇಕಾದ್ರೆ ಸಹ ಸೇಮ್ ನೀವು ಡ್ಯೂ ಡೇಟಿಗೆ ಫೈಲ್ ಮಾಡಿ, ಆಯಾ ಡ್ಯೂ ಡೇಟಿಗೆ ಯಾವಾಗೆಲ್ಲ ರಿಟರ್ನ್ ಫೈಲ್ ಮಾಡಬೇಕು ಆ ಡ್ಯೂ ಡೇಟಿಗೆ ನೀವು ಫೈಲ್ ಮಾಡಿದ್ರೆ ನಿಮ್ಮ ಫೈನಾನ್ಷಿಯಲ್ ಹೆಲ್ತ್ ಕಂಡೀಷನ್ ಕೂಡ ಇಂಪ್ರೂವ್ ಆಗ್ತದೆ. ಜಸ್ಟ್ ಲೈಕ್ ನೀವು ಟಾನಿಕ್, ಬಿಸ್ನೆಸ್ ಟಾನಿಕ್ ಅಂತಲೇ ಹೆಸರಿಟ್ಟುಕೊಂಡಿದ್ದೀರಿ, ಟಾನಿಕ್ ಅನ್ನು ರೆಗ್ಯುಲರ್ ಆಗಿ ತಗೊಳ್ಳಿ, ಟೈಮ್ ದಿನಾಲು ರಾತ್ರಿ ತಗೊಳ್ಳಿ ಅಂತ ಹೇಳಿದ್ರೆ ಆ ಡೇಟಿಗೆ ನೀವು ತಗೊಂಡು ನಿಮ್ಮ ಹೆಲ್ತ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ನೋಡುವ ಹಾಗೆ ನೀವು ಡ್ಯೂ ಡೇಟ್ ಅನ್ನು ಫಾಲೋ ಮಾಡಿದ್ರೆ ನಿಮ್ಮ ಫೈನಾನ್ಷಿಯಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತದೆ, ಬಿಸ್ನೆಸ್ ಕೂಡ ಇಂಪ್ರೂವ್ ಆಗ್ತದೆ. ಸಂಕೇತ ಅವರೇ, ನೀವೇನು ಹೇಳ್ತೀರಾ? ಬಿಸ್ನೆಸ್ಸಿಗೆ ಕಂಪ್ಲೈನ್ಸ್ ಡ್ಯೂ ಡೇಟ್ಸ್ ಟೈಮಲ್ಲಿ ಮಾಡಿದ್ರೆ ಅದ್ರ ಟೆನ್ಷನ್ ನಿಮ್ಗೆ ಇಲ್ಲ ಆದ್ರೆ ನಿಮ್ದು ಬಿಸ್ನೆಸ್ ಇದು ಟೆನ್ಷನ್ ಬಿಟ್ಟು ನೀವು ಅದರದ್ದೇ ಟೆನ್ಷನ್ ಇಟ್ಕೊಂಡು ಕುತ್ಕೊಳ್ಬೇಕಾಗ್ತದೆ. ನೀವು ಮತ್ತೆ ಅದರದ್ದೇ ನೀವು ಡ್ಯೂ ಡೇಟ್ಸ್ ಒಳಗಡೆ ಮಾಡಿದ್ರೆ ನೀವು ನಿಮ್ಮದೇ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಇಲ್ಲಾದ್ರೆ ನೀವು ಇದು ಇಂಟ್ರೆಸ್ಟ್, ಪೆನಾಲ್ಟಿ, ಮತ್ತೆ ಸಮನ್ಸ್, ನೋಟಿಸ್, ಎಪಿಆರ್ ಆಗೋದು ಅದರಲ್ಲೇ ನಿಮ್ದು ಜಾಸ್ತಿ ಟೈಮ್ ಹೋಗ್ತದೆ. ಸೊ ಏನ್ ಅಡ್ವೈಸಬಲ್ ಅಂದ್ರೆ ನೀವು ಡ್ಯೂ ಡೇಟ್ಸ್ ಅನ್ನು ಆವಾಗ ಕಂಪ್ಲೀಟ್ ಮಾಡಿ, ಬೇಕಿದ್ರೆ 1-2-3 ದಿನ ಬೇಗನೆ ಮಾಡಿ. So that you can always concentrate on your business, which should be your priority, rather than spending more time on these matters. ನಮಗೆ ಮತ್ತೆ ಇದು ಇಂಥ ಅವಕಾಶ ಕೊಟ್ಟದಕ್ಕೆ ನಮ್ಮ ಚಾನೆಲ್, ನಮ್ಮ ಕುಡ್ಲ ಚಾನೆಲಿಗೂ
ಮತ್ತು SS ನಾಯಕ್ ಮತ್ತು ಯಶಸ್ವಿನಿಗೂ ನಮ್ಮ ಕೈಯಿಂದ ಧನ್ಯವಾದಗಳು. ಓಕೆ, ನಿಮಗೂ ಕೂಡ ನಮ್ಮ ಕುಡ್ಲ ಹಾಗೂ ಕರ್ನಾಟಕ ಬ್ಯಾಂಕ್ ವತಿಯಿಂದ ಅನಂತ ಧನ್ಯವಾದಗಳು. ಉತ್ತಮವಾದಂತಹ ಚರ್ಚೆ ಇವತ್ತು ನಡೀತು ಸರ್, ಧನ್ಯವಾದಗಳು ಇಬ್ಬರಿಗೂ ಕೂಡ. ವೀಕ್ಷಕರೇ, ನಿಮ್ಮಲ್ಲಿವೆ ಬಿಸ್ನೆಸ್, ಫಿನಾನ್ಸ್, ಟ್ಯಾಕ್ಸೇಷನ್ ಕನ್ಫ್ಯೂಷನ್, ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳುತ್ತಾ ಮುಂದಿನ ವಾರ ಹೊಸ ಅತಿಥಿ ಹಾಗೂ ಹೊಸ ವಿಷಯದೊಂದಿಗೆ ಬರುತ್ತೇವೆ. ಧನ್ಯವಾದಗಳು.